ಎಲ್ಲರಿಗೆ ನಮಸ್ಕಾರ. ಜೈಮಿನಿ ಭಾರತದ ಕುದುರೆಯ ಸಂಚಾರದ ಉಪಕ್ರಮದಿಂದ ಮುಗಿಸುವುದಾಗ್ತಾ ಇದೆ. ದೊಡ್ಡ ಕಾವ್ಯಗಳಲ್ಲಿ ಕೆಲವು ತಕ್ಕಮಟ್ಟಿಗೆ ಪ್ರಸಿದ್ಧವಲ್ಲದ ವಿಷಯಗಳನ್ನು ಹೇಳಬೇಕು ಅಂತ ಅಂದುಕೊಂಡ್ರೆ ಈ ಅನಿವಾರ್ಯತೆ ಬಂದುಬಿಡುತ್ತೋ ಏನೋ. ಇರಲಿ, ದುಃಖಪಟ್ಟು ಪ್ರಯೋಜನ ಇಲ್ಲ. ಕಥೆ ಎಲ್ಲರಿಗೂ ತಿಳಿದಿದೆ ಅನ್ನುವ ಭಾವ ಇಟ್ಟುಕೊಂಡು ಮುಂದುವರಿತಾ ಇದ್ದೀನಿ. ನಮ್ಮ ದೇಶದಲ್ಲಿ ರಾಮಾಯಣ ಮಹಾಭಾರತ ಕಥೆಗಳನ್ನು ನಿಮಗೆ ಗೊತ್ತಿದೆ ಅಂತ ಭಾವಿಸಿಕೊಂಡು ಹೇಳುವಂಥ ಕಾಲ ಎಲ್ಲ ಕಾಲದಲ್ಲಿಯೂ ಇರಲಿ ಅಂತ ನನಗನ್ಸುತ್ತೆ. ಕಾರಣ, ಮೊದಲಿಗೆ ನಾವು ರಾಮಾಯಣ ಮಹಾಭಾರತವನ್ನು ಪುಸ್ತಕಗಳ ಮೂಲಕ ಓದಿರೋದಿಲ್ಲ. ತಂದೆ ತಾಯಿಗಳು, ಅಜ್ಜ ಅಜ್ಜಿಯರು ಹೇಳುವ ಕಥೆಗಳ ಮೂಲಕ ಗೊತ್ತಾಗಿರ್ತದೆ ಅಂತ. ಆ ಸಂಸ್ಕೃತಿ, ಆ ಒಂದು ಪರಂಪರೆ ಇನ್ನೂ ಉಳಿದಿದೆ ಎನ್ನುವ ವಿಶ್ವಾಸದಿಂದಲೇ ಕಥಾವಿಸ್ತಾರವನ್ನು ಹೆಚ್ಚು ಮಾಡಲಿಲ್ಲ. ಈ ಹೊತ್ತು ಕೆಲವು ಪ್ರಕರಣಗಳನ್ನು ಪರಿಶೀಲನೆ ಮಾಡುವುದು ಮತ್ತು ಸಮಾರೋಪ. ನಿನ್ನೆಯೇ ತಿಳಿಸಿದಂತೆ ನೀಲಧ್ವಜ ಪ್ರಕರಣ ಆದಮೇಲೆ ಬರುವಂಥದ್ದು ಮುಖ್ಯವಾದದ್ದು ಹಂಸಧ್ವಜನ ಒಂದು ಪ್ರಕರಣ. ಅಲ್ಲಿಯ ಧರ್ಮ ಜಿಜ್ಞಾಸೆ ತುಂಬ ವಿಸ್ತೃತವಾದದ್ದು. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಏನೆಂದರೆ, ನಮ್ಮ ಲಕ್ಷ್ಮೀಶ ಕವಿ ಆ ರೀತಿಯಾದಂಥ ಒಂದು ಭಕ್ತಿಯ ಪರಂಪರೆಯನ್ನು ಎತ್ತಿ ಹಿಡಿತಕ್ಕಂಥ ಕೆಲವು ಕವಿಗಳಲ್ಲಿ ಕಥಾ ಸಂವಿಧಾನಕದ ಔಚಿತ್ಯ ಮರೆಯಾಗೋಗ್ಬಿಡುತ್ತೆ. ಇದನ್ನು ಕಟ್ಟುನಿಟ್ಟಾಗಿ ರಸದೃಷ್ಟಿಯಿಂದ ನೋಡಿ ವಿಮರ್ಶೆ ಮಾಡಬೇಕಾದ ಬಾಧ್ಯತೆ ನಮ್ಮದಾಗುತ್ತೆ. ನಹಿ ರಸಾದ್ರತೆ ಕಶ್ಚಿದರ್ಥ ಪ್ರವರ್ತತೆ ಅಂತ. ಅದೇ ವ್ಯಾಸ ವಾಲ್ಮೀಕಿಗಳಲ್ಲಿ ಭಕ್ತಿಗಿಂತಲೂ ರಸದೃಷ್ಟಿ, ಜೀವನ ದೃಷ್ಟಿ ಹೆಚ್ಚು ಪ್ರಖರವಾಗಿ ಪ್ರಮುಖವಾಗಿ ಇತ್ತು. ಏನಾಗುತ್ತೆ, ಭಕ್ತಿ ಎನ್ನುವುದು ಒಂದು ಭಾವ, ರಸ ಅಲ್ಲ. ಭಕ್ತಿ ಈಸ್ ಎ ಕಲ್ಟಿವೇಟೆಡ್ ಫೀಲಿಂಗ್. ಆದರೆ ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ ಈ ರೀತಿಯಾದ ರಸಗಳು ಯಾವಿವೆ ಅವು ಮೂಲಭೂತವಾದ ಸ್ಥಾಯಿ ಭಾವಗಳಿಂದ ಬರುವವು. ಲೇಟೆಂಟ್ ಫೀಲಿಂಗ್ಸ್ ನಮ್ಮಲ್ಲಿ ಸದಾ ಇರುವಂಥದ್ದು. ಹಾಗಾಗಿಯೇ ಈಗ ಶ್ರೀರಾಮ ಭಕ್ತ ತಂದೆ ಆಗಿದ್ದರೆ ಅವನ ಮಗ ಶ್ರೀರಾಮ ಭಕ್ತನೇ ಆಗ್ತಾನೆ ಅಂತಲಾಗಲಿ, ಭಕ್ತ ಆಗ್ತಾನೆ ಅಂತಾಗಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೇ ಈಗ ಪ್ರೀತಿ, ದ್ವೇಷ, ರೋಷ, ಕೋಪ, ಹೆದರಿಕೆ ಈ ರೀತಿಯಾದ ಭಾವನೆಗಳಿರುವ ಮನುಷ್ಯನ ಮಕ್ಕಳು ಆ ರೀತಿಯಾದ ಭಾವನೆಗಳನ್ನೇ ಇಟ್ಟುಕೊಂಡವರು ಆಗ್ತಾರೆ ಅನ್ನೋದು ಹೆಚ್ಚು ಸಹಜವಾದದ್ದು. ಆ ದೃಷ್ಟಿಯಿಂದಲೇ ಭರತ ಮಹರ್ಷಿಯ ನಾಟ್ಯಶಾಸ್ತ್ರದಲ್ಲಿ ಬರುವಂಥ ರಸಭಾವಗಳ ವಿವೇಚನೆಯಲ್ಲಿ ಭಾವಗಳಾಗಿ ತೆಗೆದುಕೊಳ್ಳುವುದು ಸ್ಥಾಯಿ ಭಾವಗಳು ಅಂತ 8: ರತಿ, ಹಾಸ, ಜುಗುಪ್ಸ, ಉತ್ಸಾಹ, ಕ್ರೋಧ, ವಿಸ್ಮಯ, ಭಯ ಮತ್ತು ಜುಗುಪ್ಸ. ಶಾಂತವನ್ನು ಕೂಡ ಒಂದು ಪ್ರತ್ಯೇಕ ರಸವಾಗಿ ತಗೊಂಡಿಲ್ಲ. ಕಾರಣ, ಎಲ್ಲ ರಸಗಳ ವಿಶ್ರಾಂತಿ ಸೀಮೆ ಶಾಂತ ಅಂತ. ಹಾಗೆ ಕಂಡಾಗ ಈ ಭಕ್ತಿ ಅನ್ನುವುದು ಕೈ ಮೇಲಾದಾಗ ಎಷ್ಟೋ ಬಾರಿ ಕವಿಗಳಿಗೆ ಔಚಿತ್ಯ ತಪ್ಪಿ ಹೋಗುತ್ತದೆ. ಕುಮಾರವ್ಯಾಸನೂ ಸೇರಿದಂತೆ ತುಂಬ ಜನ ಭಕ್ತಿಯ ಕಡೆಗೆ ವಾಲಿದಾಗ ಅವರ ಕಾವ್ಯ ರಥ ಡೀರೈಲಾಗುವಂಥ ಸಂಭವವನ್ನೇ ನಾನು ಕಂಡಿದ್ದೀನಿ. ಸಂಸ್ಕೃತದಲ್ಲಿ ಕಾಳಿದಾಸ, ಭಾರವಿ, ಮಾಘ, ಶ್ರೀಹರ್ಷ, ಭಾಸ, ಬಾಣ, ಭವಭೂತಿ ಇವರು ಯಾರಿಗೂ ಈ ದೋಷ ತಟ್ಟೋಲ್ಲ. ಆದರೆ ರೀಜನಲ್ ಲ್ಯಾಂಗ್ವೇಜಸ್ಸಿಗೆ ಬಂದರೆ ತುಂಬ ಕಾಡುತ್ತೆ. ಅದೇ ತೆಲುಗಿನ ಕವಿತ್ರಯ ತಿಕ್ಕನ, ನನ್ನಯ್ಯ, ಎರ್ರ ಪ್ರಗಡ ಅವರ ಭಾರತದಲ್ಲಿ ಈ ದೋಷ ಇಲ್ಲ. ಮತ್ತು ತಮಿಳಿನಲ್ಲಿ ತೆಗೆದುಕೊಂಡ್ರೆ ಸಂಗಮ್ ಕಾವ್ಯದಲ್ಲಿ ಒಂದು ಬಾರಿ ಕೂಡ ಈ ರೀತಿಯಾದ ದೋಷ ಬರೋಲ್ಲ. ಇಳಂಗು ಅಡಿಗಲ್ನ ಶಿಲಪ್ಪಧಿಕಾರದಲ್ಲಿ ಒಂದು ಸ್ವಲ್ಪವೂ ಈ ಥರದ ಒಂದು ದೋಷ ಕಂಡು ಬರೋದಿಲ್ಲ. ಅದೇ ಪಂಪನಲ್ಲಿ ಸ್ವಲ್ಪ ಸಂಯಮದಿಂದ ಇರ್ತಾನೆ ಅವನು, ಪರವಾಗಿಲ್ಲ. ಅದೇ ಮಿಕ್ಕ ಜೈನ ಕವಿಗಳಲ್ಲಿ ಸುಮಾರು ಬಾರಿ ಬಂಡಿ ಹಳಿ ತಪ್ಪುವಂಥದ್ದು ಕಾಣಿಸುತ್ತೆ. ಪಂಪ ಮತ್ತು ರನ್ನ ಇವರುಗಳು ಕೆಲವರು ಅಪವಾದವಾಗಿ ಉಳಿತಾರೆ. ಅದೇ ತೊರವೆ ನರಹರಿ ಇರಬಹುದು, ಹರಿಹರ ಇರಬಹುದು, ಕುಮಾರವ್ಯಾಸ ಇರಬಹುದು, ಲಕ್ಷ್ಮೀಶ ಇರಬಹುದು, ಚಾಟು ವಿಠಲ ಇರಬಹುದು. ಇವರುಗಳೆಲ್ಲರೂ ಕೂಡ ಭಕ್ತಿಯ ಮಹಾಪೂರದಲ್ಲಿ ಕಾವ್ಯದ ಒಂದು ಪ್ರಾಬಂಧಿಕವಾದ ವ್ಯವಸ್ಥೆಯನ್ನು, ಯಾವುದನ್ನು ಇತಿವೃತ್ತ ಅಂತ ಕರಿತೀವಿ, ಇತಿವೃತ್ತ ಅಂದರೆ ಥೀಮ್, ಸ್ಟೋರಿ ಲೈನ್ ಅಂತ, ಅಲ್ಲಿ ವಿಸಂಗತಿಗಳನ್ನು ಮಾಡಿಕೊಳ್ತಾರೆ. ಇದನ್ನು ಹೇಳೋದು ಹೇಗೆ ಅಂತ ಕೆಲವೊಮ್ಮೆ ನನಗೆ ಕಾಡುತ್ತೆ. ಅವರ ಕಾಲದ ಒಂದು ದೊಡ್ಡ ಮೌಲ್ಯವಾಗಿತ್ತು. ಈ ಕಾಲದ ಜನಕ್ಕೆ ಆ ರೀತಿಯಾದ ಭಕ್ತಿ ಇಲ್ಲದೆ ಹೋಗಬಹುದು. ಹಾಗಾಗಿ ಆ ಒಂದು ನಿರ್ಭಕ್ತಿಯ ದೃಷ್ಟಿಯಿಂದ ಒಂದು ಭಕ್ತಿಯಿಂದ ಪ್ರೇರಿತವಾದ ಕಾವ್ಯ ರಚನೆಯನ್ನ ವಿಮರ್ಶೆ ಮಾಡುವುದು ಸರಿಯಾ?
ಜೇನುತುಪ್ಪದ ಅಂಗಡಿಗೆ ಬಂದ್ಬಿಟ್ಟಿದ್ದು ದನದ ತುಪ್ಪ ಇಲ್ಲ ಅಂತ ಆಕ್ಷೇಪ ಮಾಡೋದ್ರೊಳಗೆ ಅರ್ಥ ಉಂಟಾ? ಬೇರೆ ಬೇರೆ ಮೌಲ್ಯಗಳ ನೆಲೆಯಲ್ಲಿ ನಿಂತು ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಜಗಳ ಆಡಿಕೊಂಡ್ರೆ ಏನೋ ಗೊತ್ತಾಗೋದಿಲ್ಲ. ಜೋರ್ ಧ್ವನಿ ಮಾಡಿದ್ರೆ ಏನೋ ಬೈತಾ ಇದ್ದಾರೆ ಅಂತ ಸ್ಥೂಲವಾಗಿ ಗೊತ್ತಾಗ್ಬೋದು. ಇದಿಷ್ಟು ಬಿಟ್ಟರೆ ಗೊತ್ತಾಗೋದಿಲ್ಲ ಅದು ಏನು ಅಂತ. ಆದರೆ ಮೊದಲಿಗೆ ಇವರು ಕಾವ್ಯವನ್ನು ಬರೆಯೋಕೆ ಹೊರಟಿದ್ದಾರ ಅಲ್ವಾ ಅಂತ ನೋಡಬೇಕು. ಆಲಂಕಾರಿಕರು ಭರತ, ಆನಂದವರ್ಧನ, ಭಾಮಹ, ದಂಡಿ, ಜಗನ್ನಾಥ ಮೊದಲಾದವರೆಲ್ಲ ಸ್ಪಷ್ಟವಾಗಿ ಈ ಬಗ್ಗೆ ಅವರಿಗೂ ಭಕ್ತಿಗೂ ಯಾವ ರೀತಿಯಾದಂಥ ಒಂದು ವಿರೋಧವೂ ಇಲ್ಲ. ಆನಂದವರ್ಧನನ ಒಂದು ಪ್ರಸಿದ್ಧವಾದ ಸೂಕ್ತಿ ಬಹಳ ರಮಣೀಯವಾದದ್ದು. ಯಾ ವ್ಯಾಪಾರವತಿ ರಸಾನ್ ರಸಯಿತು ಕಾಚಿತ್ ಕವೀನಾಂನವ ದೃಷ್ಟಿರ್ಯ ಪರಿನಿಷ್ಠಿತಾರ್ಥ ವಿಷಯೋನ್ಮೇಷಾಚ ವೈಪಶ್ಚಿತಿ ತೇದ್ವೇ ಅಪ್ಯವಲಂಬ್ಯ ವಿಶ್ವಮನಿಷಂ ನಿರ್ವರ್ಣಯಂತೋ ವಯಂ ಶ್ರಾಂತ ನೈವಚ ಲಬ್ಧಂ ಅಬ್ಧಿಶಯನ ತ್ವದ್ಭಕ್ತಿ ತುಲ್ಯಂ ಸುಖಂ ಅನ್ನವ ಒಂದು ಮಾತಿನಲ್ಲಿ ಅವನು ಹೇಳ್ತಾನೆ, ಮಹಾವಿಷ್ಣುವಿನ ಭಕ್ತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಆದರೆ ಅದು ಬೇರೆಯೇ ಆದದ್ದು. ಕಾವ್ಯದ ರಸಭಾವ ಅನ್ನೋದು ಒಂದು ಪ್ರಪಂಚ. ಯಾ ವ್ಯಾಪಾರವತಿ ರಸಾನ್ ರಸಯಿತು ಕಾಚಿತ್ ಕವೀನಾಂನವ. ಪ್ರತಿಭೋದ್ಭವವಾದಂತಹ ಕಲಾ ವ್ಯಾಪಾರ ವಿಚಕ್ಷಣತೆ ಒಂದು. ಹಾಗೆಯೇ ಪಾಂಡಿತ್ಯ ಪರಿಶ್ರಮದಿಂದ ಬರುವಂತಹ ಬುದ್ಧಿಯ ಪ್ರಖರತೆಯ ಫಲವಾದಂಥ ಬುದ್ಧಿರ್ಯ ವೈಪಶ್ಚಿತಿ ಬುದ್ಧಿ ಅಂದರೆ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ತಿಳಿದುಕೊಳ್ಳಬಲ್ಲ ತಾರ್ಕಿಕವಾದಂಥ ಪ್ರಖರ ಬೌದ್ಧಿಕ ಶಕ್ತಿ ಒಂದು ಕಡೆ. ಇವೆರಡನ್ನೂ ಅವಲಂಬಿಸಿ ಸುಸ್ತಾಯಿತು. ತೇದ್ವೇ ಅಪ್ಯವಲಂಬ್ಯ ವಿಶ್ವಮನಿಷಂ ನಿರ್ವರ್ಣಯಂತೋ ವಯಂ. ಈ ಪ್ರಪಂಚವನ್ನ ಈ ಬುದ್ಧಿಯ ದಾರಿಯಿಂದ, ಈ ಭಾವನೆಯ ದಾರಿಯಿಂದ ನೋಡಿ ಸಾಕಾಯಿತು. ಬುದ್ಧಿ ಭಾವಗಳಿಗೆ ಮೀರಿರುವಂತಹ ಆತ್ಮದರ್ಶನದ ದಾರಿಯಿಂದ ನೋಡಿದಾಗ ಅಬ್ಧಿಶಯನ ಶೇಷಶಾಯಿ, ನಿನಗಿಂತ ಮಿಗಿಲಾದದ್ದು ತ್ವದ್ಭಕ್ತಿ ತುಲ್ಯಂ ಸುಖಂ ನ ಕಿಂಚಿದಸ್ತಿ. ನಿನ್ನ ಭಕ್ತಿ ತುಲ್ಯವಾದ ಸುಖಕ್ಕಿಂತ ಮತ್ತಾವುದೂ ಇಲ್ಲ ಅಂತ. ಆದರೆ ಒಂದು ಲಿಮಿಟೇಷನ್ ಏನಂದ್ರೆ, ಭಕ್ತನ ಆನಂದ ಅವನಿಗೆ ಮಾತ್ರ ಉಳಿಯುತ್ತದೆ, ಅದು ಎಲ್ಲರಿಗೂ ದಕ್ಕುವಂಥದ್ದಲ್ಲ. ಭಕ್ತಿಗೆ ಸಾಧಾರಣೀಕರಣದ ಗುಣ ಇಲ್ಲ. ಸಾಧಾರಣೀಕರಣ ಅಂದರೆ ಭಕ್ತನನ್ನು ಕಂಡು ಮಿಕ್ಕವರೆಲ್ಲರೂ ಆ ಭಕ್ತಿಯನ್ನು ಕಂಡ ತಕ್ಷಣ ಮೈಮರೆಯುವಂತಹ ಗುಣ ಇಲ್ಲ. ಅದಕ್ಕೆ ಒಂದು ಕಂಡೀಷನಿಂಗ್ ಬೇಕು, ಅದಕ್ಕೆ ಒಂದು ನಂಬಿಕೆ, ಶ್ರದ್ಧೆ ಬೇಕು. ಆದರೆ ರಸವ್ಯಾಪಾರ ಆ ರೀತಿಯಾದದ್ದಲ್ಲ. ಹಾಗೆ ಕಂಡಾಗ ಪ್ರಾಮಾಣಿಕವಾದ ಜಿಜ್ಞಾಸೆಯನ್ನು ಮಾಡಿ ನೋಡಿದಾಗ ಭಕ್ತಿಯನ್ನು ಉಳಿಸಿಕೊಂಡು ರಸವನ್ನು ಉಳಿಸಿಕೊಳ್ತಕ್ಕಂಥ ಶಕ್ತಿ ಎಲ್ಲೋ ಒಬ್ಬ ಕಾಳಿದಾಸನಿಗೆ, ಸ್ವಲ್ಪ ಮಟ್ಟಿಗೆ ಪಂಪನಿಗೆ, ಕೆಲವು ಕಡೆಯಲ್ಲಿ ಕುಮಾರವ್ಯಾಸನಿಗೆ, ಬಹುಮಟ್ಟಿಗೆ ನಮ್ಮ ಆಂಧ್ರದ ತಿಕ್ಕನ ಸೋಮಯಾಜಿ, ಅದೇ ತರಹ ಇಂಗ್ಲಿಷ್ದಲ್ಲಿ ನೋಡಿದ್ರೆ ಶೇಕ್ಸ್ಪಿಯರ್ಗೆ, ಮಿಲ್ಟನ್ಗೆ ಭಕ್ತಿಯ ಭರದಲ್ಲಿ ಹದ ತಪ್ಪಿದೆ. ಬೇಕಾದಷ್ಟು ಬಾರಿ ಕಾವ್ಯದ ಟ್ರೈನ್ ಡಿರೇಲ್ ಆಗುವಂಥದ್ದು ಹೀಗೆ ಕಾಣಿಸುತ್ತೆ. ಇರಲಿ, ಇದನ್ನ ಪ್ರಾಮಾಣಿಕವಾದ ವಿಮರ್ಶೆ ಮಾಡುವಾಗ ಅನಿವಾರ್ಯ ಅಂತ ಮಾಡ್ತಾ ಇದೆ. ಯಾರಿಗೆ ಜೈಮಿನಿ ಭಾರತವನ್ನು ಓದಿದರೆ ಪುಣ್ಯ ಬರುತ್ತೆ ಅಂತಾರೋ ಅವರ ಜೊತೆಗೆ ಇದರ ತಗಾದೆ ಇಲ್ಲ. ಜೈಮಿನಿ ಭಾರತವನ್ನು ಒಂದು ಕವಿವಾಗಿ ಓದ್ತೀನಿ ಎನ್ನುವಾಗಿ ತಗಾದೆ. ಅದನ್ನೊಂದು ಪುಣ್ಯ ಗ್ರಂಥ ಅಂತ, ಪುಣ್ಯವಿದು ಶ್ರೀಕೃಷ್ಣ ಚರಿತಾಮೃತಂ ಅಂತ ಹೇಳುವ ದೃಷ್ಟಿಯಿಂದಲೇ ಓದೋರಿಗೆ ಕವಿದು ಅದೇ ದೃಷ್ಟಿ. ಅದೇ ದೃಷ್ಟಿಯಿಂದ ನೋಡಬೇಕು ಅಂತ ಯಾರಿಗಿಲ್ಲ, ಅವರಿಗಾಗಿ ಈ ವಿಮರ್ಶೆಯನ್ನು ಮಾಡುವುದಾಗುತ್ತದೆ. ಮತ್ತು ಅದು ರಸದೃಷ್ಟಿಗೆ ಕೂಡ ಪೂರಕವಾದದ್ದು. ಅದಕ್ಕೆ ಇಷ್ಟು ಪೀಠಿಕೆ ಹಾಕಿದ ಮೇಲೆ ಉಪಪತ್ತಿ ತೋರಿಸಬೇಕಲ್ವಾ, ರೀಸನಿಂಗ್. ಅದನ್ನು ತೋರಿಸುವಾಗ ನೋಡಿ, ಸುಧನ್ವ ಒಳ್ಳೆಯ ಬಿಲ್ಗಾರ ಅನ್ನುವ ಅರ್ಥ. ಅವನು ಸೇರಿದಂತೆ ಹಲವರು ಮಕ್ಕಳು, 6 ಜನ ಮಕ್ಕಳು ಹಂಸಧ್ವಜನಿಗೆ, 14 ಜನ ತಮ್ಮಂದಿರು. ಅಂಥದ್ರಲ್ಲಿ ಅವನ ಇನ್ನೊಬ್ಬ ತಮ್ಮ ಸುರಥ. ಇವರಿಬ್ಬರ ಯುದ್ಧ ಚಾತುರ್ಯವನ್ನ, ಯುದ್ಧ ಪ್ರೌಢಿಯನ್ನ ನಾವು ಕಾಣ್ತೀವಿ. ಹಂಸಧ್ವಜ ಹೇಳ್ತಾನೆ, ಕೃಷ್ಣ ದರ್ಶನಕ್ಕಾಗಿ ನಾವು ಯುದ್ಧ ಮಾಡಬೇಕು ಅಂತ. ಯಾಕೆ? ಮೂಗನ್ನ ಅಮುಕಿದ್ರೆ ಬಾಯಿ ಬಿಡುತ್ತೆ ಅಂತ ಗಾದೆತಾನೆ. ಅರ್ಜುನನಿಗೆ ಹಿಂಸೆ ಮಾಡಿದರೆ ಕೃಷ್ಣ ಓಡಿ ಬರ್ತಾನೆ. ಅದಕ್ಕಾಗಿ ಅರ್ಜುನನ ಹಿಂಸೆ ಮಾಡೋದು ಹೇಗೆ? ಯಜ್ಞಾಶ್ವವನ್ನು ಕಟ್ಟಿ. ಯಜ್ಞಾಶ್ವ ಕಟ್ಟಿದ್ರೆ ಸಾಲದು, ಯುದ್ಧ ಮಾಡಬೇಕು. ಯುದ್ಧದ ಫಲ ಏನು? ಕೃಷ್ಣ ದರ್ಶನ. ಕೃಷ್ಣ ದರ್ಶನಕ್ಕಾಗಿ ಯುದ್ಧ ಅಂತ ಹೇಳಿ ಯುದ್ಧಕ್ಕೆ ಹೊರಡೋಕೆ ತೀರ್ಮಾನಿಸ್ತಾರೆ. ಯುದ್ಧಕ್ಕೆ ಯಾರು ವಿಮುಖರಾಗ್ತಾರೆ ಅವ್ರನ್ನ ಕಾದೆಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿ ಸುಡಿಸಬೇಕು ಅಂತ ಕೂಡ ತೀರ್ಮಾನ ಮಾಡಿಕೊಳ್ತಾರೆ. ಆಗ ಸುಧನ್ವ ತಡ ಮಾಡ್ತಾನೆ. ಎಲ್ಲ ಗೊತ್ತಿರುವಂಥದ್ದೇ ಕಥೆ, ನಾನು ಆ ವಿಸ್ತಾರಕ್ಕೆ ಹೋಗೋದಿಲ್ಲ. ಆಗ ಅವನನ್ನ ಕಡಾಯಿ ಒಳಗೆ ಹಾಕಿದಾಗ ಅವನು ಕೃಷ್ಣನ ನಾಮಸ್ಮರಣೆ ಮಾಡಿದ ತಕ್ಷಣ ಅದು ತಂಪಾಗುತ್ತದೆ. ಅದನ್ನು ನಾವು ಒಪ್ಪುತ್ತೀವಿ. ಮತ್ತೆ ಶಂಖಲಿಖಿತರು, ಧರ್ಮಶಾಸ್ತ್ರಗಳನ್ನು ಬರೆದಂಥವರು, ಶಂಖಲಿಖಿತರ ಸ್ಮೃತಿಯೇ ಉಂಟು. ಅದನ್ನ ಹೇಳ್ತಾರೆ,
ಇದು ದ್ವಾಪರ ಯುಗದಲ್ಲಿ ಶಂಖಲಿಖಿತರ ಸ್ಮೃತಿಯೇ ಪ್ರಮಾಣವಾಗಿದ್ದದ್ದು ಅಂತ ಆ ಯುಗಕ್ಕೆ ಸೇರಿದಂಥವರು, ಆ ಯುಗದ ಸ್ಮೃತಿಕಾರರು. ದ್ವಾಪರೇ ಶಂಖಲಿಖಿತವು ಅನ್ನುವುದು ಮಾತು. ಅವರು ಈ ಧರ್ಮ ನಿರ್ವಾಹಕ್ಕೆ ಕೂತವರು. ಇವನನ್ನ ಕೊಪ್ಪರಿಗೆ ಹಾಕಿ ಸುಟ್ಟರು ಇವನು ಸಾಯ್ತಾ ಇಲ್ಲ ಅಂದ್ರೆ ಅದಕ್ಕೆ ಇನ್ನಷ್ಟು ಉದ್ರೇಕವಾಗುವಂತೆ ಬೆಂಕಿಗೆ ಎಳನೀರನ್ನು ತುರಿರಿ, ಅದರಿಂದ ಚಿಟಪಟಗುಟ್ಟಿ ಎಣ್ಣೆ ಹಾರಿ ಇವನ ಮುಖದ ಮೇಲೆ ಮೈ ಮೇಲೆ ಬಿದ್ದು ಇವನಿಗೆ ಸುಡಲಿ, ನೋಡೋಣ ಇವನು ಯಾವುದೋ ಒಂದು ತಂತ್ರ ಮಾಡ್ತಾ ಇದ್ದಾನೆ ಅಂತ. ಅದು ನಿಷ್ಫಲವಾಗುತ್ತೆ. ಆಗ ಇಂಥ ಭಾಗವತೋತ್ತಮನನ್ನ ಹಿಂಸೆ ಮಾಡಿಸ್ತಾ ಇದ್ದೀನಿ, ಅದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ಅವರೇ ಬಂದು ಬೀಳ್ತಾರೆ ಕಡಾಯಿ ಒಳಕ್ಕೆ. ಈ ಭಾಗವತೋತ್ತಮನ ಸಂಪರ್ಕದಿಂದ ಅವರ ಮೈಗೂ ಕೂಡ ಆ ಎಣ್ಣೆಯ ಝಳ ತಾಕುವುದಿಲ್ಲ ಅಂತ ಕಥೆ ಬರುತ್ತದೆ. ಅದನ್ನು ಪೂರ್ಣವಾಗಿ ಅಂಗೀಕರಿಸಬಹುದು. ಅದು ಇಟ್ಸ್ ಎ ಮೆಟಾವರ್ಡ್ಲಿ ಪಿಕ್ಚರ್, ಅದೆಲ್ಲ ಒಪ್ಪೋಣ. ಹೀಗೆ ಕಾವ್ಯದಲ್ಲಿ ಅತಿಶಯಗಳು ಪವಾಡಗಳು ಬಂದರೆ ಒಪ್ಪೋಣ. ಯಾಕೆಂದರೆ ಅದರ ರಚನಾ ರೀತಿಯೇ ಬೇರೆ, ಆ ಫ್ರೇಮನ್ನು ನಾವು ಅಂಗೀಕರಿಸಿಯೇ ಹೋಗೋಣ. ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಅಸಹಾಯ ಶೂರನಾಗಿ 14,000 ಜನಸ್ಥಾನದಲ್ಲಿದ್ದ ರಾಕ್ಷಸರನ್ನ ಎದುರಿಸ್ದ ಅಂದ್ರೆ ಖಂಡಿತ ಒಪ್ಪುತ್ತೀವಿ. ಹನುಮಂತ ಸಮುದ್ರವನ್ನ ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ದಾಟದ ಅಂದ್ರೆ ಒಪ್ಪಿಕೊಳ್ತೀವಿ. ಆದರೆ ಬರುವ ಒಂದು ಸಮಸ್ಯೆ ಏನಂದ್ರೆ, ಅವನಿಟ್ಟುಕೊಂಡ ತರ್ಕಕ್ಕೆ ಅವನು ಬದ್ಧವಾಗದೇ ಇದ್ದಾಗ, ನಮ್ಮ ಭಾಷೆಯಲ್ಲಿಯೇ ನಾವು ಸರಿಯಾಗಿ ಮಾತಾಡದೇ ಇದ್ದಾಗ ಸಮಸ್ಯೆ. ಇನ್ಯಾವುದೋ ಇಂಗ್ಲಿಷೋ ಫ್ರೆಂಚೋ ಲ್ಯಾಟಿನ್ನೋ ಅದರ ಬಗ್ಗೆ ತಗಾದೇ ಇಲ್ಲ. ಇವನೇನ್ ಮಾಡ್ತಾನೆ, ಕೃಷ್ಣ ದರ್ಶನಕ್ಕಾಗಿ ಯುದ್ಧ ಅಂತ ಹೇಳಿ ಹೊರಟವರು ಅರ್ಜುನನಿಗೆ ಸುಧನ್ವನ ಜೊತೆ ಯುದ್ಧ ಮಾಡಿ ತೀರ್ಸೋಕ್ಕಾಗೋಲ್ಲ. ಆಗ ಧ್ಯಾನ ಮಾಡ್ತಾನೆ, ಕೃಷ್ಣ ಅವತರಿಸ್ತಾನೆ. ಕೃಷ್ಣ ರಥಕ್ಕೆ ಬಂದು ಕೂತ್ಕೊಂಡು ಕಡಿವಾಣ ಹಿಡಿದ ತತ್ಕ್ಷಣವೇನೆ ಕೃಷ್ಣ ದರ್ಶನ ಆಯಿತು, ಯುದ್ಧ ನಿಲ್ಲಿಸಬೇಕಿತ್ತಲ್ಲ. ಹಂಸಧ್ವಜನೂ ನಿಲ್ಲಿಸೋಲ್ಲ, ಸುಧನ್ವನೂ ನಿಲ್ಲಿಸೋಲ್ಲ, ಸೈನಿಕರು ನಿಲ್ಲಿಸೋಲ್ಲ, ಯಾರೂ ಇಲ್ಲ. ಕವಿಯ ಔಚಿತ್ಯ ಪ್ರಜ್ಞೆ ಏನು, ಮಾರ್ಫಿನ್ ತಗೊಂಡಿತ್ತ, ಕೊಕೇನ್ ತಗೊಂಡಿತ್ತ, ಪೆಥಡಿನ್ ತಗೊಂಡಿತ್ತ, ಅಫೀಮ್ ಕುಡ್ದಿತ್ತ, ಗಾಂಜಾ ಹೀರಿತ್ತ ಅಂತ ಅನ್ಸುತ್ತೆ. ಕಠೋರವಾಗಿ ಮಾತಾಡೋದಕ್ಕೆ ಕ್ಷಮಿಸಬೇಕು. 4 ದಿವಸ ಲಕ್ಷ್ಮೀಶನನ್ನ ಕೊಂಡಾಡಿ 5ನೇ ದಿವಸ ಇದೇನೋ ಅಲಂಕೃತ್ಯ ಶಿರಶ್ಛೇದ ನ್ಯಾಯ ಅಂತ ಮೇಕೆಯನ್ನು ಬಲಿ ಕೊಡಕ್ಕೆ ಮುಂಚೆ ಸ್ನಾನ ಮಾಡಿಸಿ ಅದರ ತಲೆಗೆ ತಿಲಕ ಇಟ್ಟು ಕರಳಿಗೆ ಮಾಲೆ ಹಾಕಿ ಕಡೆಗೆ ಕತ್ತರಿಸ್ತೀವಿ. ಹಾಗೆ ಮಾಡುವುದಾ ಅಂದರೆ, ಕವಿಗಳಲ್ಲಿ ಇಡಿಯಾಗಿ ನೋಡಿದಾಗ ಪ್ರಬಂಧ ದೃಷ್ಟಿ, ಬಿಡಿಯಾಗಿ ನೋಡಿದಾಗ ಪದ್ಯ ದೃಷ್ಟಿ ಅಂತ ಉಂಟು. ಮುಕ್ತಕ್ಕೆ ಕವಯಸ್ಸರ್ವೇ ಅನ್ನುವ ಪ್ರಸಿದ್ಧವಾದ ಉಕ್ತಿಯೇ ಉಂಟು. ಬಿಡಿ ಪದ್ಯದಲ್ಲಿ ಎಲ್ಲರೂ ಕವಿಗಳಾಗ್ತಾರೆ, ಇಡಿಯಾಗಿ ಬರೆಯೋದ್ರೊಳಗೆ ಒಂದು ಐಕಮತ್ಯ ಬೇಕು. ಆ ಸಾವಯವ ಶಿಲ್ಪ ಸಮಗ್ರೀಕರಣ ಶಕ್ತಿ, ಅಡಿಗರ ಹೇಳುವ ಮಾತು, ಅದು ಬೇಕಾಗುತ್ತದೆ. ಹಾಗೆ ಕಂಡಾಗ ಇಲ್ಲಿ ಅವನು ಮರೆತು ಬಿಟ್ಟಿದ್ದಾನೆ ಏನು ಅಂತ ಅನ್ನೋದು. ಮೂಲ ಕಥೆ ಆಗಿದೆ. ಮೂಲ ಕಥೆ ಆಗಿದ್ರೆ ಅದನ್ನು ರಸೋಚಿತವಾಗಿ ಬದಲಾವಣೆ ಮಾಡಿಕೊಳ್ಳಬಹುದಲ್ಲ. ಎಷ್ಟೋ ಕಡೆ ಅಲ್ಲಲ್ಲಿ ಸ್ವಲ್ಪ ಮೂಲ ಕಥೆಗಿಂತ ಭಿನ್ನವಾಗಿ ಇನ್ನಷ್ಟು ಸೊಗಸಾಗಿ ಮಾಡಿಸಿಕೊಂಡಿರುವುದು ಕಾಣುತ್ತದೆ ಕವಿಯಲ್ಲಿ. ಮತ್ತು ಪೂರ್ವ ಕವಿಗಳೆಲ್ಲ ಅವರ ಹಿಂದಿನ ಕವಿಗಳ ಮಾತನ್ನು ಚತು ತಪ್ಪದೆ ಮುಂದುವರೆಸಬೇಕು ಅಂತ ಏನೂ ಇಲ್ಲ. ಅದಕ್ಕೆ ಕಥಾಶ್ರಯ ಅನ್ನುವುದು ಯಾವುದಿದೆ ಅದನ್ನ ರಸೋಚಿತವಾಗಿ ಬದಲಾವಣೆ ಮಾಡಿಕೊಳ್ಳಬಹುದು ಅಂತ ಆನಂದವರ್ಧನಾದಿಗಳೆಲ್ಲ ಹೇಳಿಯೂ ಇದ್ದಾರೆ, ಪೂರ್ವ ಕವಿಗಳು ಮಾಡಿಕೊಂಡೂ ಇದ್ದಾರೆ. ಉದಾಹರಣೆಗೆ ಶಾಕುಂತಲ ನಾಟಕದ ಕಥೆ ಕಾಳಿದಾಸನ ಒಂದು ಸೃಷ್ಟಿ. ಮಹಾಭಾರತದಲ್ಲಿರುವುದಕ್ಕಿಂತ ಸ್ವಲ್ಪ ಬೇರೆಯೇ ಆದದ್ದು, ದುರ್ವಾಸರ ಶಾಪ ಮೊದಲಾದದ್ದು ಎಲ್ಲ. ಹೇಮಕೂಟದಲ್ಲಿ ಶಕುಂತಲೆಯ ವಾಸ ಮತ್ತು ಅಲ್ಲಿಗೆ ಇಂದ್ರ ಮಾತಲೆಯ ಜೊತೆಗೆ ಬರುವಂಥದ್ದು, ಇಂದ್ರನ ಯುದ್ಧಕ್ಕಾಗಿ, ದೇವಾಸುರ ಯುದ್ಧಕ್ಕಾಗಿ ಇಂದ್ರನ ಬೆಂಬಲಿಗನಾಗಿ ದುಷ್ಯಂತ ಮಾತಲೆಯ ಜೊತೆಗೆ ಬರುವುದು, ಆಮೇಲೆ ಸರ್ವದಮನ ಶಕುಂತಲೆ ಇವರನ್ನೆಲ್ಲ ಅವನು ಪಡೆಯುವುದಿಲ್ಲ. ಆದರೆ ಅದೇ ಪ್ರಸಿದ್ಧವಾದ ಕಥೆ ಎಂಬಂತೆ ಇದೆ. ಮಹಾಭಾರತದ ಶಾಕುಂತಲೋಪಾಖ್ಯಾನ ಮಸಕಾಗಿ ನಮಗೆ ಮರೆಯಾಗಿರುವಂತೆ ತೋರ್ತದೆ. ಹಾಗೆ ಕವಿಗಳಿಗೆ ಸ್ವಾತಂತ್ರ್ಯ ಉಂಟು, ಅದು ಔಚಿತ್ಯಪೂರ್ಣವಾಗಿ ಮಾಡಿಕೊಳ್ಳಬೇಕಾದದ್ದು. ಇಲ್ಲಿ ಇವನು ಇದನ್ನು ಮಾಡಿಕೊಂಡಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಪ್ರಬಂಧ ಧ್ವನಿಯ ದೃಷ್ಟಿಯಿಂದ ಸ್ವಲ್ಪ ಸೋತಿದ್ದಾನೆ ಅಂತ ಅರ್ಥ. ಇನ್ನು ಮುಂದೆ ನೋಡೋಣ ತಮಾಷೆಗಳು ಎಷ್ಟು ಬರುತ್ತವೆ ಅನ್ನೋದಕ್ಕೆ. ನಾವು ಬರೀ ಒಬ್ಬರನ್ನ ಹೊಗಳ್ತಾ ಇದ್ದೀವಿ, ಅವರೇನೋ ನಮಗೆ ಇಲ್ಲದ ಕಿರೀಟವನ್ನು ಹೊರಿಸಿದ್ದಾರೆ ಅಂತಲ್ಲ, ಆಕ್ಷೇಪ ಮಾಡುವುದು ಅಂತಲ್ಲ, ಗುಣದೋಷ ವಿಮರ್ಶೆ. ಇದನ್ನು ಮಾಡಿ ನಾವು ಅವರಿಗಿಂತ ಉತ್ತಮರು ಅನ್ನುವ ಸ್ಥಾಪನೆಯೂ ಅಲ್ಲ, ಯಥಾರ್ಥ ಗ್ರಹಣ. ಆಮೇಲೆ ಕೃಷ್ಣ ಬಂದಾಗ ಅರ್ಜುನ 3 ಬಾಣಗಳಲ್ಲಿ ಇವನನ್ನ ಕೊಂದು ಬಿಡ್ತೀನಿ ಸುಧನ್ವನನ್ನ ಅಂತ ಪ್ರತಿಜ್ಞೆ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ, ಅಯ್ಯೋ ಮರುಳೆ, ಏನು ಕೆಲಸ ಮಾಡದೆ, ಇದು ಬಹಳ ಕಷ್ಟ ಇರುವುದು ಅಂತ. ಆ ಸಂದರ್ಭದಲ್ಲಿ ಒಂದೊಂದು ಬಾಣಕ್ಕೂ, ಒಂದು ಮೊದಲನೇ ಬಾಣಕ್ಕೆ ಗೋವರ್ಧನವನ್ನು ಉದ್ಧರಿಸಿ ಲೋಕವನ್ನೆಲ್ಲ ಕಾಯ್ದಂತ ಪುಣ್ಯವನ್ನ ಕೃಷ್ಣ ಧಾರೆ ಎರಿತಾನೆ. ಅದನ್ನು ಕೂಡ ಸುಧನ್ವ ಕತ್ತರಿಸ್ತಾನೆ. ಹೇಳ್ತಾನೆ, ನಾನು 3 ಬಾಣಗಳನ್ನು ಕತ್ತರಿಸ್ತೀನಿ ಅಂತ. 2ನೇ ಬಾಣದಲ್ಲಿ ಕೃಷ್ಣಾವತಾರದ ಪುಣ್ಯವನ್ನೆಲ್ಲ ಸೂರೆ ಮಾಡಿಕೊಡ್ತಾನೆ, ಅದನ್ನೂ ಕೂಡ ಕತ್ತರಿಸ್ತಾನೆ. 3ನೇ ಬಾಣಕ್ಕೆ
ರಾಮಾವತಾರದ ಪುಣ್ಯವನ್ನೆಲ್ಲ ಹಾಕಿ ಕೊಡ್ತಾನೆ. ಅದನ್ನು ಕತ್ತರಿಸಿದರೆ ಅರ್ಜುನನ ಮಾತು ಉಳಿಬೇಕು, ಸುಧನ್ವನ ಮಾತು ಉಳಿಬೇಕು. ಕವಿ ಜಾಣ್ಮೆ ಉಳ್ಳವನು. ಬಾಣ ಮುರಿದರೂ ಮುಂದಿನ ತುಂಡು ಮಾತ್ರ ಹೋಗಿ ಸುಧನ್ವನ ತಲೆಯನ್ನು ಹಾರಿಸಿಬಿಡುತ್ತದೆ. ಆ ಸಂದರ್ಭದಲ್ಲಿ ಆ ತಲೆ ಕೃಷ್ಣ, ಮುಕುಂದ, ಗೋವಿಂದ ಅಂತ ಕೃಷ್ಣನ ಪದತಲದಲ್ಲಿ ಬೀಳುತ್ತದೆ. ಬಿದ್ದಾಗ ಕೃಷ್ಣ ಈ ತಲೆಯನ್ನು ತೆಗೆದುಕೊಳ್ಳಿ ಅಂತ ಆ ತಲೆಯನ್ನು ತುಂಬಾ ಸಂತೋಷಪಟ್ಟು ನೋಡಿದವನು ಈ ಸುಧನ್ವನ ಪಕ್ಷ, ಹಂಸಧ್ವಜನ ಪಕ್ಷದವರಿಗೆ ಎಸೀತಾನೆ. ಅವರು ನಿನಗೆ ಸೇರಬೇಕು ಅಂತ ಅವರು ಮತ್ತೆ ಎಸೀತಾರೆ. ಈ ಸುಧನ್ವನ ತಲೆ ಜೊತೆಗೆ ಹೀಗೆ ವಾಲಿಬಾಲ್ ಆಟ ಆಡುವಂಥದ್ದು ಯುದ್ಧರಂಗದಲ್ಲಿ ಔಚಿತ್ಯಪೂರ್ಣವಾಗಿ ಖಂಡಿತ ಕಾಣಿಸುವಂಥದ್ದಲ್ಲ. ಆಮೇಲೆ ಕೃಷ್ಣನ ದರ್ಶನ ಆಯಿತು, ಸುಧನ್ವನಿಗೆ ಮೋಕ್ಷವೂ ಸಿಕ್ತು ಅಂತಂದ್ರೆ ಅವನ ತಲೆಯನ್ನ ಮಹಾದೇವನೇ ತನ್ನ ಕಪಾಲಮಾಲೆಯಲ್ಲಿ ಪೋಣಿಸಿಕೊಳ್ಳಬೇಕು ಅಂತ ಸ್ವೀಕರಿಸ್ತಾನೆ ಅಂತಲೂ ಬರ್ತದೆ. ಅದು ನಮಗೆ ತುಂಬಾ ಪ್ರಶಂಸನೀಯವಾದಂಥ ಕಲ್ಪನೆ, ಚೆನ್ನಾಗಿದೆ, ಒಪ್ಪಿಕೊಳ್ಳೋಣ. ಮತ್ತೆ ಸುರತ ಯುದ್ಧ ಮಾಡ್ತಾನೆ. ಈ ಹಂಸಧ್ವಜನಿಗೆ ಏನ್ ತಲೆ ಕೆಟ್ಟಿದ್ಯಾ ಅಂತ ಕೃಷ್ಣ ಬಂದಾಯ್ತು, ಯಾತಕ್ಕೆ ಮತ್ತೆ ಮಾಡ್ತಾ ಇರುವಂತಹದ್ದು ತಗಾದೆ. ಸುರಥನು ಸಾಯ್ತಾನೆ ಯುದ್ಧ ಮಾಡಿ. ಅವನ ತಲೆಬುರುಡೆಯನ್ನು ಶಿವನೇ ಮತ್ತೆ ಪೋಣಿಸ್ಕೊಳ್ತಾನೆ. ಅದಕ್ಕೆ ಮೊದಲು ಗರುಡ ಬಂದುಬಿಟ್ಟು ಕೃಷ್ಣನ ಹತ್ರಕ್ಕೆ ಬರ್ತಾನೆ. ಗರುಡನ ಕೈನಲ್ಲಿ ತಲೆಯನ್ನು ಕೊಟ್ಟು ಪ್ರಯಾಗ ಕ್ಷೇತ್ರದಲ್ಲಿ ಹಾಕುವಂತಾನೆ. ಗರುಡ ಹೋಗ್ತಾ ಇದ್ದಾಗ ಶಿವ ಇಲ್ಲ, ನನ್ನ ತಲೆ ಬುರುಡೆಗಳ ಮಾಲೆಗೆ ಪೋಣಿಸಿಕೊಳ್ಬೇಕು ಅಂತ ಭೃಂಗಿಯನ್ನು ಕಳಿಸ್ತಾನೆ. ಅವನ ಕೈನಲ್ಲಿ ಆಗೋದಿಲ್ಲ, ಅವನು ಮೊದಲೇ ಸೊಣಕಲ. ಗರುಡನ ರೆಕ್ಕೆಗಳ ಘಾತಕ್ಕೆ ಸಿಲುಕಿ ಎಲ್ಲೋ ತೇಲ್ಕೊಂಡು ಹೋಗ್ತಾನೆ. ಆಗ ನಂದಿಕೇಶ್ವರನ ಕಳಿಸಿದ್ರೆ ನಂದಿಕೇಶ್ವರನ ಉಸಿರಿಗೆ ಗರುಡ ಒದ್ದಾಟ ಮಾಡ್ಕೊಳ್ತಾರ ಸ್ಥಿತಿ ಬರುತ್ತೆ. ಆಮೇಲೆ ಗರುಡ ನನ್ನ ಬಾಸ್ ಹೇಳಿದ್ದು ಪ್ರಯಾಗದಲ್ಲಿ ಹಾಕಬೇಕು ಅಂತ, ಅಲ್ಲಿಗೆ ಹೋಗಿ ಹಾಕ್ತೀನಿ ಅಂತ. ಅದು ಹಾಕಿದ ತಕ್ಷಣವೇನೆ ಇವನು ತೆಗೆದುಕೊಂಡು ಬರ್ತಾನೆ ನಂದೀಶ್ವರ ಅಂತ. ಅಲ್ಲಿ ಒಂದು ವಿನೋದದ ಪ್ರಸಂಗ ಆಗುತ್ತದೆ. ಆಮೇಲೆ ಯುದ್ಧ ನಿಲ್ಲುತ್ತೆ. ಕೃಷ್ಣ ಹೇಳ್ತಾನೆ, ಸುಮ್ಮನೆ ವ್ಯರ್ಥ ಲೋಕಹಿಂಸೆ, ಜನಹಿಂಸೆ, ಬಿಡು ಯುದ್ಧವನ್ನ, ಇನ್ನಾಯ್ತಲ್ಲ ಯಾತಕ್ಕೆ ಅಂತ. ಕೃಷ್ಣ ಏನನ್ನೆಲ್ಲ ಮಾಡಿದವನು ಆ ಇಬ್ಬರನ್ನು ಬದುಕಿಸಬಹುದಾಗಿತ್ತಲ್ಲ. ಅದೇ ಮೂಲ ಮಹಾಭಾರತದಲ್ಲಿ ಕಾಣುವ ಕೃಷ್ಣನ ಪಾತ್ರದಲ್ಲಿ ಈ ತರದ ಏರುಪೇರುಗಳು ಇಲ್ಲ. ಜೈಮಿನಿ ಭಾರತದ ಕೃಷ್ಣನಲ್ಲಿ ಈ ತರದ ಕಾಂಟ್ರಡಿಕ್ಷನ್ಸ್ ತುಂಬಾ ಕಾಣುತ್ತವೆ. ಆ ಕೃಷ್ಣನ ಜೀರ್ಣಿಸಿಕೊಳ್ಳೋದೇ ಕಷ್ಟವಾಗುತ್ತದೆ. ಆತ ಯೋಗೇಶ್ವರನಾಗಿ ಕಾಣಿಸುವುದಕ್ಕಿಂತ ಹೆಚ್ಚಾಗಿ ಕೆಲವೊಮ್ಮೆ ಈ ತರದ ಅಸಂಗತಿಗಳು. ಮೊದಲೇ ಯುದ್ಧವನ್ನು ನಿಲ್ಲಿಸಬಹುದಾಗಿತ್ತಲ್ಲ, ಇಬ್ಬರು ಮಹಾಭಾಗವತೋತ್ತಮರ ಪ್ರಾಣವನ್ನು ಉಳಿಸಬಹುದಾಗಿತ್ತಲ್ಲ. ಮತ್ತೆ ಹಂಸಧ್ವಜನಾದರೂ ಮೊದಲು ಮಾಡಿಕೊಂಡ ಪ್ರತಿಜ್ಞೆ ಏನು, ಆಮೇಲೆ ಆದದ್ದೇನು, ಯಾವುದಕ್ಕೂ ತಾಳಮೇಳಗಳೇ ಸಿಗುವಂತಹದ್ದಲ್ಲ. ಆದರೆ ಇದು ಮಾತ್ರ ಭಾವಗರ್ಭಿತವಾದದ್ದು, ಭಾವೋತ್ಕಟವಾದದ್ದು, ಗೋಳಾಟಕ್ಕೆ, ಪರಾಕ್ರಮಕ್ಕೆ ಎಲ್ಲಕ್ಕೂ ಒಳ್ಳೆ ಆಸ್ಪದ ಇರುವುದು. ನಮ್ಮ ಕರಾವಳಿಯ ಯಕ್ಷಗಾನದಲ್ಲಿ ಸುಧನ್ವಾರ್ಜುನ ಕಾಳಗ ಬಹಳ ಬಹಳ ಅಭಿಮಾನದಿಂದ ಎಲ್ಲರೂ ಮಾಡುವ, ನೋಡುವ, ಆಡಿಸುವಂಥ ಆಟ. ಅದರಲ್ಲಿಯೂ ಈ ತರುಣನ ವೇಷಧಾರಿಯಾಗಿ ಪುಂಡುವೇಷ ಅಥವಾ ಕೇದಿಗೆ ಮುಂದಲೆ ವೇಷ ಅಂತ ಕರೀತಾರೆ. ಪುಂಡುವೇಷ ಅಂತ ತಿಂಕುತಿಟ್ಟಿನಲ್ಲಿ ಕರೀತಾರೆ, ಕೇದಿಗೆ ಮುಂದಲೆ ವೇಷ ಅಂತ ಬಡಗು ತಿಟ್ಟಿನಲ್ಲಿ ಕರೀತಾರೆ. ಅಲ್ಲಿ ಪುಟಿಚೆಂಡಿಟ್ಟಂತೆ ಕುಣಿದು ಕುಪ್ಪಳಿಸಿ ಸುಧನ್ವನ ಪಾತ್ರ ಮಾಡೋದು ಒಬ್ಬ ಕಲಾವಿದನ ಶಾರೀರಿಕ ಶಕ್ತಿಗೂ ಒಂದು ಚಾಲೆಂಜ್ ಅಂತ. ಅವನು ಎಷ್ಟು ಕುಣಿಬೇಕು, ಎಷ್ಟು ಮಂಡಿ ಹಾಕಬೇಕು, ಮತ್ತೆ ತಿಂಕುತಿಟ್ಟಲ್ಲಾದ್ರೆ ಎಷ್ಟು ಕುಂಚೆಟ್ಟು ಗಿರಿಕಿ ಎಲ್ಲ ಹೊಡೆಯಬೇಕು ಅನ್ನೋದು ಒಂದು ದೊಡ್ಡ ವಿಷಯ. ಆದರೆ ಕಥಾ ಸಂದರ್ಭದ ಔಚಿತ್ಯ ಮಾತ್ರ ಕಳೆದು ಹೋಗ್ತಾ ಇರುವಂತಹದ್ದು ಗೊತ್ತಾಗುತ್ತೆ. ಇದು ಕಂಡಾಗ ಜೈಮಿನಿ ಭಾರತ ಯಾಕೋ ಪ್ರಬಂಧ ದೃಷ್ಟಿಯಿಂದ ಕೆಲವೊಮ್ಮೆ ಲೋಪವಾಗುವಂತೆ ತೋರುತ್ತದೆ. ಅದೇ ಈ ರೀತಿಯಾದ ಲೋಪ ಚಂದ್ರಹಾಸ ಪ್ರಸಂಗದಲ್ಲಿ ಅಷ್ಟಾಗಿ ಕಾಣಿಸೋದಿಲ್ಲ. ತುಂಬಾ ಸರ್ವಾಂಗ ಸುಂದರವಾದ ಶಿಲ್ಪ. ಅದೇ ತರಹ ತಾಮ್ರಧ್ವಜ, ಮಯೂರಧ್ವಜರ ಪ್ರಸಂಗದಲ್ಲಿ ಕೂಡ ಕಾಣಿಸೋಲ್ಲ. ಇದು ಒಂದೇ ಒಂದು ಕಡೆ ಮಾತ್ರ ಒಂದಷ್ಟು ವಿಸಂಗತಿ ಬರುತ್ತೆ. ಅದೇ ಬಬ್ರುವಾನನ ಕಾಳಗದಲ್ಲಿ ಕೂಡ ಆ ತರದ್ದು ಇಲ್ಲ. ಕಾವ್ಯ ಅಂದಮೇಲೆ ಅಲ್ಲಿ ಇಲ್ಲಿ ಒಂದಷ್ಟು ದೋಷಗಳು ಇರುವುದು ಸಹಜ. ಎಡವದೆ ಕುಳಿತವರು ಎಡವುವರೇ ಅಂತ ರಾಘವಾಂಕನ ಮಾತನ್ನು ಇಟ್ಟುಕೊಳ್ಬೇಕಾದೀತೋ ಏನು. ಅದೇ ಇನ್ನು ಹೆಚ್ಚಿನ ಸ್ವೋಪಜ್ಞ ಪ್ರತಿಭಾಶಾಲಿ ಆಗಿದ್ದರೆ ಈ ಪ್ರಸಂಗದಲ್ಲಿ ಇಂತಹ ಅನೌಚಿತ್ಯಗಳು ಬರದೆ ನಿರ್ವಾಹ ಮಾಡ್ತಾ ಇದ್ದ ಅನ್ನೋದ್ರೊಳಗೆ ನನಗೆ ಸಂದೇಹ ಕಾಣುವಂಥದ್ದಲ್ಲ. ಇರಲಿ. ಮತ್ತೆ ಇನ್ನೊಂದು ಪ್ರಸಂಗವನ್ನ ನಾನು ಹೇಳಿದನಲ್ಲ, ಅದು ವಿಶೇಷವಾಗಿ ಬಬ್ರುವಾಹನನ ಮತ್ತು ಅರ್ಜುನನ ಕಾಳಗಕ್ಕೆ ಸಂಬಂಧಪಟ್ಟದ್ದು. ನಿನ್ನೆ ದಿವಸದ ಗಂಗಾ ಶಾಪವನ್ನು ನಾನು ತಿಳಿಸಿದ್ದೆ, ಅಲ್ಲಿ ಬರುವಂಥದ್ದು. ಆಗ ಇಲ್ಲಿ ಒಂದು ಮೂಲದಲ್ಲಿಯೇ ಇರುವಂತಹ ಒಂದು ಸ್ವಾರಸ್ಯ ಏನೆಂದರೆ, ಶ್ರೀರಾಮನ ಮಕ್ಕಳು ರಾಮನ ಜೊತೆ ಲವಕುಶರು ಕಾದಾಡಿದ ರೀತಿ ಆಯಿತು ಅಂತ ಜೈಮಿನಿ ಹೇಳ್ತಾನೆ. ಆಗ ಅದು ಹೇಗೆ ಅನ್ನುವಂಥದ್ದು. ರಾಮಾವತಾರದೊಳ್ ದೇವಪುರ ನಿಲಯ ಲಕ್ಷ್ಮೀ ಮನೋವಲ್ಲಭಂ ತನ್ನ ಸುತರೊಡನೆ ಸಂಗ್ರಾಮದೊಳ್ ಕಾದಿದ ಕಥಾಮೃತವನದರ ಕಾರಣ ಸಹಿತ ತುದಿ ಮೊದಲ್ಗೆ ಹೇಳುವುದಕ್ಕೆ ಆರಂಭ ಮಾಡ್ತಾನೆ.
ಇದು ಒಂದು ಸೊಗಸಾಗಿರುವಂಥ ಉಪಾಖ್ಯಾನೋಪಮೆ ಎಂದು ಕರೆಯಬಹುದಾದ ರೀತಿ. ಕೇಳ್ತಾನೆ ತತ್ಕ್ಷಣವೇನೆ ಜನಮೇಜಯ, ಹೇಗೆ ಲವಕುಶರ ಕಾಳಗವಾಯಿತು ಅಂತ. ಅದಕ್ಕೆ ಅದನ್ನು ಇಡಿಯಾಗಿ ವಿಸ್ತರಿಸಿ ಹಲವು ನೂರು ಪದ್ಯಗಳಲ್ಲಿ ಕಥಾನಕವನ್ನು ಹೇಳ್ತಾನೆ. ಇದನ್ನ ಒಂದು ಹೋಲಿಕೆ ಎನ್ನುವ ದೃಷ್ಟಿಯಲ್ಲಿ ತೆಗೆದುಕೊಳ್ಬೇಕಾ? ರಾಮರಾವಣರ ಸಂಗ್ರಾಮ ರಾಮರಾವಣರ ಸಂಗ್ರಾಮದಾಗಿ ಇತ್ತು ಅಂತ, ಅದಕ್ಕೆ ಹೋಲಿಕೆ ಇಲ್ಲ. ಆದರೆ ಬಬ್ರುವಾಹನ ಅರ್ಜುನರ ಸಂಗ್ರಾಮ ಈ ತಂದೆ ಮತ್ತು ಮಕ್ಕಳು ಹಿಂದೆ ತ್ರೇತಾಯುಗದಲ್ಲಿ ಯಾವ ಯುದ್ಧ ಮಾಡಿದ್ರು ಹಾಗೆ ಇತ್ತು ಅಂತ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಮತ್ತು ಲವಕುಶರ ಸಂಗ್ರಾಮದ ಕಥೆಯೇ ಇಲ್ಲ. ಮತ್ತೆ ಅದು ಎಲ್ಲಿಂದ ಬಂತು? ಪ್ರಾಚೀನವಾದ ಉದಾಹರಣೆ ಸಿಗುವುದು ಪದ್ಮಪುರಾಣದಲ್ಲಿಯೇ. ಮೊದಲಿಗೆ ನಮಗೆ ಸಿಗುವಂತಹದ್ದು ರಾಮಾಯಣ ಆದಮೇಲೆ ಬರುವ ಕಾಳಿದಾಸನ ರಘುವಂಶದಲ್ಲಿ ಕೂಡ ಈ ಯುದ್ಧದ, ತಂದೆ ಮಕ್ಕಳ ಯುದ್ಧದ ರೆಫರೆನ್ಸ್ ಇಲ್ಲ. ಆಮೇಲೆ ನಮಗೆ ಭವಭೂತಿಯ ಉತ್ತರ ರಾಮಚರಿತೆಯಲ್ಲಿ ಕಾಣಿಸುತ್ತದೆ. ಅದೇ ದಿನ್ಯಾಗ ಕವಿಯ ಕುಂದಮಾಲಾ ನಾಟಕದಲ್ಲಿ ಕೂಡ ತಂದೆ ಮಕ್ಕಳ ಯುದ್ಧದ ಚಿತ್ರಣ ಇಲ್ಲ. ಕನಕ ಜಾನಕಿ ಅಂತ ಒಂದು ನಾಟಕ ಕಾಶ್ಮೀರದ ಕವಿ ಕ್ಷೇಮೇಂದ್ರ ಬರೆದಿದ್ದ. ಆ ನಾಟಕ ನಮಗೆ ಸಿಕ್ಕಿಲ್ಲ, ಅದು ಹೇಗಿತ್ತೋ ಗೊತ್ತಿಲ್ಲ. ಆದರೆ ಮೊತ್ತ ಮೊದಲಿಗೆ ನಾಟಕಗಳ ಪೈಕಿ ನಮಗೆ ಸಿಗುವುದು ಭವಭೂತಿಯ ಉತ್ತರಾಮಚರತಿಯಲ್ಲಿ ಕವಿಗಳ ಕೃತಿಗಳ ಪೈಕಿ. ಆಮೇಲೆ ಸಂಸ್ಕೃತದ ಪದ್ಮಪುರಾಣದಲ್ಲಿ ಕೂಡ ಇದು ಪಾತಾಳಖಂಡದಲ್ಲಿ ಬರುತ್ತದೆ. ರಾಮಾಶ್ವಮೇಧದ ಪ್ರಸಂಗ ಅಲ್ಲಿ ಬಹಳ ವಿಶೇಷವಾದ ಕಥೆಗಳೆಲ್ಲ ಬರ್ತವೆ, ರಂಜನೀಯವಾಗಿರುವಂತಹದ್ದು. ಈ ಒಂದು ಕಥೆಯನ್ನೇ ಇಟ್ಟುಕೊಂಡು ಜೈಮಿನಿ ಮಹರ್ಷಿ ವಿಸ್ತರಿಸಿರುವಂತೆ ತೋರುತ್ತದೆ. ಆ ಒಂದು ಕಥಾನಕದ ಪ್ರಕಾರ ಸೀತಾ ಪರಿತ್ಯಾಗ, ಬಳಿಕ ವಾಲ್ಮೀಕಿ ಆಶ್ರಮದಲ್ಲಿ ವಾಸ, ಲವಕುಶರ ಜನನ, ಅವರ ವಿದ್ಯಾಭ್ಯಾಸ ಮತ್ತು ರಾಮಾಶ್ವಮೇಧ ಇವರ ಸಂಗ್ರಾಮ, ಈ ಕಥೆ ಬರ್ತದೆ. ಇದು ಪ್ರಾಯಶಃ ಜೈಮಿನಿ ಭಾರತದಲ್ಲಿ ತುಂಬಾ ಮಾರ್ಮಿಕವಾದ ಕರುಣರಸವನ್ನ, ವೀರರಸವನ್ನ ಸಮಪಾಕದಲ್ಲಿ ಬೆರೆಸಿರ್ತಕ್ಕಂಥ ಒಳ್ಳೆಯ ಸಕ್ಸಸ್ಫುಲ್ ಅಂಡ್ ಬ್ಯೂಟಿಫುಲ್ ಪ್ಲಾಟ್ ಅಂತ ಹೇಳಬಹುದು. ರಸದೃಷ್ಟಿಯಿಂದ ಕಂಡಾಗ ತುಂಬಾ ಆರ್ದ್ರವಾದಂಥ ಭಾಗ ಇದು. ಮಿಕ್ಕ ಕಡೆ ಚಮತ್ಕಾರ ಹೆಚ್ಚು. ಮೊದಲೇ ಹೇಳಿದಂತೆ ಹಂಸಧ್ವಜ ಪ್ರಕರಣದಲ್ಲಿ ರಸದೃಷ್ಟಿಯ ಭಾಗಗಳಿದ್ದರೂ ಔಚಿತ್ಯ ಇಲ್ಲದ ಕಾರಣ ಅನೌಚಿತ್ಯಾದೃತೆ ನಾಣ್ಯದ್ ರಸಭಂಗಸ್ಯ ಕಾರಣಂ ಪ್ರಸಿದ್ಧೌಚಿತ್ಯ ಭಂಗಸ್ತು ರಸಸ್ಯೋಪನಿಷತ್ ಪ್ರಸಿದ್ಧೌಚಿತ್ಯ ಬಂಧಸ್ತು ರಸಸ್ಯೋಪನಿಷತ್ಪರ ಅನ್ನುವ ಧ್ವನ್ಯಾಲೋಕದ ಮಾತಿನಂತೆ ಅನೌಚಿತ್ಯಕ್ಕಿಂತ ದೊಡ್ಡ ರಸದೋಷ ಇಲ್ಲ. ಪ್ರಸಿದ್ಧವಾದ ಪ್ರಬಂಧಗಳ ಔಚಿತ್ಯವೇ ಅದರ ರಸ ರಹಸ್ಯ, ರಸದ ಉಪನಿಷತ್ತು, ರಸವನ್ನ ನಿಕಟವಾಗಿಸುವಂತ ದಾರಿ ಔಚಿತ್ಯವೇ ಅಂತ. ಹೀಗೆ ಕಂಡಾಗ ಆ ಒಂದು ಪ್ರಕರಣದಲ್ಲಿ ಅನೌಚಿತ್ಯಗಳಿಂದ ಅದು ರಸಪುಷ್ಟಿಯನ್ನ ಉಂಟು ಮಾಡದೆ ಸಹೃದಯರಿಗೆ ಒಂದು ಮಟ್ಟಿಗೆ ಉದ್ವೇಜಕವಾಗಿ ಸೋಲುತ್ತದೆ. ಅದೇ ನೀಲಧ್ವಜ ಪ್ರಕರಣ ಪರವಾಗಿಲ್ಲ, ಅಲ್ಲಿ ಜ್ವಾಲೆಯ ರೋಷವೇ ಹೆಚ್ಚು ತೀವ್ರವಾಗಿ ತೋರುತ್ತದೆ. ಆದರೆ ಮಿಕ್ಕಂತೆ ಮೃದುವಾದ ರಸಗಳು ಇಲ್ಲ. ರಸಗಳಲ್ಲಿ ವಿದ್ಧ ಮತ್ತು ಅವಿದ್ಧ ಅಂತ ಎರಡು ವಿಧವಾದ ಪ್ರಕಾರ ಮಾಡ್ತಾರೆ. ಒಂದು ಬಹಳ ಗಾಢವಾದದ್ದು, ತೀವ್ರವಾದದ್ದು. ಇನ್ನೊಂದು ಅವಿದ್ಧ, ಸುಕುಮಾರವಾದದ್ದು. ಆ ಜ್ವಾಲೆ, ನೀಲಧ್ವಜ ಇವರ ಪ್ರಕರಣದಲ್ಲಿ ಸುಕುಮಾರವಾದ ರಸಕ್ಕಿಂತ ಉದ್ಧತವಾದ ರಸಪ್ರಯೋಗ ಹೆಚ್ಚು. ಆದರೆ ಇಲ್ಲಿ ಹಾಗಲ್ಲ, ಸುಕುಮಾರ ಮನೋಹರವಾದ ಕರಳನ್ನು ಕರಗಿಸುವಂತಹ ಭಾವನೆಗಳು ಉಂಟು. ಅಲ್ಲಿಯ ಕೆಲವು ಪದ್ಯಗಳನ್ನು ನಾವಿವತ್ತು ನೋಡೋಣ. ರಾಮರಾಜ್ಯದ ಪ್ರಭಾವವನ್ನು ಕವಿ ವರ್ಣಿಸುವಾಗ ಪ್ರಾಸವನ್ನು ಮತ್ತೆ ಇಟ್ಟುಕೊಳ್ತಾನೆ. ಯೂಪಮಯವಾಯಿತು ದರೆಯೆಲ್ಲಮುಂ ವರಜಾತ ರೂಪಮಯವಾಯಿತು ಮನೆಯೆಲ್ಲಮುಂ ಶುಕಪಿಕಾಲಾಪಮಯವಾಯಿತು ವನಮೆಲ್ಲಮುಂ ವರ್ಧಿಪ ಪ್ರಜಗಳಿಂ ಸಂಚರಿಸುವ ಗೋಪಮಯವಾಯಿತು ಗಿರಿಯೆಲ್ಲಮುಂ ರತ್ನ ಪ್ರದೀಪಮಯವಾಯಿತು ತಮಮೆಲ್ಲಮುಂ ರಘುಜ ಪ್ರತಾಪಮಯವಾಯಿತು ಮೂಜಗಮೆಲ್ಲಮುಂ ದಾಶರಥಿ ರಾಜ್ಯಮಂ ಪಾಲಿಸಿ ಅಂತ. ಯೂಪ ಅಂದರೆ ಯಜ್ಞದಲ್ಲಿ ನೆಡುವಂತಹ ಒಂದು ಸ್ತಂಭ. ಆ ಸ್ತಂಭದಲ್ಲಿ ಯಜ್ಞ ಪಶುವನ್ನು ಕಟ್ಟುತ್ತಾ ಇದ್ದರು ಅಂತ. ಅದು ಈ ಯೂಪದ ಕಾನ್ಸೆಪ್ಟು ಎಲ್ಲ ಕಡೆಗೂ ವ್ಯಾಪಕವಾಗಿ ಬರುತ್ತೆ. ಆ ಒಂದು ಯೂಪದ ತತ್ವವೇ ಈ ಹೊತ್ತು ದೇವಸ್ಥಾನಗಳ ಧ್ವಜಸ್ತಂಭದಲ್ಲಿ ಕಾಣುವಂಥದ್ದು ಕೂಡ ಆಗಿದೆ. ಮತ್ತು ನಾವಿವತ್ತು ಫ್ಲಾಗ್ ಪೋಸ್ಟ್ ಅಂತ ಏನು ಸೆಕ್ಯುಲರ್ ಸಾಮ್ರಾಜ್ಯದಲ್ಲಿ ಧ್ವಜದ ದಂಡವಾಗಿದೆ, ಅದು ಕೂಡ ಯೂಪದ್ದೇ ದೃಷ್ಟಿ. ಅಂದರೆ ಎಲ್ಲಿ ನಮ್ಮ ಕೋಪವನ್ನ, ನಮ್ಮ ಹೆಮ್ಮೆಯನ್ನ, ಗರ್ವವನ್ನ, ಅಭಿಮಾನಗಳನ್ನ ಕಟ್ಟಿ ಬಲಿದಾನ ಮಾಡಬೇಕಾಗಿದೆಯೋ ಅಂತ ಸ್ತಂಭವನ್ನ ಯೂಪ ಅಂತ ಕರೆಯಬೇಕು. ಮನ್ಯು ಪಶು ಅನ್ನುವುದು ವೇದದ ಮಾತು. ನಮ್ಮ ಕ್ರೋಧವನ್ನೇ ಪಶುವಾಗಿ ಬಲಿಯಾಗಿಸಬೇಕು ಅಂತ. ಆ ದೃಷ್ಟಿಯಿಂದ ದೃಢವಾದ ಸ್ತಂಭ ಅದು ಯೂಪಸ್ತಂಭ. ಅದು ಅಥರ್ವ ವೇದದಲ್ಲಿ ಸ್ಕಂಭ ಅನ್ನುವ ಭಾವದಿಂದ ಬಹಳ ವಿಸ್ತಾರವಾಗಿದೆ. ಸ್ಕಂಭವೇ ಸ್ತಂಭ ಆದದ್ದು. ಸ್ಕಂಭವನ್ನ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ.
ಯಾವುದಕ್ಕೆ ನಾವು ಬದ್ಧರಾದಾಗ ನಮ್ಮ ಅಹಂಕಾರ ಕಳೆದುಕೊಳ್ತೀವೋ ಅದು ಬ್ರಹ್ಮ ಅಂತ ನೋಡಿದಾಗ, ನಮ್ಮ ಪ್ರತ್ಯೇಕತೆಯನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿದಾಗ, ಶರಣಾಗತರಾದಾಗ, ಪ್ರಪನ್ನರಾದಾಗ, ಸ್ವತಃ ವಿಲಯನವನ್ನು ಮಾಡಿಕೊಂಡಾಗ, ನಾಮರೂಪಗಳ ದ್ವಂದ್ವವನ್ನು ಮೀರಿದಾಗ ಅಹಂಕಾರ ವಿಲಯನವಾಗುತ್ತದೆ. ವಿಶ್ವದಲ್ಲಿ ನಾವು ಸಮಷ್ಟಿ ಭಾವದಿಂದ ಏಕತೆಯನ್ನು ಪಡೀತೀವಿ, ಪ್ರತ್ಯೇಕತೆಯ ಅಹಂಕಾರಗಳನ್ನು, ಹಮ್ಮು ಬಿಮ್ಮುಗಳನ್ನು ಕಳೆದುಕೊಳ್ತೀವಿ ಅಂತ. ಅದು ಯಜ್ಞದ ಮುಖ್ಯ ತತ್ವ. ಹಾಗಾಗಿ ಜಗತ್ತಿನಲ್ಲೆಲ್ಲ ಯಜ್ಞ ತುಂಬಿ ತುಳುಕಾಡುವಾಗ ಯೂಪಮಯವಾಯಿತು ಧರೆಯಲ್ಲ. ಜಾತರೂಪ ಅಂದರೆ ಬಂಗಾರ ಅಂತ. ಸಂಸ್ಕೃತದಲ್ಲಿ ಲೋಹಗಳಿಗೆ, ಅವುಗಳಿಗೆ ಮಾತ್ರ ಅಲ್ಲ, ಎಷ್ಟೋ ವಿಷಯಗಳಿಗೆ ಕೊಟ್ಟ ಹೆಸರುಗಳು ತುಂಬ ಸೊಗಸಾದವು, ಅರ್ಥಪೂರ್ಣವಾದವು, ವೈಜ್ಞಾನಿಕವಾದವು. ಜಾತಮೇವ ಯಸ್ಯ ರೂಪಂ ತಜ್ಜಾತರೂಪಂ ಅಂತ ಹೇಳಬಹುದು. ಹುಟ್ಟಿದ್ದೇ ಅದರ ರೂಪ, ಅದೇ ಜಾತರೂಪ. ಬಂಗಾರ ಅದುರಿನ ರೂಪದಲ್ಲಿ, ಅಂದರೆ ಓರ್ ಅಂತ ನಾವೇನು ಕರಿತೀವಿ, ಅಥವಾ ಪೈರೇಟ್ಸ್ ಅಂತ ಏನು ಕರೀತಾರೆ, ಆ ರೂಪದಲ್ಲಿ ಅದು ಸಿಗೋದಿಲ್ಲ. ಆಕ್ಸೈಡ್ಸ್ ಆಗಿ, ನೈಟ್ರೇಟ್ಸ್ ಆಗಿ ಹಾಗೆಲ್ಲ ಸಿಗೋದಿಲ್ಲ. ಈಗ ಗೋಲ್ಡ್ ಆಕ್ಸೈಡ್ ಆಗಲಿ, ಗೋಲ್ಡ್ ನೈಟ್ರೇಟ್ ಆಗಲಿ ಇಲ್ಲವೇ ಇಲ್ಲ. ಈಗ ಸಿಲ್ವರ್ ನೈಟ್ರೇಟ್ ಉಂಟು, ಕಾಪರ್ ಸಲ್ಫೇಟ್ ಉಂಟು, ಹೀಗೆಲ್ಲ ಉಂಟು. ಗೋಲ್ಡ್ ಈಸ್ ಅವೈಲಬಲ್ ಇನ್ ಫ್ರೀ ಫಾರ್ಮ್. ಅಂದರೆ ಬಂಗಾರ ಕಣಕಣವಾಗಿ ಕಲ್ಲಿನ ಮಧ್ಯೆ ಅಡಗಿರುತ್ತದೆ. ಆ ಕಲ್ಲುಗಳನ್ನು ಪುಡಿ ಮಾಡಿ ಸೈನೈಡ್ ಪ್ರೊಸೆಸಿಂಗ್ ಇಂದ ಬಂಗಾರದ ಕಣವನ್ನು ಬೇರ್ಪಡಿಸಬೇಕು. ಬಂಗಾರ ರಾಜಲೋಹ, ರಾಯಲ್ ಮೆಟಲ್. ಅದು ಆಕ್ಸಿಡೈಸ್ ಆಗೋಲ್ಲ, ರೆಡ್ಯೂಸು ಆಗೋದಿಲ್ಲ. ಅದು ವೇದಾಂತದ ಪರಬ್ರಹ್ಮ ಇದ್ದಂತೆ ಅಧಿಕಾರಿಯಾದದ್ದು. ಹಾಗೆ ಅದರಿಂದಲೇ ಸಂಸ್ಕೃತದಲ್ಲಿ ಬಂಗಾರಕ್ಕೆ ಜಾತರೂಪ ಅಂತ ಹೇಳ್ತಾರೆ. ಸುವರ್ಣ ಅಂತ ಅದಕ್ಕೆ ಹೆಸರಿಡೋದಕ್ಕೂ ಅದೇ ಕಾರಣ. ಶೋಭನಂ ವರ್ಣಂ ಯಸ್ಯ ತತ್ ಸುವರ್ಣಂ ಅಂತ. ಯಾವುದರ ಬಣ್ಣ ಮಾಸುವುದೇ ಇಲ್ವೋ ಎಂದು ಅದು ಸುವರ್ಣ. ಬೆಳ್ಳಿ ಫಳಫಳ ಅಂತ ಹೊಳೆದರೂ ವಾತಾವರಣಕ್ಕೆ ಇಟ್ಟಾಗ ಕಪ್ಪಾಗಿ ಬಿಡುತ್ತದೆ. ಕಾರಣ ವಾತಾವರಣದಲ್ಲಿರುವ ಹೈಡ್ರೋಜನ್ ಸಲ್ಫೈಡ್ H2S ಬಹಳ ದುರ್ವಾಸನೆಯ ಅನಿಲ ಅದು. ಅದರಿಂದಾಗಿ ಅದು ಸಿಲ್ವರ್ ಸಲ್ಫೈಡ್ ಮೇಲೆ ಬಂದು ಅದು ಕಪ್ಪು ಬಣ್ಣದ ಒಂದು ಲೇಯರ್ ಆಗಿ ಅದರ ಮೇಲೆ ಮೆತ್ತುಕೊಳ್ಳುತ್ತದೆ. ಹಾಗಾಗಿ ನೀವು ಬೆಳ್ಳಿಯ ಪಾತ್ರೆಗಳನ್ನ ಏರ್ ಟೈಟ್ ಮಾಡಿ ಎತ್ತಿಟ್ರೆ ಅದು ಫಳಫಳ ಅಂತ ಹೊಳಿತಾ ಇರುತ್ತೆ. ಹಾಗಲ್ಲದೆ ಅದಕ್ಕೆ ಬೇಕಾದ್ರೆ ವಾರ್ನಿಷ್ ಇಂದ ಒಂದು ಲೇಯರ್ ಕೊಟ್ಟಿದ್ರೆ ಏನು ರಿಯಾಕ್ಟ್ ಆಗದೆ ಇರುತ್ತೆ. ಹಾಗಲ್ಲದೆ ಹೊರಗಡೆ ಇಟ್ಟಿದ್ರೆ ಆಗಾಗ ತಿಕ್ಕುತ್ತಾ ಇರಬೇಕಾಗುತ್ತದೆ. ಅದರಿಂದಲೇ ಬೆಳ್ಳಿಯನ್ನ ಅಮರಕೋಶ ದುರ್ವರ್ಣ, ದುಷ್ಟಂ ವರ್ಣಂ ಯಸ್ಯ ಅಂತ ದುರ್ವರ್ಣ ಅಂತ ಕರೆದಿದೆ. ಎಷ್ಟು ಸೂಕ್ಷ್ಮವಾಗಿ ನಾವು ನೋಡಿದ್ರೆ ಇವುಗಳ ಹೆಸರುಗಳು ಅಷ್ಟು ಸೊಗಸಾಗಿವೆ ಅಂತ ಗೊತ್ತಾಗುತ್ತೆ. ಈ ಅಭ್ರಕ, ಮ್ಯಾಂಗನೀಸ್, ಮೈಕಾ ಅಂತ ಕರಿತೀವಲ್ಲ, ಮೈಕಾ, ಅದನ್ನ ಕಾಪೋತಕಂ ಅಂತ ಕರೆಯುವುದುಂಟು. ಪಾರಿವಾಳಗಳ ಕೊರಳು ಇಂದ್ರಚಾಪದ ಬಣ್ಣಗಳಿಂದ ಧಗಧಗಿಸುತ್ತದೆ. ಅದು ಬೂದು ಬಣ್ಣದ ಪಾರಿವಾಳಗಳ ಕೊರಳು. ನೀವು ಆ ಮೈಕಾನ ಇಟ್ಟು ನೋಡಿದಾಗ, ಅಭ್ರಕ ಅದನ್ನು ನೋಡಿದಾಗ ಗೊತ್ತಾಗುತ್ತೆ, ಪದರ ಪದರ ಆಗಿರುತ್ತೆ. ಅದು ಹೀಗೆ ಹಾಗೆ ನೋಡಿದ್ರೆ ಫಳಫಳನೆ ಇಂದ್ರಚಾಪದ ವರ್ಣಗಳು ತೋರುವಂತೆ ಕಾಣುತ್ತದೆ. ಅದನ್ನೆಲ್ಲ ಗಮನಿಸಿ. ಈಗ ಕಾಪರ್ ಸಲ್ಫೇಟ್ಗೆ ಅವರು ಶಿಖಿಗ್ರೀವಂ ಅಂತ ಇಟ್ಟಿದ್ದಾರೆ. ನವಿಲಿನ ಕೊರಳಿನ ಬಣ್ಣದ ನೀಲಿಯ ಆ ಒಂದು ವರ್ಣದಲ್ಲಿ ಇರುವಂತಹದ್ದು ಕಾಪರ್ ಸಲ್ಫೇಟ್. ಮೈಲು ತುತ್ತ, ತುತ್ತಾಂಜನಂ ಶಿಖಿಗ್ರೀವಂ ಅಂತಲೇ ಅಮರಕೋಶದಲ್ಲಿ ಬರುವಂಥದ್ದು. ಅಂದರೆ ಎಷ್ಟು ಚೆನ್ನಾಗಿ ತಾಮ್ರವನ್ನ ಮ್ಲೇಚ್ಛ ಮುಖಂ ಅಂತಂದ್ರು. ಯುರೋಪಿಯನ್ನ ಮುಖ ಇದ್ದಂತೆ ಇರುತ್ತೆ ಅಂತ. ಕೆಂಪಿಗೆ ಇರ್ತಾರಲ್ಲ ಅವರು, ತಾಮ್ರ ಕೂಡ ಹಾಗೇನೆ ಫಳಫಳ ಕೆಂಪಿಗೆ ಹೊಳೆಯುತ್ತೆ ಅನ್ನುವಂಥದ್ದು. ಇರಲಿ, ಜಾತರೂಪವಾಯಿತು ಮನೆಯೆಲ್ಲಮು, ಮನೆಯೆಲ್ಲ ಬಂಗಾರವಾಗಿಬಿಡ್ತು. ಶುಕ ಪಿಕಾಲಾಪಮಯಮಾಯಿತು ವನವೆಲ್ಲಮು, ಗಿಳಿಗಳಿಂದ ಕೋಗಿಲೆಗಳಿಂದ ಪ್ರತಿಧ್ವನಿಸ್ತಾ ಇತ್ತು ವನವೆಲ್ಲವೂ. ಮತ್ತು ಪ್ರಜೆಗಳಿಂ ಸಂಚರಿಸುವ ಗೋಪಮಯಮಾಯಿತು ಗಿರಿಯೆಲ್ಲಮು. ಗಿರಿಯೆಲ್ಲ ಗೋಪಮಯ. ಬೆಟ್ಟಗಳು ಯಾವಾಗ ಗೊಲ್ಲರಿಂದ ತುಂಬಿಕೊಳ್ಳುತ್ತವೆ? ಅಲ್ಲಿ ಹುಲ್ಲಿದ್ದಾಗ. ಹುಲ್ಲಿದ್ದರೆ ದನಕರುಗಳು ಮೇಯೋದಿಕ್ಕೆ ಹೋಗುತ್ತವೆ. ಬೆಟ್ಟದ ಮೇಲೆ ಕಾಲಾಡಿಸಿಕೊಂಡು ಮೇಯ್ದು ಬಂದ ಹಸುವಿನ ಹಾಲು ನಿಜವಾಗಿ ಆರೋಗ್ಯಕರ. ಮನೆಯಲ್ಲಿ ಪಾಪ 3/9 ಜಾಗದಲ್ಲಿ ಇಕ್ಕಟ್ಟಾಗಿ ಒದ್ದಾಡಿಕೊಂಡು ರೆಡಿಮೇಡ್ ಆದ ಈ ಕೆಂಗೇರಿಯ ವೈತರಣಿಯಿಂದ ಬೆಳೆದಿರ್ತಕ್ಕಂಥ ಹುಲ್ಲನ್ನು ತಂದು ತಿಂದ ದನದ ಹಾಲಿನಲ್ಲಿ ಏನಿರುತ್ತದೆ ಸ್ವಾರಸ್ಯ. ಆಮೇಲೆ ರತ್ನ ಪ್ರದೀಪಮಯಮಾಯಿತು ತಮಮೆಲ್ಲಮು. ಕತ್ತಲೆ ಹೋಗಿ ರತ್ನ ಪ್ರದೀಪಗಳಿಂದ ದೇದೀಪ್ಯಮಾನವಾಗಿ ಬೆಳಗುವುದಕ್ಕೆ ಆರಂಭವಾಯಿತು. ಕತ್ತಲಿಲ್ಲದಂತೆ ಆಯಿತು. ಮತ್ತು 3 ಲೋಕವು ರಘುವಂಶಜರಾದ ಶ್ರೀರಾಮಾದಿಗಳಿಂದ, ಅವರ ಪ್ರತಾಪದಿಂದ ಉದ್ದೀಪ್ತವಾಯಿತು ಅಂತ ಆ ರಾಮರಾಜ್ಯದ ವೈಭವವನ್ನು ಹೇಳುವಾಗ ಮತ್ತೆ ಮತ್ತೆ ಈ ಮಯಟ್ ಪ್ರತ್ಯಯವನ್ನು ಎಷ್ಟು ಸೊಗಸಾಗಿ ಬಳಸಿದ್ದಾರೆ ನೋಡಿ. ಮಯ ಅನ್ನುವುದಕ್ಕೆ ಪ್ರಾಚುರ್ಯಾರ್ಥ ತೆಗೆದುಕೊಳ್ಳಬೇಕು. ತುಂಬಿ ತುಳುಕಾಡುತ್ತಾ ಇತ್ತು ಅನ್ನುವ ಅರ್ಥದಲ್ಲಿ ಇದು ಸೊಗಸಾಗಿ ಕಾಡುತ್ತದೆ. ಆಗ ಸೀತೆಗೆ
ಸಂತಾನದ ಬಯಕೆ ಆಯಿತಂತೆ. ಅದನ್ನು ತುಂಬ ಚೆನ್ನಾಗಿ ಚಿತ್ರಿಸ್ತಾನೆ. ನಮ್ಮ ಮಹಾಕಾವ್ಯಗಳಲ್ಲಿ ಪುತ್ರ ದೋಹದ, ಕನ್ನಡದಲ್ಲಿ ಕೆಲವೊಮ್ಮೆ ಪುತ್ರ ದೋಹಳ ಅಂತಲೂ ಹೇಳ್ತಾರೆ, ಇದರ ಬಯಕೆಯನ್ನ ವಿಸ್ತೃತವಾಗಿ ಚಿತ್ರಿಸುವುದುಂಟು. ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ ಒಮ್ಮೆ ಕೌಸಲ್ಯೆ, ದಶರಥ ಎಲ್ಲರೂ ಈ ಗುಬ್ಬಿ ಮೊಟ್ಟೆ ಇಡುವುದಕ್ಕೆ ಗೂಡು ಮಾಡುವ, ಮೊಟ್ಟೆ ಇಡುವ ಮರಿಗಳಿಗೆ ಕುಟುಕು ಕೊಡುವ ಸಂಭ್ರಮವನ್ನು ನೋಡಿ ತಾನು ಚಕ್ರೇಶ್ವರನಾದರೂ ತನಗಿಲ್ಲದ ಆ ಸಂತೋಷ ಆ ಒಂದು ತಿರ್ಯಗ್ಜಂತುವಾದ ಪಕ್ಷಿಗೆ ಇದೆಯಲ್ಲ ಅಂತ ಕಂಡು ವಸಿಷ್ಠ ವಾಮದೇವ ಜಾಬಾಲಿಗಳನ್ನು ಕರೆಸಿ ಗೋಳಾಡ್ತಾನೆ ಎನ್ನುವ ಚಿತ್ರಣ ಬರುತ್ತೆ. ಅಂದರೆ ಎಂಥವರಿಗೂ ಕೂಡ ಆ ಸಂತಾನ ಇದೆಯಲ್ಲ ಅದು ಬಹಳ ಇಷ್ಟವಾಗಿರುವಂಥದ್ದು. ಕಾರಣ ಇಷ್ಟೇ, ಮನುಷ್ಯನಿಗೆ ಸುಪ್ತವಾಗಿ ತನ್ನ ಹೆಸರನ್ನು ಉಳಿಸಬೇಕು ಅಂತಿರುತ್ತೆ. ತನ್ನನ್ನ ಈ ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಉಳಿಸೋದಿಕ್ಕೆ ಮೃತ್ಯು ಬಿಡೋಲ್ಲ ಅಂತ ಗೊತ್ತಿದ್ರೂ ಕೂಡ ಇದನ್ನ ಈ ಪ್ರವಾಹ ಸತ್ಯ, ಪ್ರವಾಹ ನಿತ್ಯ ರೂಪೇಣ ಬೌದ್ಧರಲ್ಲಿ ಬರುತ್ತದೆ. ನಿತ್ಯತ್ವ ಅಂತಂದ್ರೆ ಸನ್ಮಾತ್ರದ ನಿತ್ಯತ್ವದಿಂದ ಅಂತ ಅಲ್ಲದೆ ಪ್ರವಾಹ ನಿತ್ಯತ್ವದಿಂದ. ಅಂದರೆ ಗಂಗೆಯ ನೀರು ಈ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರ್ತದೆ, ಅದು ಗೊತ್ತೇ ಇದೆ. ನಾವು ಅದೇ ನೀರಿನಲ್ಲಿ 2 ಬಾರಿ ಗಂಗೆಯಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ಅಂತಲೇ ಗಾದೆ ಉಂಟಲ್ಲ. ಹಾಗಿರುವಾಗ ಪ್ರವಾಹ ನಿತ್ಯತ್ವ ಆದರೆ ಎಲ್ಲ ಕಡೆಯಲ್ಲಿಯೂ ಹರಿಯೋಳು ಗಂಗೆಯೇ ಅಂತ. ಈ ಪ್ರವಾಹ ನಿತ್ಯತ್ವದಂತೆ ಸಂತಾನ ಪ್ರವಾಹದ ಮೂಲಕ ತನ್ನ ತನವನ್ನು ತಾನು ಎಸ್ಟಾಬ್ಲಿಷ್ ಮಾಡಿಕೊಳ್ಳಬಹುದು ಅನ್ನುವ ಈ ಜೀವರಾಶಿಯ ಬಯಕೆಯೇ ಸಂತಾನಕ್ಕೆ ಕಾರಕವಾಗಿದೆ ಅಂತ ಅನಿಸುತ್ತೆ. ಮತ್ತು ತಮ್ಮ ಅಭಿಮಾನ ಉಂಟಲ್ಲ, ತಮ್ಮ ನಿರ್ಮಾಣ ಅಂತ, ಬೇರೆ ಎಲ್ಲದಕ್ಕೂ ಕಚ್ಚಾ ಸಾಮಗ್ರಿ ಬೇಕು, ಆದರೆ ಸಂತಾನಕ್ಕೆ ತಾವೇ ಉಪಾದಾನ ನಿಮಿತ್ತ ಎರಡೂ ಆಗುತ್ತಾರೆ. ಈ ದೃಷ್ಟಿಯಿಂದಲೂ ಒಂದು ಅಭಿಮಾನ ಕಾರಣವಾಗುತ್ತದೆ. ಹಾಗಾಗಿ ಎಲ್ಲರೂ ಮೊದಲಿಂದಲೂ ಕೂಡ ಹೇಳ್ತಾ ಬಂದಿದ್ದು ಅದೇನೆ. ಯಾವ ಕಥೆಯಲ್ಲಿ ನೋಡಿ ಮಕ್ಕಳಿಲ್ಲ ಅಂತ ರಾಜ ಕೊರಗದ, ಮಕ್ಕಳಿಲ್ಲ ಅಂತ ರಾಣಿ ಕೊರಗದಳು, ಮಕ್ಕಳಿಲ್ಲ ಅಂತ ಅಲ್ಲಿ ಹೋಗಿದ್ರು ಇಲ್ಲಿ ಹೋದ್ರು ತಪಸ್ ಮಾಡಿದ್ರು ಅನ್ನೋದ್ರೊಳಗೆಲ್ಲ ಈ ಭಾವವೇ ಕಾಣಿಸುತ್ತದೆ. ಹಾಗಾಗಿ ಕಾವ್ಯ ಜನಸಮುದಾಯದಲ್ಲಿ ಯಾವ ಶ್ರದ್ಧೆ, ಯಾವ ನಂಬಿಕೆ, ಯಾವ ತುಡಿತ ಐತೆ ಅದನ್ನು ಚಿತ್ರಿಸಬೇಕು. ಹಾಗೆ ಚಿತ್ರಿಸ್ತಿದ್ರೆ ಲೋಕವನ್ನು ಸಮಗ್ರವಾಗಿ ಚಿತ್ರಿಸಿದಂತಹ ಬಾಧ್ಯತೆ ಅದಕ್ಕೆ ತೀರದಂತಾಗುವುದಿಲ್ಲ. ಅದರಿಂದಲೇ ಸೀತಾರಾಮರಿಗೆ ಉಂಟಾದ ಬಯಕೆಯನ್ನ, ವಿಶೇಷವಾಗಿ ಸೀತೆಗೆ ಉಂಟಾದದ್ದು ನೋಡಿ. ಕಂದನಾಡುವ ಬಾಲಲೀಲೆಯಂ ನೋಡಿ ತೊದಲೊಂದಿ ಇನಿವಾತ ನುರೆ ಕೇಳ್ದು ಮುದ್ದಿನ ಮುದ್ದೆಯಂದದ ಅಂಗವನ್ ಎತ್ತಿಕೊಂಡು ನಳಿದೋಳ್ಗಳಿಂದಪ್ಪಿ ಕೆಂಗುರುಳ್ಗೊಳ್ ಒಲೆವ ಮುಂದೆಲೆಯ ಕಂಪನ ಅಘ್ರಾಣಿಸಿ ತೊರೆದ ಜೊಲ್ಲ ಚೆಂದುಟಿಯ ಬಾಯ್ದರೆಯ ನೈದೆ ಚುಂಬಿಸಿ ಸೊಗಸು ಗುಂದದಾಯ್ತೆಂದು ಪಂಚೇಂದ್ರಿಯ ಪ್ರೀತಿಯಂ ಪಡೆವರಿನ್ನಾವ ಕೃತರೋ. ಮಕ್ಕಳ ಮೂಲಕ ಸಿಗುವ ಪಂಚೇಂದ್ರಿಯದ ಪ್ರೀತಿಯನ್ನ ಕವಿ ಹೇಳ್ತಾ ಇದ್ದಾರೆ. ನಮ್ಮ ಕವಿಗಳಲ್ಲಿ ಈ ಪಂಚೇಂದ್ರಿಯಗಳನ್ನು ಒಂದು ಅನುಭವಕ್ಕೆ ಸೇರಿಸುವಂತಹದ್ದು ಬಹಳ ಸ್ವಾರಸ್ಯಕಾರಿಯಾದದ್ದು. ಕುಮಾರವ್ಯಾಸ ಒಂದು ಕಡೆ ಸೌಗಂಧಿಕ ಪುಷ್ಪಾಪಹರಣದ ಕಾಲದಲ್ಲಿ ಆ ಸುಗಂಧ ಭರಿತವಾದ ಪುಷ್ಪದ ಒಂದು ಸೊಗಸು ಪಂಚೇಂದ್ರಿಯ ಪ್ರೀತಿಯನ್ನು ಹೇಗೆ ಮಾಡ್ತಾ ಇತ್ತು ಅಂತ ಹೇಳ್ತಾನೆ. ಸಂಸ್ಕೃತದಲ್ಲಿ ದೀರ್ಘಶಷ್ಕುಲಿ ಭಕ್ಷಣ ನ್ಯಾಯ ಅಂತಲೇ ಒಂದುಂಟು. ದೊಡ್ಡ ಗರಿಗರಿಯಾದ ಚಕ್ಕುಲಿ, ತುಂಬಾ ಕಲ್ಲಿನಂಥ ಚಕ್ಕುಲಿ ಅಲ್ಲ, ಒಳ್ಳೆ ಗರಿಗರಿಯಾದ ಸೊಗಸಾದ ಚಕ್ಕುಲಿ. ಈ ನಮ್ಮ ಕಡೆಯಲ್ಲಿ ಹೆಚ್ಚು ಅಂದರೆ ಈ ಅಯ್ಯರ್ಗಳ ಮನೆಗಳಲ್ಲಿ ಬೀಗರಿಗೆ ಚಕ್ಕಲಿ, ಕೋಡುಬಳೆ ಈ ಥರದ್ದೆಲ್ಲ ವಿಶೇಷವಾದಂಥ ಈ ಭಕ್ಷ್ಯಗಳನ್ನು ಉಡುಗೊರೆಯಾಗಿ ಕೊಡುವುದುಂಟು. ಅದು ತಮಿಳುನಾಡು ಅಯ್ಯರ್ಗಳಲ್ಲಿ ಬಹಳ ವಿಶೇಷವಾದದ್ದು. 5 ಸುತ್ತು 27 ಅಥವಾ ಇದು 7 ಸುತ್ತು 54 ಅಥವಾ 9 ಸುತ್ತು 108 ಹೀಗೆ ಸುತ್ತಿನ ಲೆಕ್ಕದಲ್ಲಿ ಕೂಡ ಇಟ್ಟುಕೊಂಡು ಎಣಿಸ್ತಾರೆ. ಅಯ್ಯರುಗಳು ಬಹಳ ಲೆಕ್ಕಾಚಾರದವರು. ಅದನ್ನೆಲ್ಲ ಹಾಗೆ ಅವರು ಬಂಗಾರವನ್ನು ಎಷ್ಟು ಹಾಕೋದು ಅನ್ನೋದು ತೊಲದ ಲೆಕ್ಕದಲ್ಲಿ ಹೇಳುವಂಥದ್ದು. ಎವಳ ಪವನ್ ಪೌಡ್ರ ಅಂತ ಕೇಳ್ತಾರೆ ಹೊರತು ಒಂದ್ ಜೊತೆ ಬಳೆ 2 ಎಳೆ ಸರ ಅಂತಲ್ಲ. ಸರ ಒಂದ್ ಜೊತೆ ಬಳೆಯಲ್ಲೇ ಎಲ್ಲ ಆಗ್ಬಿಡ್ಬೋದು. ಎಷ್ಟು ಎವಳ ಪವನ್ ಪೌಡ್ರ ಅಂತ ಆ ರೀತಿಯಾದಂಥ ಲೆಕ್ಕ. ಹಾಗೆ ಅದು ಕೂಡ ಆ ಈ ಸಂದರ್ಭದಲ್ಲಿ ಗರಿಗರಿಯಾದಂಥ ಚಕ್ಕಲಿಗಳನ್ನೆಲ್ಲ ಮಾಡಿಸೋದುಂಟು, ಸರಿಯಾಗಿ ಬೆಣ್ಣೆ ಎಲ್ಲ ಹಾಕಿ. ಆ ಒಂದು ಚಕ್ಕಲಿಯನ್ನು ತಿನ್ನೋವಾಗ ಅದಕ್ಕೆ ಇಂಗು ಬೇರೆ ಹಾಕ್ತಾರೆ, ಎಳ್ಳು ಬೇರೆ ಹಾಕ್ತಾರೆ, ಜೀರಿಗೆಯನ್ನು ಹಾಕ್ತಾರೆ. ಈ ಪರಿಮಳ ದ್ರವ್ಯಗಳ ಕಾರಣ ಪರಿಮಳ ಮೂಗಿಗೆ ಬರುವಂಥದ್ದು. ಮತ್ತು ಒಳ್ಳೆ ಮುಳ್ಳುಮುಳ್ಳಾಗಿ ಚಕ್ಕಲಿ ಇರುತ್ತದೆ. ನಾಲಿಗೆಗೆ ಚುಚ್ಚುವಂಥದ್ದಲ್ಲ, ನಾಲಿಗೆಗೆ ಹಿತವಾದ ಅಕ್ಯುಪ್ರೆಷರ್ ಮಾಡಬಲ್ಲಂಥ ಮುಳ್ಳು ಚಕ್ಕಲಿಗೆ. ಹಾಗಾಗಿ ಸ್ಪರ್ಶ, ಆ ಸ್ಪರ್ಶದ ಸೊಗಸು ಉಂಟು. ನಾಸ ಆಯಿತು, ಸ್ಪರ್ಶ ಆಯಿತು. ಮತ್ತು
ಚಕ್ಕಲಿಯನ್ನು ಮಾಡುವ ಕೈ ಅಂತಂದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಕೆಂಪಗಾದ್ರೆ ಅದು ಅವ್ರದ್ದು ನೋವೈಸ್ ಕೈ, ಅದು ಸರಿಯಲ್ಲದ್ದು ಅಂತ. ಎಣ್ಣೆಗೆ ಹಾಕಿದ ಮೇಲೆ ಎತ್ತುವಾಗಲೂ ಕೂಡ ಹಾಕುವಾಗ ಯಾವ ಬಿಳಿ ಬಣ್ಣ ಇತ್ತು ಹಾಗಿರಬೇಕು. ಅದಕ್ಕೆ ಅಕ್ಕಿಯನ್ನು 10 ಬಾರಿ ತೊಳೆದು, ಉದ್ದಿನ ಬೇಳೆಯನ್ನು ತೊಳೆದು ಒಣಗಿಸಿ ಇಟ್ಟುಕೊಂಡು ಸಣ್ಣ ಕಾವಿನಲ್ಲಿ ಬೇಯಿಸುವಂತಹದ್ದು ದೊಡ್ಡ ಪರಿಶ್ರಮ ಉಂಟು. ಹಾಗೆ ಮಾಡಿದಾಗ ಬಣ್ಣ ತುಂಬಾ ಸುಂದರವಾಗಿ ಪೂರ್ಣ ಚಂದ್ರನೇ ಉದಿಸಿದಂತೆ ಮಧ್ಯೆ ಇರುವಂತ ವಾಯುಡು ಚಂದ್ರನ ಕಳಂಕ ಅನ್ನುವಂತೆ ತೋರ್ತಾ ಇರುತ್ತೆ ಆ ಚಕ್ಕಲಿ. ಅದು ಕಣ್ಣಿಗೆ ಆಗುವಂತ ಸೊಗಸು. ಆಮೇಲೆ ರುಚಿಯ ಮೂಲಕ ನಾಲಿಗೆಗೆ ಆಗುವಂತ ಸೊಗಸು ಇದ್ದೇ ಇದೆ. ಆಮೇಲೆ ಅದನ್ನ ಕರುಮ್ ಅಂತ ಜಗದು ತಿನ್ನುವಾಗ ಉಂಟಾಗುವ ನಾದ ಇದೆಯಲ್ಲ, ಶಬ್ದ, ಅದು ಕಿವಿಗೆ. ಹೀಗೆ ಪಂಚೇಂದ್ರಿಯಗಳಿಗೆ ತೃಪ್ತಿ ಆಗುತ್ತದೆ ದೀರ್ಘ ಶಷ್ಕುಲಿ ಭಕ್ಷಣ ನ್ಯಾಯದಿಂದ ಅಂತ ಪ್ರಾಚೀನರು ಮಾಡಿರುವಂತಹದ್ದು. ಏನು ರಸಿಕತೆ ನಮ್ಮ ಪೂರ್ವಿಕರಿಗೆ ನೋಡಿ. ಹೀಗೆ ನಮ್ಮ ಪೂರ್ವದ ಕವಿಗಳು ಈ ದೀರ್ಘಶಷ್ಕುಲಿ ಭಕ್ಷಣ ನ್ಯಾಯ, ಅದು ದೀರ್ಘಶಷ್ಕುಲಿ ಅಂತ ಹೇಳಿದ್ರೆ ದೊಡ್ಡ ಚಕ್ಕಲಿ ತಿನ್ನಬೇಕು ಅಂತ ಒಂದು ತುಂಡು ತಿಂದು ಬಿಟ್ರೆ ರಾವಣಾಸನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತ ಅದು ಕಾಣಲೇ ಇಲ್ಲ. ಈ ತುಪ್ಪ ಹಾಗೆ ಆಗಿದೆಯಲ್ಲ. ಸಂಚಾರಣಿ ದೀಪಶಿಖೇವ ರಾತ್ರವು ದಿವಂಗತಾವಾತ ಭುವಂಗತಾವ ವಿದ್ಯುಲ್ಲತೇವ. ಏನು ಈ ತುಪ್ಪವನ್ನ ಸೌಟಲ್ಲಿ ಹಾಕುವಾಗ ಅದು ಕೆಳಗೆ ಬಿತ್ತೋ ಎಲೆಗೆ ಮೇಲಿಂದ ಅಥವಾ ಎಲೆಯಿಂದಲೇ ಮೇಲಕ್ಕೆ ಹೋಯ್ತೋ ಗೊತ್ತಾಗಲ್ಲ. ಆ ವೇಗದಲ್ಲಿ ಅವ್ರು ಹಾಕೊಂಡು ಹೋಗ್ತಾರೆ. ಶಬ್ದ ಮಾತ್ರದಿಂದ ಘೃತ ಪಿತ್ತು ಅಂತ ಪ್ರಮಾಣ ಹೊರತುನುವೆ ಅದು ದ್ರವ್ಯಾತ್ಮಕವಾಗಿ ಗೊತ್ತಾಗುವಂತಹದ್ದು ಅಲ್ಲ ಅಂತ. ಹಾಗಾಗಿ ಆ ಥರ ಅಲ್ಲದೆ ಸಾಕಷ್ಟು ಕ್ವಾಂಟಿಟಿಯಲ್ಲಿ ಇರಬೇಕು, ಒಳ್ಳೆ ಕ್ವಾಲಿಟಿಯಲ್ಲಿ ಇರಬೇಕು. ಹಾಗೆ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಫುಲ್. ಹಾಗಲ್ಲದೆ ಪ್ರಸಾದದ ರೂಪದಲ್ಲಿ ಕೊಟ್ಟರೆ ಪ್ರಯೋಜನ ಇಲ್ಲ ಅಂತ. ಅದು ಅಲ್ಲಿ ಆ ದೀರ್ಘ ಅನ್ನುವ ಶಬ್ದಕ್ಕಿರುವಂತ ಸ್ವಾರಸ್ಯ. ಆ ಒಂದು ಥಾಟ್ನ ಇಟ್ಟುಕೊಂಡು ಕಾಳಿದಾಸನು ಸೇರಿದಂತೆ ಹಲವರು ಕವಿಗಳು ಈ ಪಂಚೇಂದ್ರಿಯ ತೃಪ್ತಿಯನ್ನ ಒಂದೇ ಸಂದರ್ಭದಲ್ಲಿ ವರ್ಣಿಸ್ತಾರೆ. ಇದನ್ನ ಇವನು ಮಕ್ಕಳ ಬಾಲಲೀಲೆಗೆ ಒಪ್ಪ ಇಟ್ಟಿರುವುದು ತುಂಬಾ ಒರಿಜಿನಲ್. ನಾನು ಮೊದಲೇ ಹೇಳಿದಂತೆ ಲಕ್ಷ್ಮೀಶ ಬಿಡಿ ಕವಿ ಹಿಡಿ ಕವಿಗಿಂತ ಹೆಚ್ಚಾಗಿಂತ ಬಿಡಿಗಳಲ್ಲಿ ಹಿ ಎಕ್ಸೆಲ್ಸ್ ಇನ್ ಪಾರ್ಟ್ಸ್ ಬಟ್ ಸೆಲ್ಡಮ್ ಫೇಲ್ಸ್ ಇನ್ ಹೋಲ್. ಎಲ್ಲ ಬಾರಿಯೂ ಅಲ್ಲ, ಸೆಲ್ಡಮ್, ಕೆಲವೊಮ್ಮೆ ಮಾತ್ರ. ಕಂದನಾಡುವ ಬಾಲಲೀಲೆಯಂ ನೋಡಿ, ನೋಡುವಲ್ಲಿ ಕಣ್ಣಿಗೆ ತೊದಲೊಂದಿದ ಇನಿವಾತನುರೆ ಕೇಳ್ದು. ತೊದಲು ಮಾತನ್ನ ಕೇಳುವುದಿದೆಯಲ್ಲ ಅದು ತುಂಬಾ ಸಂತೋಷ. ಕಾಳಿದಾಸನ ಇಮ್ಮಾರ್ಟಲ್ ಪೊಯಂ ಒಂದು ಉಂಟು, ಬಹಳ ಸೊಗಸಾಗಿರುವಂಥದ್ದು. ಆ ಪದ್ಯ ಶಾಕುಂತಲದ 7ನೇ ಅಂಕದಲ್ಲಿ ಬರುತ್ತೆ. ಆಲಕ್ಷ್ಯ ದಂತ ಮುಕುಲಾನ್ ಅನಿಮಿತ್ತ ಹಾಸೈಹಿ ಅವ್ಯಕ್ತ ವರ್ಣ ರಮಣೀಯ ವಚಃ ಪ್ರವೃತ್ತೀನ್ ಅಂಕಾನು ಧಾವನ ಧಿಯ ಅಂಕಾದಿರೋಹಣ ಧಿಯ. ಬರುವಂತಹ ಮಕ್ಕಳು ಆಲಕ್ಷ್ಯದಂತ ಮುಕುಲಾನ್, ಇನ್ನೂ ಮೊಳೆಯುತ್ತಾ ಇರುವಂತಹ ಮಲ್ಲಿಗೆಯ ಮೊಗ್ಗಿನಂತಹ ಹಲ್ಲುಗಳನ್ನ, ಎಳೆಯ ಹಾಲು ಹಲ್ಲುಗಳನ್ನ ತೋರಿಸಿಕೊಂಡು ಕಾರಣವಿಲ್ಲದೆ ನಗುತ್ತಾ. ದೊಡ್ಡವರು ಕಾರಣ ಇದ್ದು ನಗುತ್ತಾರೆ ಅಂದ್ರೆ ಅದೊಂದು ಬಿಸ್ನೆಸ್ ಸ್ಮೈಲು. ಯಾರ್ಯಾರಿಗೆ ಎಷ್ಟೆಷ್ಟು ನಗಬೇಕು, ಹೇಗೆ ನಗಬೇಕು ಅಂತ. ನನಗೆ ಇನ್ನೂ ಸೊಗಸಾದ ನೆನಪುಂಟು. ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದುವಾಗ ನನ್ನ ಸಹಾಧ್ಯಾಯಿ ಒಬ್ಬ ಇಲ್ಲಿಯೋ ಬರ್ತಾ ಇದ್ದ. ಯಾವುದೋ ಒಬ್ಬ ಲೆಕ್ಚರರ್, ಇಷ್ಟವಿಲ್ಲದ ಲೆಕ್ಚರರ್ ಕಂಡ್ರು. ಇನ್ನು ಈ ಪೀಡೆಗೆ ಒಂದು ನಗೆಯನ್ನು ವೆಚ್ಚ ಮಾಡಬೇಕು ಅಂತ ಅವನು ಅಪ್ಪಟ ದಕ್ಷಿಣ ಕನ್ನಡದ ಭಾಷೆಯಲ್ಲಿ ಹೇಳ್ದ. ಇನ್ನು ಒಂದು ನಗೆಯನ್ನ ಈ ಪೀಡೆಗೆ ವೆಚ್ಚ ಉಂಟು ಮಾಡಬೇಕು ಮಾರಾಯರೇ, ಎಂಥದ್ದು ಮಾಡುವುದು, ನಕ್ಕು ಹೋಗೋಣ ಅಂತ ಹೇಳ್ಬಿಟ್ಟು ಅಂದು ಮುಕ್ಕಾಲು ಹಲ್ಲು ಕಿಸ್ತು ಹೋದ. ಅದು ಯಾಕೆ? ಮೇಷ್ಟ್ರು ಬಂದಿರುವಂಥದ್ದು ಅಂತ. ಹಾಗೆ ಬಿಸ್ನೆಸ್ ಸ್ಮೈಲ್ ಆಗತ್ತೆ. ಮಕ್ಕಳದ ಆಗಲ್ಲ, ಅನಿಮಿತ್ತ ಹಾಸ, ನಿರ್ಹೇತುಕ ಅವ್ಯಾಜ ಅಂತ ಕರೀತಾರಲ್ಲ ಆ ರೀತಿಯಾದಂಥದ್ದು. ಆಮೇಲೆ ಅವ್ಯಕ್ತ ವರ್ಣ ರಮಣೀಯ ವಚಃ ಪ್ರವೃತ್ತಿ. ಅವರು ಆಡುವ ಅಕ್ಷರ ಕಾನ ತಾನ ಗೊತ್ತಾಗೋಲ್ಲ. ಕಾಕ ಅನ್ನೋದಕ್ಕೆ ಕಾಗೆ ಅನ್ನೋದಕ್ಕೆ ತಾಗೆ ಅಂತಾರೆ. ಅದೇನು ಅಂತ ಗೊತ್ತಾಗೋದಿಲ್ಲ ನಮಗೆ. ಆದರೆ ಅದು ತುಂಬಾ ಚೆನ್ನಾಗಿರುತ್ತೆ ಕೇಳೋದಿಕ್ಕೆ. ಅವ್ಯಕ್ತ ವರ್ಣ ರಮಣೀಯ ವಚಃ ಪ್ರವೃತ್ತಿ. ಯಾವ್ಯಾವ ಅಕ್ಷರ ಅಂತ ಗೊತ್ತಾಗಲ್ಲ, ಆದರೆ ಏನು ಹೇಳಿದ್ರೂ ಆ ಅಕ್ಷರವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಕೇಳಿಸ್ತಾ ಇರುತ್ತೆ. ಇದು ಮಕ್ಕಳ ತೊದಲು ಮಾತಿಗೆ ಇರುವಂತಹ ಸ್ವಾರಸ್ಯ. ಅದಕ್ಕೆ ನಮ್ಮ ಒಳ್ಳುವನ್ ಹೇಳಿಬಿಟ್ಟ, ಕುಳ ಇನಿದು ಯಾಳ್ ಇನಿದು ಎನ್ಬರ್ ಮಕ್ಕಳ್ ಮಳಲಿ ಪೇಚೈ ಕೇಳಾದವರ್ ಅಂತ. ಕೊಳಲು ಇಂಪು, ಯಾಳ್ ವೀಣೆ ಇಂಪು ಅಂತ ಹೇಳೋರು ಮಕ್ಕಳ ತೊದಲು ಮಾತನ್ನ ಕೇಳಿಲ್ಲ ಅಂತ. ಇವರು ಅರ್ಜುನ್ ವಾಡೇಕರ್ ಅಂತ ಪೂನಾದಲ್ಲಿ ಇರುವ ಸಂಸ್ಕೃತ ಕವಿ ವಿದ್ವಾಂಸ ತಮ್ಮ ಕಂಟಕಾಂಜಲಿಯಲ್ಲಿ ಒಂದು ಕಡೆ ಈ ಸಂಸ್ಕೃತದಲ್ಲಿ ತೊದಲು ಮಾತನ್ನ ಬರೀತಾರೆ. ತುಂಬಾ ಚೆನ್ನಾಗಿರುವಂತಹದ್ದು. ಆ ರೀತಿಯಾದ ಪ್ರಯತ್ನವನ್ನು ಸಂಸ್ಕೃತದಲ್ಲಿ ಯಾರು ಮಾಡೇ ಇಲ್ಲ. ಸಂಸ್ಕೃತದಲ್ಲಿ ತೊದಲು ಮಾತು ಹೇಗಿರುತ್ತೆ ಅಂತ. ಅದು ನಿಜವಾಗಿ ಈ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಸಂಸ್ಕೃತ ಕಲಿಸಿದ್ರೆ ಆಗುತ್ತೆ. ನಮ್ಮ
ಈ ಸಂಸ್ಕೃತ ಭಾರತೀಯ ಪ್ರಮುಖ ಕಾರ್ಯಕರ್ತರಾದ ಡಾಕ್ಟರ್ ವಿಶ್ವಾಸ ಅವರ ಮಕ್ಕಳನ್ನ ಹುಟ್ಟಿನಿಂದಲೇ ಸಂಸ್ಕೃತದ ವಾತಾವರಣದಲ್ಲಿ ಬೆಳೆಸಿದ್ರು. ಆ ಮಕ್ಕಳು ತೊದಲು ಮಾತು, ಮುದ್ದು ಮಾತು, ಲಲ್ಲೆಗೆರೀತಾ ಇದ್ದಿದ್ದು ಸಂಸ್ಕೃತವೇ. ಆ ಸಂಸ್ಕೃತ ಪ್ರಾಕೃತ ಇದ್ದಂತೆ ಕೇಳಿಸ್ತಾ ಇತ್ತು. ಉಪೇ ಉಪೇ ಗಮ್ಮಿ ಅಂತ ಹೇಳ್ತು ಒಂದ್ ದಿವಸ ಆ ಮಗು. ಉಪರಿ ಉಪರಿ ಗಚ್ಚಾಮಿ ಅಂತ, ಮೆಟ್ಲು ಮೇಲ್ಮೇಲೆ ಹತ್ಕೊಂಡು ಹೋಗ್ತೀನಿ ಅಂತ. ಒಳ್ಳೆಯ ಶಿಷ್ಟವಾದ ಪ್ರಾಕೃತ ಅದು. ಅದು ಶೌರಸೇನಿ ಪ್ರಾಕೃತಕ್ಕೆ ತುಂಬಾ ಹತ್ತಿರ ಬರುವಂತಹದ್ದಾಗಿತ್ತು. ಹೀಗೆ ಮಕ್ಕಳ ಮಾತು ಯಾವ ತರ ಇದ್ರೂ ಚೆನ್ನಾಗಿರುವಂತಹದ್ದು, ಅದನ್ನ ಕೇಳುವುದು ಕಿವಿಗೆ ಆನಂದ. ಮುದ್ದಿನ ಮುದ್ದೆಯಂದದ ಅಂಗವನ್ನೆತ್ತಿಕೊಂಡು ನಲಿದೋಳ್ಗಳಿಂದ ಅಪ್ಪಿ, ಮತ್ತೆ ಮುದ್ದಿನ ಮುದ್ದೆಯ ಆಗಿರುವ ಮಕ್ಕಳನ್ನ ತೋಳುಗಳಿಂದ ಎತ್ತಿಕೊಂಡು ಅಪ್ಪಿಕೊಳ್ಳೋದಿದೆಯಲ್ಲ, ಮಕ್ಕಳ ಮೈಯ ಸ್ಪರ್ಶಕ್ಕೆ ಯಾವ ಹೂವನ್ನ ಯಾವುದನ್ನ ಹೋಲಿಕೆಯಾಗಿ ಕೊಡೋದಿಕ್ಕಾಗುತ್ತದೆ? ಯಾವುದೂ ಅಲ್ಲ ಅಂತ ಅನ್ಸುತ್ತೆ. ಆ ಜೀವಂತಿಕೆಯ ಸ್ಪರ್ಶ ಅಸಾಧಾರಣವಾದದ್ದು, ಅಷ್ಟು ಸೊಗಸಾದದ್ದು. ಆ ಮಾರ್ಧವ ನಮ್ಮ ಮನಸ್ಸಿಗೆ ಉಂಟಾಗುವಂತಹದ್ದು. ಮತ್ತೆ ಕೆಂಗುರುಳುಗಳು ಒಲೆವ ಮುಂದಲೆಯ ಕಂಪನ ಅಘ್ರಾಣಿಸಿ, ಆ ಮಕ್ಕಳ ಕೆಂಚಾಗಿರ್ತಕ್ಕಂಥ ತಲೆ ಕೂದಲು ಅಂತ ಕವಿ ಹೇಳ್ತಾನೆ. ಬ್ಯೂಟಿಫುಲ್ ಅಬ್ಸರ್ವೇಷನ್. ಹುಟ್ಟಿದ ಮಕ್ಕಳಿಗೆ ಜೆಟ್ ಬ್ಲ್ಯಾಕ್ ತಲೆ ಕೂದಲು ಇರೋದು ಕಡಿಮೆ, ಸ್ವಲ್ಪ ಕೆಂಚಾಗಿರುತ್ತದೆ. ಆಮೇಲೆ ಬೆಳೀತಾ ಬೆಳೀತಾ ಅದು ಕಪ್ಪು ತಿರುಗುತ್ತದೆ, ಎಣ್ಣೆ ಎಲ್ಲ ಹಚ್ಚಿ. ಎಷ್ಟೋ ಜನ ಅದಕ್ಕೆ ಮಕ್ಕಳಿಗೆ ಕೆಂಚಾಗದೇ ಇರಲಿ ತಲೆ ಕೂದಲು ಅಂತ ಚೆನ್ನಾಗಿ ಹರಳೆಣ್ಣೆ ಹಚ್ಚುವುದು ಕೂಡ ಉಂಟು. ಅವರಿಗೆ ಹಾಗೆ ಸ್ನಾನ ಮಾಡಿಸಿದ ಮೇಲೆ ತಲೆ ಒಣಗಬೇಕು ಅಂತ ಸಾಂಬ್ರಾಣಿಯ ಧೂಪ ಎಲ್ಲ ಹಾಕುವುದುಂಟು. ಮತ್ತೆ ಉಳ್ಳವರು ಪುನುಗಿನ ತೈಲವನ್ನು ಕೂಡ ನಡುನೆತ್ತಿಗೆ ಹಚ್ಚುವುದುಂಟು. ಹೀಗಾಗಿ ಆ ಕೂದಲಿಗೆ ಮಕ್ಕಳದೇ ಆದ ಸಹಜ ಗಂಧದ ಜೊತೆಗೆ ಈ ಪರಿಮಳ ದ್ರವ್ಯಗಳ ಗಂಧವೂ ಬಂದು ಅದರ ಪರಿಮಳ ಮೂಗಿಗೆ ಬರುವುದು. ತೊದಲು ಕಿವಿಗೆ ಪರಿಮಳ, ಮೂಗಿಗೆ, ಅಪ್ಪುಗೆ, ಚರ್ಮಕ್ಕೆ, ಹೀಗೆ ಬಾಲಲೀಲೆಯ ನೋಟ ಕಣ್ಣಿಗೆ ಈ ಥರದ್ದಾಗುತ್ತದೆ. ಆಮೇಲೆ ನೋಡಿ, ರುಚಿಗೆ ನಾಲಿಗೆಗೆ ಏನು ಮಾಡಿದ್ದಾನೆ ಅಂದ್ರೆ, ತೆರೆದ ಜೊಲ್ಲ ಚೆಂದುಟಿಯ ಬಾಯಿದೆರೆಯ ನೈದೆ ತುಂಬಿಸಿ, ಆ ಜೊಲ್ಲು ಸುರಿಯುವ ಬಾಯನ್ನ ಮುತ್ತಿಟ್ಟುಕೊಳ್ಳುವಾಗ ಆ ಮಕ್ಕಳ ಜೊಲ್ಲು ನಮಗೆ ರುಚಿಯಾಗುತ್ತದೆ. ಅವುಗಳ ಮಕ್ಕಳ ಮೈಯ ತುಟಿಗೆ ನಾವು ಸೋಂಕಿಸಿಕೊಂಡಾಗ ಅದರ ರಸ, ಅವುಗಳ ಮುದ್ದಿಸಿದ ರಸ ನಮ್ಮ ಪಾಲಿಗೆ ಉಳಿಯುತ್ತದೆ ಅಂತ ಹೇಳ್ಬಿಟ್ಟಿದ್ವಿ. ಮಕ್ಕಳದು ಎಲ್ಲ ರೀತಿಯಲ್ಲೂ ಸೊಗಸು. ಕೃಷ್ಣ ಚಿಕ್ಕವನಾಗಿದ್ದಾಗ ಗೋಪಿಕೆಯರು ಮಕ್ಕಳಿಗೆ ನಾವು ಕೇಳ್ತೀವಲ್ಲ, ನಿನ್ ಮೂಗೆಲ್ಲಿ ತೋರಿಸು ಪುಟ್ಟ, ಕಣ್ಣಲ್ಲಿ ತೋರಿಸು ಅಂದ್ರೆ ಅವುಗಳು ಅಲ್ಲಲ್ಲಿಗೆ ಬೆರಳಿಟ್ಕೊಂಡ್ರೆ ನಮಗೆ ಬ್ರಹ್ಮಜ್ಞಾನ ಆದಂತೆ ಸಂತೋಷವಾಗುತ್ತದೆ. ಕ್ವಾನನಂ ಕೊನಯನಂ ಕೊನಾಸಿಕ ಕ್ವಶ್ರುತಿ ಕ್ವಚ ಶಿಖೇತಿ ದೇಶಿತ ತತ್ರ ತತ್ರ ನಿಹಿತಾಂಗುಲೀದಲೋ ವಲ್ಲವೀ ಜನಮನಂದ ಯತ್ ಪ್ರಭು. ಆ ಗೊಲ್ಲತಿಯರಿಗೆ ಅಷ್ಟು ಮಾಡಿದ್ದೇ ದೊಡ್ಡ ಪಾಠ ಕಲಿತು ಬಿಟ್ಟಿದ್ದಾನೆ ಕೃಷ್ಣ ಅಂತ ಜಗದ್ಗುರುವನ್ನ ಕಂಡು ಸಂತೋಷಪಟ್ರು ಅಂತ. ಹೀಗೆ ಸೊಗಸು ಗುಂದದಾಯ್ತೆಂದು ಪಂಚೇಂದ್ರಿಯ ಪ್ರೀತಿಯಂ ಪಡೆವರು ಇನ್ನಾವ ಕೃತರೋ. ಇಂಥ ಪುಣ್ಯ ಪಡೆದವರು, ಇಂಥ ಸೌಭಾಗ್ಯವಂತರು ಅವರು ಯಾರೋ ಅನ್ನುವುದನ್ನ ರಾಮ ಸೀತೆಯರು ಅಂದುಕೊಂಡ್ರಂತೆ. ಮತ್ತೆ ಸೀತೆ ಗರ್ಭವತಿಯಾಗುತ್ತಾಳೆ. ಸೀಮಂತ ಮಾಡಿದ್ದು ಹೇಗೆ ಎನ್ನುವುದನ್ನು ಬಹಳ ಚೆನ್ನಾಗಿ ವರ್ಣಿಸ್ತಾನೆ. ಸಾಕ್ಷಾತ್ತಾಗಿ ಭರತನೇ ಮುಂದೆ ನಿಂತು ತಾನೇ ವೀಣಾವಾದನ ಮಾಡ್ತಾನೆ. ಸೀಮಂತ ಉನ್ನಯನ ಮಾಡುವ ಕಾಲದಲ್ಲಿ ಸೀಮಂತೋನ್ನಯನ ಬೈತಲೆ ತೆಗೆಯುವಂಥದ್ದು. ಆಗ ಮುಳ್ಳುಹಂದಿಯ ಮುಳ್ಳಿನಿಂದ ತಲೆಯ ಮಧ್ಯದಲ್ಲಿ ಬೈತಲೆಯನ್ನು ತೆಗೆಯುವುದು ಉಂಟು. ವೀಣೆಯಲ್ಲಿ ಔದಂಬರಿ, ಆಲಾವಣಿ ಇತ್ಯಾದಿ ವೀಣೆಗಳು, ವೈದಿಕ ವೀಣೆಗಳನ್ನು ನುಡಿಸಿ ಆ ತಾಯಿಗೆ ತಾಯ್ತನವನ್ನು ಜಾಗರಣ ಮಾಡುವುದುಂಟು. ಹೀಗೆಲ್ಲ ಅದರ ಪ್ರಕ್ರಿಯೆಯನ್ನೆಲ್ಲವನ್ನು ಅವನು ಹೇಳ್ತಾನೆ. ಮುಂದೆ ಇದೇ ಸಂಸ್ಥೆಯಲ್ಲಿ ಷೋಡಶ ಸಂಸ್ಕಾರಗಳ ಬಗ್ಗೆ ಮಾತನಾಡುವ ಅವಕಾಶ ಕೊಟ್ಟಿದ್ದಾರೆ. ಆಗ ಇವುಗಳನ್ನೆಲ್ಲ ಟೆಕ್ನಿಕಲ್ ಡೀಟೇಲ್ಸ್ ಜೊತೆಗೆ ಹೇಳೋಣ. ಪುಂಸವನ, ಸೀಮಂತ ಇವುಗಳನ್ನೆಲ್ಲವನ್ನ ಮಾಡಿದ ಮೇಲೆ ಅವಳು ಬಯಕೆ ತಾನು ಋಷ್ಯಾಶ್ರಮಗಳಿಗೆ ಹೋಗಬೇಕಾಗಿದೆ. ಅಲ್ಲಿ ಋಷಿಪತ್ನಿಯರ ಸತ್ಸಂಗದವಳು ತನ್ನ ಬೇಸರಂ ತವಿಸುವೆಂ ಅನ್ನುವುದನ್ನು ಕೇಳಿದಾಗ ರಾಮ ಒಪ್ಪಿಕೊಳ್ತಾನೆ. ಇತ್ತ ಕಡೆ ಚಾರರು ಬಂದು ಸೀತಾಪವಾದ ವಾರ್ತಾ ಶ್ರವಣ ಮಾಡಿಸುತ್ತಾರೆ. ಇಲ್ಲಿ ಒಂದು ಕಡೆ ಈ ಅಗಸನ ಪ್ರಸ್ತಾವವನ್ನ ಕವಿ ತರ್ತಾನೆ. ರಜಕನುದ್ದಂಡದೊಳ್ನಿವಿಯ ಕಿವಿ ನುಡಿಯೇ ಕಿವಿ ಮುಚ್ಚಿಕೊಳ್ಳುತ್ತ ಐದಿದನ್ ಅಖಂಡಿತದ ಮಂತ್ರಪೂತದ ಹವಿಯನ್ ಅರಿಯದೆಂಜಲಿಪುದೆ ವಾಯಸಮೆಂದನು ಅಂತ ಈ ಅಗಸನ ಆಕ್ಷೇಪ ಅನ್ನುವಂಥ ಒಂದು ಮಾತು ಬರುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಹಾಗಿಲ್ಲ. ಅರೆ, ಲೋಕ ಪ್ರಸಿದ್ಧಿ ಇರುವಂತಹದ್ದು ದುರ್ದೈವದಿಂದ ಅಗಸನೊಬ್ಬನ ಮಾತಿಗೆ ರಾಮ ಸೀತೆಯನ್ನ ಕಾಡಿಗಟ್ಟದ ಅಂತ. ಅದು ಇಡೀ ಕೋಸಲ ಜನಪದದ ಗಾಸಿಪ್, ಅಗಸನೊಬ್ಬನ ಮಾತಲ್ಲ. ಆಮೇಲೆ ಅವನು
ಸೀತಾ ಪರಿತ್ಯಾಗ ಮಾಡುವ ಕಥೆ ಎಲ್ಲ ತಮಗೆ ಗೊತ್ತೇ ಇರುವಂಥದ್ದು. ಆಗ ಅವನು ಹೇಳ್ತಾನೆ, ರಾಮ ದುಃಖ ಪಡ್ತಾನೆ. ಅದನ್ನು ಲಕ್ಷ್ಮೀಶ್ ಚೆನ್ನಾಗಿ ಹೇಳ್ತಾನೆ. ನೆಲೆಗೊಂಡ ವೇದಮಂ ಧರೆಯ ಪಾಷಂಡಿಗಳ್ ಸಲೆ ನಿಂದಿಸಿದೊಡೆ ಅದಂ ಮಾಂಡಪರೆ ದ್ವಿಜರಕಟ ಕುಲವರ್ಧಿನಿಯ ನಿಂತು ಬಿಡುವೆ ನೀನ್ ಪೇಳೆಂದು ಅನುಜಾತ ರಗ್ರಜಂಗೆ. ವೇದವನ್ನ ಪಾಖಂಡಿಗಳು, ನಾಸ್ತಿಕರು ನಿಂದನೆ ಮಾಡ್ತಾರೆ. ನಾಸ್ತಿಕೋ ವೇದ ನಿಂದಕ ಅನ್ನುವುದೇ ಮನುವಿನ ಮಾತು. ನಾಸ್ತಿಕನ ಡೆಫಿನೇಷನ್ನೇ ಶ್ರದ್ಧಾ ಕೇಂದ್ರವನ್ನು ತಿರಸ್ಕರಿಸ್ತಾನೆ ಅಂತ. ಹಾಗಾಗಿ ವೇದವನ್ನು ಅವರು ನಿಂದಿಸಿದರೆ ಇನ್ನೆಲ್ಲರೂ ವೇದವನ್ನು ಬಿಡ್ತಾರೆಯಾ, ಸೀತೆಯನ್ನು ಯಾರೂ ಆಕ್ಷೇಪಿಸಿದರೆ ಇವರು ಬಿಡುವುದು ಸರಿಯೇ ಅನ್ನುವಂಥ ಮಾತಿನ ಮೂಲಕ ಸೀತಾ ಪರಿತ್ಯಾಗ ಸಲ್ಲದಾಗುತ್ತದೆ ಎನ್ನುವಂಥ ರಿಯಾಕ್ಷನ್ಸ್ ಅನ್ನು ಕೂಡ ಕೊಡ್ತಾನೆ. ಆದರೂ ಕಡೆಗೆ ರಾಮನ ತೀರ್ಮಾನವೇ ತೀರ್ಮಾನ. ಅಣ್ಣದೇವನೊಳಿಡಿದ ವಾತ್ಸಲ್ಯಮೆಂಬ ಬಲ್ಗಣ್ಣಿಯೊಳ್ ಕಟ್ಟುವಡೆದು. ವಾತ್ಸಲ್ಯ ಅನ್ನುವ ಕುಣಿಕೆಗೆ ತುತ್ತಾದ ಲಕ್ಷ್ಮಣ ಕಣ್ಣೊಳಿಕ್ಷಿಸದೆ ತಲೆಬಾಗಿ ದೂರದೊಳೆ ನಿಂದ ಸೀತೆಗಿಂತೆಂದನು. ಸೀತೆಯನ್ನು ನೋಡೋದಿಕ್ಕೂ ಅವನಿಗೆ ಸಂಕೋಚವಾಗಿ ಅವನು ಕರ್ಕೊಂಡು ಹೋಗ್ಬೇಕಲ್ಲ. ಸಾಮಾನ್ಯ ನಾವು ಯಾವುದನ್ನೋ ಮರೆಮಾಚಬೇಕು ಅಂದರೆ ಇನ್ನೊಬ್ಬರನ್ನ ದೃಷ್ಟಿಸಿ ನೋಡೋದಕ್ಕಾಗೋದಿಲ್ಲ. ನಾವು ಮುಖವನ್ನು ಎಷ್ಟು ಆ ವಿಚಾರ ಬರದಂತೆ ತಡೆದರೂ ಕೂಡ ಕಣ್ಣು ಹೇಳಿಬಿಡುತ್ತದೆ. ಹಾಗಾಗಿ ಲಕ್ಷ್ಮಣ ಸೀತೆಯನ್ನು ನೋಡದೆ ಕೇವಲ ಧ್ವನಿಯಿಂದಲೇ ಆಕೆಗೆ ಋಷ್ಯಾಶ್ರಮಗಳಿಗೆ ಹೋಗಬೇಕು ಬನ್ನಿ ಅಂತ ರಥವನ್ನ ಹತ್ತಿಸಿ ಕರೆಕೊಂಡು ಹೋಗುವಂತಹ ಕಥೆಯನ್ನ ಮುಂದುವರಿಸಿ ಹೇಳ್ತಾನೆ. ಇಲ್ಲಿ ಸಣ್ಣ ಸಣ್ಣ ಡೀಟೇಲ್ಸ್ ಬಹಳ ಚೆನ್ನಾಗಿ ಬರ್ತದೆ. ದುಃಖದಲ್ಲಿ ರಾಮನೂ ಇದ್ದಾನೆ, ಸೀತಾ ಪರಿತ್ಯಾಗದ ನಿಶ್ಚಯವನ್ನು ಮಾಡಿದ್ದಾನೆ ಅವನು, ಎಲ್ಲ ಮಾತನ್ನು ಲಕ್ಷ್ಮಣ ಹೇಳಿದಾಗ ದುಃಖ ಪಡ್ತಾಳೆ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಉಪಮೆಗಳನ್ನ ತರ್ತಾನೆ. ಬಿಟ್ಟನೆ ರಘುದ್ವಹಂ ತನ್ನ ನಕಟ ಅಕಟಕಟ ತಾ ಮುಟ್ಟನೆ ನೆಗಳ್ದ ಬಾಳ್ಕಿಗೆ ಸಂಚಾರಮಂ ಕೊಟ್ಟನೆ ಸುಮಿತ್ರಾ ತನುಜ ಕಟ್ಟರಣ್ಯದೊಳ್ ಕಳುಹಿಬಾ ಎಂದು ನೆನಗೆ ಕೊಟ್ಟನೆ ನಿರೂಪಮಂ ತಾನೆನ್ನ ಕಣ್ಬಟ್ಟೆಗೆಟ್ಟನೆ ಮನೋವಲ್ಲಭನ ನಗಲ್ದ ಅಡವೆಯೊಳ್ ನೆಟ್ಟನೆ ಪಿಶಾಚದವೋಲೆಂತಿಹೆನು ಕೆಟ್ಟೆನಲ್ಲ ಎಂದೊರೊಳ್ದಳ್ ಅಬಲೆ. ಈ ಟಾಕ್ಕೆ ಟಾ ಪ್ರಾಸವನ್ನ ತಂದು ಆ ಮೂರ್ಧನ್ಯ ಅಕ್ಷರಗಳ ಪ್ರಾಚುರ್ಯದಿಂದ, ಮೂರ್ಧನ್ಯ ಅಂದ್ರೆ ಟಾಟಾ ಡಾಢಾಣ ಅನ್ನುವಂತಹ ಅಕ್ಷರಗಳ ಆ ಒಂದು ಬಳಕೆ, ನಾಲಿಗೆ ಮೇಲಕ್ಕೆ ಹೊರಳಿಕೊಳ್ಳುವಂಥದ್ದು ಳ ಶ ಈ ಅಕ್ಷರಗಳೆಲ್ಲ ಹೇಳುವಾಗ ಬರ್ತದೆ. ಹೆಚ್ಚಿನ ಪ್ರಯತ್ನಾಧಿಕ್ಯ ಬೇಕು ತನ್ನ ದುಃಖವನ್ನು ಹೇಳ್ಕೊಳ್ಳೋಕ್ಕೆ. ಅಷ್ಟು ಪ್ರಯತ್ನಾಧಿಕ್ಯದ ವರ್ಣಗಳಿಂದ ಆ ವ್ಯಕ್ತೀಕರಿಸುವಂಥದ್ದು ತುಂಬ ಸೊಗಸಾಗಿ ಕವಿ ಮಾಡ್ತಾನೆ. ರಾಮನಂ ಭುವನಾಭಿರಾಮನಂ ಗುಣರತ್ನಧಾಮನಂ ರಘುಕುಲೋದ್ದಾಮನಂ ರೂಪಜಿತ ಕಾಮನಂ ಸತ್ಕೀರ್ತಿ ಕಾಮನಂ ಶರಣಜನ ವರ್ಧಿಯಮ್ಮಿಗೆ ಪ್ರಚ್ಚಿಪ ಸೋಮನಂ ಸೌಭಾಗ್ಯ ಸೋಮನಂ ಕುವಲಯಶ್ಯಾಮನಂ ನಿಜತನುಶ್ಯಾಮನಂ ಘನಪುಣ್ಯ ನಾಮನಂ ಸಂತತಂ ನಾಮನಂದಣಿಯೇ ರಮಿಸದೆ ಬಾಳ್ವೆ ನಿಂತೆಂದಳು. ಇಲ್ಲಿ ಪ್ರಾಸಕ್ಕೆ ರಾಮ ಅನ್ನುವ ಶಬ್ದ ಇಟ್ಟುಕೊಂಡು ಅದು ಎಷ್ಟು ಚೆನ್ನಾಗಿ ರಾಮ, ಅಭಿರಾಮ, ಗುಣರತ್ನಧಾಮ, ರಘುಕುಲೋದ್ದಾಮ, ರೂಪಜಿತ ಕಾಮ, ಸತ್ಕೀರ್ತಿ ಕಾಮ, ಮತ್ತೆ ಸೋಮ, ಸೌಭಾಗ್ಯ ಸೋಮ, ಶ್ಯಾಮ, ನಿಜತನುಶ್ಯಾಮ, ಘನಪುಣ್ಯ ನಾಮ, ಅವನನ್ನು ನಾಮನಂದಣಿಯದೆ ಅಂತೆಲ್ಲ ಹೇಳುವ ಮೂಲಕ ಮತ್ತೆ ವ್ಯಂಜಕ ಶಕ್ತಿಯನ್ನ ವರ್ಣಗಳಲ್ಲಿ ಪದಗಳಲ್ಲಿ ಹೇಗೆ ತರುವುದು ಅಂತ ನೋಡಬಹುದು. ಸೀತೆಗೆ ಎಷ್ಟು ಬಾರಿ ರಾಮ ಅಂತ ಹೇಳಿದ್ರೂ ಕೂಡ ಬೇಸರ ಇಲ್ಲ, ಅದನ್ನು ಮತ್ತೆ ಮತ್ತೆ ಹೇಳಿ ಸಂತೋಷ ಪಡುವಂಥದ್ದು ಅಂತ. ಕಡೆಗೆ ಸಿಡಿಲು ಬಡದ ಬಾಳೆಯ ಹಾಗೆ ಭುವಿಗೆ ಕುಸ್ತು ಬೀಳ್ತಾಳೆ ಎನ್ನುವಲ್ಲಿ ತುಂಬ ಸೊಗಸಾದ ಹೋಲಿಕೆ. ಬಾಳೆ ಯಾವಾಗ ಕುಸ್ತು ಬೀಳುತ್ತೆ ಅಂದರೆ ಅದಕ್ಕಿರುವುದು ಒಂದೇ ಸಂತಾನ. ಒಂದು ಗೊನೆ ಬಿಟ್ಟ ತಕ್ಷಣ ಅದನ್ನು ಬುಡ ಕಡಿದು ಬಿಡ್ತಾರೆ. ಸಿಡಿಲು ಬಡದ ಬಾಳೆ, ಗೊನೆಯಿದ್ದ ಬಾಳೆ, ಸೀತೆಯ ಬಾಳೆ ಹಾಗಾಯ್ತಲ್ಲ, ಅವಳು ಹಾಗೆ ಬಿದ್ದಳಲ್ಲ ಅನ್ನುವುದು, ಇದೆಲ್ಲ ತುಂಬ ಮಾರ್ಮಿಕವಾಗಿ ಅರ್ಥಪೂರ್ಣವಾಗಿ ಆ ಒಂದು ಹೋಲಿಕೆಯಲ್ಲಿ ಕವಿ ಕೊಟ್ಟಿದ್ದಾನೆ. ಮತ್ತೆ ಹೇಳ್ತಾಳೆ, ಏಕನಿಂದಪೆ ಹೋಗು ಸೌಮಿತ್ರಿ ಕೋಪಿಸನೆ ಕಾಕುಸ್ಥನಲ್ಲಿ ಇಲ್ಲಿ ತಳಬಿಡಿದೊಡೆ ನೆರವುಂಟು ತನಗಿ ಕಾಡೊಳು ಉಗ್ರ ಜಂತುಗಳಲ್ಲಿ ರಘುನಾಥನೇಕಾಕಿ ಆಗಿರ್ಪನು. ಏನು ವ್ಯಂಗ್ಯ ನೋಡಿ. ಲಕ್ಷ್ಮಣ ಸೌಮಿತ್ರಿ ಅಂತ ಹೇಳ್ತಾಳೆ, ಲಕ್ಷ್ಮಣ ಅಂತಲೂ ಹೇಳಲ್ಲ. ನೀನು ಒಬ್ಬ ತಾಯಿ ಮಗ, ನಾನು ತಾಯಾಗೋಳಿದ್ದೀನಿ, ನನ್ನ ಸಂಕಟ ನಿನಗೆ ಗೊತ್ತಾಗೋಲ್ವಾ ಅಂತ ಒಂದು ಧ್ವನಿ. ಯಾಕೆ ಇಲ್ಲೇ ನಿಂತಿದ್ದೀಯಾ, ಬೇಗ ಹೋಗಪ್ಪ, ನಿಮ್ಮ ರಾಜನಿಗೆ ಕೋಪ ಬರುವುದಿಲ್ವೇ ತಡವಾದ್ರೆ. ತುಂಬ ಪಂಕ್ಚುಯಲ್ ಬೇರೆ ಅವನು, ಬಹಳ ಕಟ್ಟುನಿಟ್ಟಾದ ಆಜ್ಞೆಗಳನ್ನು ಮಾಡ್ತಾನೆ. ಅವನು ಬೇರೆ ಒಂಟಿಯಾಗಿದ್ದಾನೆ ರಾಮ. ಇಲ್ಲಿ ಕಟಕಿಯೂ ಇಲ್ಲದೇ ಇರಬಹುದು. ಮತ್ತೆ ಹೇಳ್ತಾಳೆ, ನನಗೆ ಈ ಕ್ರೂರ ಜಂತುಗಳು ಜೊತೆಗಿವೆ ಕಾಡಿನಲ್ಲಿ. ಅಲ್ಲಿ ರಾಮನಿಗೆ ಯಾರೂ ಇಲ್ಲ. ಕರುಬರಿದ್ದೂರಿಂದೇ ಕಾಡೊಳ್ಳಿ ತೆನಿಸುವಂತೆ ಅಂತ ಮುಂದೆ ಚಂದ್ರಹಾಸನ ಕಥೆಯಲ್ಲಿ ಇವನೇ ಹೇಳ್ತಾನೆ. ಕೆಟ್ಟ ಜನ ಕರುಬೂರಿರುವಾಗ ಊರಿಗಿಂತ ಕಾಡೇ ಮೇಲು ಅಂತ. ಸೀತೆಗೆ ಹಾಗೆ ಈ ಕ್ರೂರ ಜಂತುಗಳು ನನ್ನ ಜೊತೆ ಚೆನ್ನಾಗಿ ನಡ್ಕೊಳ್ಬಹುದು, ಅಥವಾ ಅವುಗಳ ಬಾಯಿಗೆ ಬೀಳುವುದು ತುಂಬಾ ಒಳ್ಳೆಯದು.
ಕಲಂಕವನ್ನು ಹೊತ್ತಾಗ ಉಂಟಾಗುವ ಮಾನಹಾನಿಗಿಂತ ಕ್ರೂರ ಸತ್ವಗಳ ಜೊತೆಗಿದ್ದಾಗ ಉಂಟಾಗುವ ಪ್ರಾಣಹಾನಿ ಅಲ್ಪವಾದದ್ದಲ್ವಾ ಅಂತ. ಲೋಕದರಸೇಕೆ ಏಗೈದೊಡಂ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ, ಭರತ ಶತ್ರುಘ್ನರು ಈ ಕೆಲಸ ಕೊಪ್ಪಿದರೆ ಹನುಮಂತ ನಿರ್ದಪನೆ ಪೇಳೆಂದಳ ಬಲೆ. ಇರ್ಲಿಪ್ಪ, ರಾಜ ಏನು ಮಾಡಿದ್ರು ಅವನ ಕಿಂಕರರು ಯು ಹ್ಯಾವ್ ಟು ರೀಕನ್ಸಿಡರ್ ಅಂತ ರಿಕ್ವೆಸ್ಟ್ ಮಾಡೋದಿಲ್ವಾ, ಪುನರ್ವಿಚಾರ ಬೇಕಾದದ್ದು ಅಂತ ಹೇಳೋಲ್ವಾ? ಭರತ ಶತ್ರುಘ್ನರು ಈ ಕೆಲಸಕ್ಕೆ ಒಪ್ಪಿಬಿಟ್ರ, ಅವ್ರು ರಿಸೆಂಟ್ ನೋಟ್ ಬರೀಲಿಲ್ವಾ? ಅದು ಬೇಕಾಗಿರುವಂಥದ್ದು. ಇದು ಬೇಡ ಅಂತ ನೋಡಿ. 2 ದಿವಸಗಳಿಂದ ಪೋಪ್ ಅವರು ಸತ್ತು ಹೋಗಿದ್ದರ ಬಗ್ಗೆ ಎಷ್ಟೆಲ್ಲ ಕೋಲಾಹಲ ನಡೀತಾ ಇದೆ. ಒಂದು ದೊಡ್ಡ ಮತದ ಧರ್ಮಗುರು ಸತ್ಯ, ಆದರೆ ನಮ್ಮದು ಸೆಕ್ಯುಲರ್ ದೇಶ ಅಂತ ಅನ್ನೋದು ಎಲ್ಲವನ್ನ ಸಮಾನವಾಗಿ ಟ್ರೀಟ್ ಮಾಡುವಂಥದ್ದು ಅಂತ, ಯಾವುದೋ ಒಂದು ಬೇರೆಯ ನಮ್ಮ ಸನಾತನ ಧರ್ಮಕ್ಕೆ ಸೇರಿರುವಂತಹ ಸನ್ಯಾಸಿಗಳು ಸತ್ತು ಹೋದರೆ ಇಷ್ಟು ಕೋಲಾಹಲವಾಗಿ ಪತ್ರಿಕೆಗಳು ಅಷ್ಟೇನೆ, ವಿಜಯ್ ಟೈಮ್ಸ್, ವಿಜಯ್ ಕರ್ನಾಟಕ ಎಲ್ಲದರೊಳಗೂ ಇಡೀ ಮುಖಪುಟದಲ್ಲಿ ಆ ದಿವಸವೇನೆ ಇಂಡಿಯಾ ಪಾಕಿಸ್ತಾನ ಮೇಲೆ 1 ಡೇ ಟೆಸ್ಟ್ ಮ್ಯಾಚ್ ಅಲ್ಲಿ ಗೆಲ್ತು. ವ್ಯಾಟ್ನ ವಿಷಯದಲ್ಲಿ ಬಹಳ ಆಗ್ರಹಗಳ ಪ್ರತಿರೋಧ ನಡೀತಾ ಇತ್ತು. ಇವುಗಳ ಬಗ್ಗೆ ಇಲ್ಲದೆ ಪೋಪರ್ ತೀರಿಕೊಂಡಿದ್ದು ಅನ್ನೋದನ್ನ ಹೆಡ್ಲೈನ್ಸ್ ನಲ್ಲಿ ಇಷ್ಟು ಸಾಲದು ದಪ್ಪ ಅಂತ ಕುರುಡರಿಗೂ ಕಾಣಿಸುವಂತೆ ಹಾಕಬೇಕೆ? ಮತ್ತೆ ಪುಟಗಳಲ್ಲಿ ಅವರಿಗಾಗಿ ಜಗತ್ತೇ ಶೋಕಿಸ್ತಾ ಇದೆ ಅಂತ. ನಮ್ಮ ಭಾರತ ದೇಶದಲ್ಲಿರುವಂತಹ ಕ್ರೈಸ್ತರ ಸಂಖ್ಯೆ ಆದರೂ ಎಷ್ಟು? ಮೆಜಾರಿಟಿ ರೂಲ್ ಅಂತ ಹೇಳುವುದಿದ್ರೆ 3% ಅಲ್ವೇ? ಅದಕ್ಕಾಗಿ 97%ನ ಮೆಜಾರಿಟಿಯ ಸಮಯವನ್ನ ಅವರ ಒಂದು ಪತ್ರಿಕೆಯ ಕವರೇಜ್ ಅನ್ನ ನುಂಗುವುದು ಯಾವ ಲಕ್ಷಣ? ವ್ಯಾಟಿಕನ್ ಸಾಮ್ರಾಜ್ಯ ಭಾರತವನ್ನು ಆಳ್ತಾ ಇದೆಯಾ? ಇದರ ಬಗ್ಗೆ ಪ್ರತಿರೋಧ ಮಾಡಬೇಕು. ಯಾರಿಗೂ ಕಾಣಿಸ್ತಾನೆ ಇಲ್ಲ. ನಿನ್ನೆ ಕೂಡ ನಾನು ಯಾವುದೋ ಒಂದು ಸಮಾರಂಭಕ್ಕೆ ಹೋಗಿದ್ರೆ ಅಲ್ಲಿ ಒಬ್ಬರು ಸನಾತನ ಧರ್ಮಕ್ಕೆ ಸೇರಿರತಕ್ಕಂಥ ಸಂಸ್ಕೃತ ಬಲ್ಲಂತ, ನಾಟ್ಯ ಸಂಗೀತ ಬಲ್ಲಂತ ಅವರೊಬ್ಬರು ಕ್ರಿಶ್ಚಿಯಾನಿಟಿಯೂ ಒಂದೇ, ಇಸ್ಲಾಮು ಒಂದೇ, ಎಲ್ಲ ಒಂದೇ ಅಂದ್ರು. ಈ ಒಂದೇ ಅಂತ ನೀವು ಮಾತ್ರ ಹೇಳ್ತೀರಾ, ಬೇರೆ ಇನ್ಯಾರೂ ಹೇಳೋದಿಲ್ಲ ಅಂತ ನಾನು ಹೇಳಿದೆ. ಹಿಂದೂಗಳು ಮಾತ್ರ ಎಲ್ಲವೂ ಒಂದೇ ಅಂತ ಹೇಳೋದು. ನಮ್ಮ ದೇವಸ್ಥಾನಗಳಲ್ಲಿ ರಾಮ ರಹೀಮ ತೇರಾ ನಾಮ್ ಅಂತಾರೆ, ಆದರೆ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ಖಂಡಿತವಾಗಿಯೂ ಹೇಳೋದಿಲ್ಲ. ಕಾರಣ, ಮೈ ಗಾಡ್ ಈಸ್ ದಿ ಮೋಸ್ಟ್ ಎನ್ವಿಯಿಂಗ್ ಗಾಡ್. ಆ ದೇವರೇ ಹೇಳ್ಕೊಂಡಿರೋದು ಬೈಬಲ್ ಅಲ್ಲೇ ಉಂಟು. ಐ ಆಮ್ ದಿ ಮೋಸ್ಟ್ ಎನ್ವಿಯಬಲ್ ಗಾಡ್, ಯು ಶುಡ್ ನೆವರ್ ವರ್ಷಿಪ್ ಅದರ್ ಗಾಡ್ಸ್ ಅಂತ ಹೇಳಿದೆ. ದೋಸ್ ರಿಲಿಜನ್ಸ್ ವಿಚ್ ಗೋ ಬೈ ಡೆಫಿನೇಷನ್ ಇಟ್ ಸೆಲ್ಫ್ ಅಟ್ರಾಷಿಯಸ್ ಆನ್ ಅದರ್ ರಿಲಿಜನ್ಸ್, ಹೌ ಕ್ಯಾನ್ ದೇ ಬಿ ಈಕ್ವೇಟೆಡ್ ವಿತ್ ಸನಾತನ ಧರ್ಮ? ಅವು ಓನ್ಲಿ ನನ್ನ ದೇವರ ಕಡೆಗೆ ನೀನು ಬರದೇ ಇದ್ರೆ ನಿನಗೆ ನರಕ ಗ್ಯಾರಂಟಿ ಎನ್ನುವುದನ್ನ ಹೇಳಿ ಅದರಂತೆ ಆಚರಣೆ ಮಾಡುವಂಥದ್ದು. ಅಲ್ಲಿ ಒಳ್ಳೆಯವರಿಲ್ಲ ಅಂತ ಇಲ್ಲ, ಇದ್ದಾರೆ. ಅವರು ಹಿಂದೂಗಳೇ ಆಗಿದ್ದಾರೆ. ವೆನ್ ಯು ಬಿಕಮ್ ಇನ್ಕ್ಲೂಸಿವ್, ಎನಿ ಪರ್ಸನ್ ಬಿಕಮ್ಸ್ ಎ ಹಿಂದೂ. ಯಾರು ಎಲ್ಲವೂ ಸರಿ, ಎಲ್ಲವೂ ಅವರವರ ಮತ ಅವರವರ ಶ್ರದ್ಧೆಯಂತೆ, ಹಾಗಾಗಿ ಅವರವರ ಭಾವದಂತೆ ಯೋಯೋ ಯಾಮ್ ತನುಂ ಭಕ್ತ ಅಂತ ಭಗವದ್ಗೀತೆ ಹೇಳಿದಾನಲ್ಲ, ಅದನ್ನು ಒಪ್ಪಿಕೊಳ್ಳುವಂಥವರೆಲ್ಲ ಸನಾತನ ಧರ್ಮೀಯರೇ. ಅಥವಾ ಧರ್ಮಾತೀತರು ಅಂತ ಬೇಕಾದ್ರೆ ಹೇಳ್ಕೊಳ್ಳಿ, ಮತದ ಮಿತಿಗಳನ್ನು ಮೀರದವರು ಅಂತ ಹೇಳಿ. ಅವರು ಕ್ರಿಶ್ಚಿಯನ್ರಾಗಿಲ್ಲ, ಮತ್ತೆ ಅವರನ್ನ ಕ್ರಿಶ್ಚಿಯನ್ ಒಪ್ಪೋದಿಲ್ಲ. ಕ್ರಿಶ್ಚಿಯನ್ರ ಮುಖವಾಣಿ ಅವರಲ್ಲ. ದೇ ಆರ್ ನಾಟ್ ದಿ ರೆಪ್ರೆಸೆಂಟೇಟಿವ್ಸ್ ಆಫ್ ಐದರ್ ಕ್ರಿಶ್ಚಿಯನ್ಸ್ ಆರ್ ಮುಸ್ಲಿಮ್ಸ್ ಆರ್ ಜ್ಯೂಸ್ ಆರ್ ಎನಿಬಡಿ. ಹೀಗಾಗಿ ಎಲ್ಲವೂ ಒಂದೇ ಅಂತ ಹೇಳುವವರು ಅವರ ಮತದಲ್ಲಿ ಪ್ರಮುಖ ಸ್ಥಾನದಲ್ಲಿ ಇಲ್ಲ. ಆದರೆ ನಮ್ಮ ಸ್ವಾಮಿಗಳು, ನಮ್ಮ ರಾಜಕೀಯ ನಾಯಕರು, ನಮ್ಮ ಸುಧಾರಕರು, ನಮ್ಮ ಕವಿಗಳು, ಲೇಖಕರು, ಕಡೆಗೆ ಏನೂ ಗೊತ್ತಿಲ್ಲದೆ ನಿರಕ್ಷರ ಕುಕ್ಷಿಗಳು ಅಂತ ಅನಿಸಿಕೊಂಡಂತ ಜನಸಾಮಾನ್ಯರು ಎಲ್ಲವೂ ಒಂದೇ, ಎಲ್ಲವೂ ಒಂದೇ ಅಂತ ಹೇಳ್ತಾರೆ. ಈ ಅದ್ವೈತ ಜ್ಞಾನ ಅದು ಹೇಗಾಗ್ಬಿಡುತ್ತೋ ನನಗಂತೂ ಕಾಣೋದಿಲ್ಲ. ಯಾಕೆ ಅಂದರೆ ಇದು ಅಜ್ಞಾನದಿಂದ ಬಂದದ್ದೇ, ಹೇಡಿತನದಿಂದ ಬಂದದ್ದೇ, ಅಥವಾ ಉದಾಸೀನತೆಯಿಂದ ಬಂದಿದ್ದೆ? ಯಾವುದರಿಂದ ಬಂದಿದ್ದು? ಇವುಗಳೆಲ್ಲದರ ಸಮಷ್ಟಿ ಫಲ ಅಂತ ಅನಿಸುತ್ತೆ, ವಿಷಫಲ. ಯಾತಕ್ಕೆ ಮಾತಾಡ್ತೀನಿ? ಸೀತೆ ಅಂತವಳು ಕೇಳ್ತಾಳೆ, ಭರತ ಶತ್ರುಘ್ನರು ತಮ್ಮ ಅಭಿಪ್ರಾಯವನ್ನ ಇಟ್ಟು ರಾಮ ಮಾಡ್ತಾ ಇರೋದು ಸರಿಯಲ್ಲ ಅನ್ನುವ ಮಾತನ್ನಾಡಿದ್ರೆ ಆಡ್ತಾರೆ. ಪಾಪ ಅದು ನಡೀಲಿಲ್ಲ, ಅದು ಬೇಕು. ಪೋಪರ ಒಂದು ಸಾವಿಗೆ ಶೋಕ ತೋರಿಸಬಾರದು ಅಂತಲ್ಲ. ಅವರು ಭಾರತಕ್ಕೆ 2 ಬಾರಿ ವಿಸಿಟ್ ಮಾಡಿದಾಗಲೂ ಏನು ಹೇಳಿದ್ರು? ಎಲ್ಲಾ ಮತಗಳು ಸಮಾನ ಆಗೋಕ್ಕೆ ಸಾಧ್ಯ ಇಲ್ಲ, ಅದು ಹೇಗಾಗೋದಕ್ಕೆ ಸಾಧ್ಯ ಅಂತ ಅವ್ರು ಕೇಳ್ತಾರೆ. ಅವರು ಬಹಳ ಸೊಗಸಾಗಿ ಒಂದು ದೃಷ್ಟಾಂತವನ್ನು ಕೊಟ್ಟರು. ಒಬ್ಬ ಸೇಲ್ಸ್ ಮ್ಯಾನೇಜರು ಎಲ್ಲಾ ಪ್ರಾಡಕ್ಟ್ಸು ಒಂದೇ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಬೆನಾಕಾ ಟೂತ್ ಪೇಸ್ಟ್ ಸೇಲ್ಸ್ ಮೆನ್, ನೀವು ಕಾಲ್ಗೇಟ್ ಆದ್ರೂ ಬಳಸಿ, ಕೈಗೇಟ್ ಆದ್ರೂ ಬಳಸಿ, ಎಲ್ಲವೂ ಒಂದೇ ಅಂತ ಹೇಳೋದಕ್ಕೆ ಸಾಧ್ಯವಾ ಅಂತ ಕೇಳಿದ್ರು. ಅವರ ಪ್ರಕಾರ ಮತ ಅನ್ನೋದು ಒಂದು ಬಿಸ್ನೆಸ್ ಕಮಾಡಿಟಿ. ಯಾದೃಶೋ ಯಕ್ಷಸ್ ತಾದೃಶೋ ಬಲಿಹಿ. ಯಾವ ದೇವರಿಗೆ ಆ ದೇವರಿಗೆ ತಕ್ಕಂಥದ್ದೇನೆ ಉಂಟಲ್ಲ, ಏನೋ ತಿನ್ನೋ ದೇವರಿಗೆ ಗೊಬ್ಬರದ ಮೇಲೆ ಆಣೆ ಇಡಬೇಕು ಅಂತ. ಆ ರೀತಿಯಾಗಿ ಆ ಕರೆನ್ಸಿನಲ್ಲೇ ಪೇ ಮಾಡಬೇಕು. ನಮ್ಮ ಜನಕ್ಕೆ ಅಷ್ಟು ಕ್ಲೈಬ್ಯ, ಅಷ್ಟು ನಿರ್ವೀರ್ಯತೆ ಬಂದುಬಿಟ್ಟಿದೆ. ಅದು ಖಂಡಿತ ಸರಿಯಾದದ್ದಲ್ಲ. ಅದಕ್ಕೆ ವಿರೋಧವನ್ನು ಮಾಡಬೇಕು. ವಿರೋಧ ಮಾಡಬೇಕು ಅಂದ್ರೆ ಪೋಪರ ಎಫಿಜಿಯನ್ನು ಸುಡಬೇಕು ಅಂತ ಅನ್ನುವುದಲ್ಲ.
ಈ ಮಟ್ಟದ ಕವರೇಜ್, ಈ ಮಟ್ಟದ 3 ದಿವಸಗಳ ನ್ಯಾಷನಲ್ ಮೌರ್ನಿಂಗ್ ಅನ್ನೋದು ಕೇಳದೇ ಇರುವಂಥದ್ದು. ಅದಕ್ಕೆ ನಮ್ಮ ಸೆಕ್ಯುಲರ್ ಸರ್ಕಾರದ ಒಂದು ಉತ್ತರವೂ ಇರುತ್ತದೆ. ವ್ಯಾಟಿಕನ್ ಅನ್ನೋದು ಒಂದು ದೇಶವೇ ಹೌದು. ಎಲ್ಲ ಲಾ ಪ್ರಕಾರವಾಗಿ ಅದು ಒಂದು ದೇಶ ಅಂತ, ಅದಕ್ಕೆ ರೆಕಗ್ನಿಷನ್ ಇದೆ, ಅದಕ್ಕೆ ಒಂದು ಕಾಯಿನೇಜ್ ಇದೆ, ಅದಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಇದೆ, ಅದಕ್ಕೆ ಒಂದು ಪೋಸ್ಟಲ್ ಸರ್ವಿಸ್ ಅಂತ ಇದೆ, ಅದಕ್ಕೆ ಒಂದು ಸಾಂಕೇತಿಕವಾದ ಆರ್ಮಿ ಅಂತ ಇದೆ, ಎಲ್ಲ ಇದೆ. ಹಾಗಾಗಿ ಒಬ್ಬ ದೇಶದ ರಾಜ ಅಂತ, ಆ ದೃಷ್ಟಿಯಿಂದ ಒಬ್ಬ ದೇಶದ ನಾಯಕ ಅಂತ ಕೊಡ್ತಾ ಇದ್ದೀವಿ ಅಂತ. ಆದರೆ ಅದು ವಾದಕ್ಕೆ ಉತ್ತರವಾದೀತೆ ಹೊರತುರಿದೆ ಪ್ರಾಮಾಣಿಕವಾದ. ಪೋಪರು ಒಂದು ದೇಶದ ಸಾರ್ವಭೌಮ ಅಂತ ಹೇಳಿ ಜಗತ್ತು ಗೌರವಿಸ್ತಾ ಇಲ್ಲ, ಒಂದು ಮತದ ಸಾರ್ವಭೌಮ ಅಂತ ಗೌರವಿಸ್ತಾ ಇರ್ತಕ್ಕಂಥದ್ದು. ಇದು ಹೇಗಾಗುತ್ತೆ ಅಂದರೆ ದಶರಥ ಆರ್ಗ್ಯೂ ಮಾಡದಂತೆ ಆಗುತ್ತೆ. ರಾಮ ವನವಾಸ ಮಾಡಬೇಕಲ್ವಾ, ವನದಲ್ಲಿ ವಾಸ ಅಷ್ಟೇ, ಕಾಡಲ್ಲಿ ಊರಲ್ಲೇ ಇರುವಂತೆ, ಬಂಗಲೆಯಲ್ಲಿರುವಂತೆ, ಅರಮನೆಯಲ್ಲಿರುವಂತೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದು ಅಂತ. ಆಗ ರಾಮ ಹೇಳ್ತಾನೆ, ಇಲ್ಲ, ಕೈಕೇಯಿ ದೃಷ್ಟಿಯಲ್ಲಿ ಕಾಡಿನ ವಾಸ ಅಂದ್ರೆ ಏನೋ ಅದೇ ದೃಷ್ಟಿಯಿಂದ ನಾನು ಮಾಡಬೇಕಾದದ್ದು, ವರ ಕೋರಿದವಳು ಆಕೆ ಆದ್ದರಿಂದ ಅಂತ. ಹಾಗಾಗಿ ವನದಲ್ಲಿ ವನ್ಯೇನ ವರ್ತಯನ್, ವನ್ಯವಾದ ರೀತಿಯಿಂದ ಅವನು ವರ್ತನೆ ಮಾಡಬೇಕು ಅಂತ. ಹೀಗೆ ಇದನ್ನು ನಾವು ಗಮನಿಸಬೇಕಾದೀತು. ಇರಲಿ, ಪ್ರಕೃತವನ್ನಸ ರಾಮ ಕಡೆಗೆ ಹೇಳ್ತಾಳೆ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಕಂಗೈದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪರುವುದೆನ್ನೊಳ ಅಪರಾಧಮುಂಟು ಅಂತ. ಇದನ್ನ ಅಕ್ಷರಶಃ ತೆಗೆದುಕೊಂಡಾಗ ತುಂಬ ಅನ್ಯಾಯವಾಗುತ್ತದೆ. ಇದು ಒಂದು ಹತಾಶವಾದಂತಹದ್ದು ಮಾತು, ಯಾರಿಗೂ ಬರುವಂಥ ಮಾತು. ಆದರೆ ಹೆಣ್ಣಾಗಿ ಹುಟ್ಟುವುದು ಪಾತಕ ಅಂತ ಖಂಡಿತ ನಮ್ಮ ಧರ್ಮಶಾಸ್ತ್ರ ಎಂದೂ ಹೇಳಿಲ್ಲ. ಮನುಸ್ಮೃತಿಯಲ್ಲಿಯೇ ಬರುವ ಮಾತು, ಹೆಣ್ಣಾಗಲಿ ಗಂಡಾಗಲಿ ಒಂದು ಸಂತಾನದಿಂದಲೇ ಪಿತೃಋಣ ತೀರಿತು ಅಂತ. ಎಷ್ಟೋ ಜನ ಮರಳಿ ಯತ್ನ ಮಾಡು ಅಂತ ಗಂಡು ಹುಟ್ಟವರೆಗೂ ಯತ್ನ ಮಾಡ್ತಲೇ ಇರುತ್ತೆ. ಅದು ಮಹಾ ಧರ್ಮ ವಿರೋಧ, ಶಾಸ್ತ್ರ ವಿರೋಧವಾದದ್ದು. ಅದನ್ನ ಒಂದು ಸಂತಾನ ಗಂಡಾಗಲಿ ಹೆಣ್ಣಾಗಲಿ ಆದರೆ ಎಲ್ಲ ಪಿತೃಋಣವೂ ತೀರಿತು ಅನ್ನುವುದು ಮನುವೇ ಅಂಗೀಕರಿಸಿದಂಥದ್ದು, ನಮ್ಮ ಪರಂಪರೆ ಒಪ್ಪಿರುವಂಥದ್ದು. ನಡೆ ಹೋಗು ನಿಲ್ಲದಿರ್, ನೋಡಿ, ನಡೆ ಹೋಗು ನಿಲ್ಲದಿರ್, ಒಂದೇ ಅಂಶವನ್ನ 3 ತರಹ ಹೇಳ್ತಾಳೆ. ಆ ವ್ಯಗ್ರತೆ ಬಂದಾಗ ಹಾಗೆ ಹೇಳುವಂಥದ್ದು. ನಿನಗೆ ಮಾರ್ಗದೊಳಾಗಲಿ ಅಡಿಗಡಿಗೆ ಸುಖಮೆಂದು, ದೊಡ್ಡ ಮನಸ್ಸು. ಶಿವಾಸ್ತೆ ಸಂತು ಪಂಥಾನಃ ಅನ್ನುವಂತೆ ಸೀತೆ ಕಂಬನಿಗಳಂ ಬಿಡಿದಾರ್ತೆಯಾಗಿರಲು. ಆಗ ಸೌಮಿತ್ರಿ, ಎಲೆ ವನಸ್ಥಳಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಕಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣಗುಲ್ಮಂಗಳಿರ, ಪಂಚಭೂತಗಳಿರ, ದಸೆಗಳಿರ ಕಾವುದು, ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ ಸಲಹಿಕೊಂಬುದು ತನ್ನ ಮಾತೆಯಂ ಜಾನಕಿಯ ನೆಲೆ ತಾಯೆ ಭೂದೇವಿ ನಿನ್ನ ಮಗಳ್ ಇಹಳೆಂದು ಸೌಮಿತ್ರೆ ಕೈ ಮುಗಿದನು. ಇದು ತುಂಬ ಹೃದಯ ಭೇದಕವಾದದ್ದು. ಅವನು ಎಲ್ಲರಿಗೂ ಬೇಡಿಕೊಂಡು ನೀವೇ ಕಾಪಾಡಬೇಕು ಅನ್ನುವಂಥ ಮಾತನ್ನು ಹೇಳುವುದು. ಆಮೇಲೆ ಸೀತೆ ದುಃಖ ಪಡ್ತಾ ಇದ್ದಾಗ ವಾಲ್ಮೀಕಿ ಮಹರ್ಷಿ ಬರುವಂಥದ್ದು ತುಂಬ ಸೊಗಸಾದ ಭಾಗಗಳು. ಕಾಳಿದಾಸನೇ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾನೆ. ಆ ಶ್ಲೋಕದ ಉದ್ಧರಣದ ಪ್ರಲೋಭನೆಯಿಂದ ತಪ್ಪಿಸಿಕೊಳ್ಳೋಕ್ಕೆ ನನಗೆ ಸಾಧ್ಯ ಇಲ್ಲ. ನಿಷಾದ ವಿದ್ಧಾಂಡಜ ದರ್ಶನೋತ್ಥಃ ಶ್ಲೋಕತ್ವಮಾಪದ್ಯತ ಯಸ್ಯ ಶೋಕಃ ಕವಿ ಕುಶೇದ್ಮಾ ಹರಣಾಯ ಯಾತಃ ತಾಮಭ್ಯಗಚ್ಚತ್ ಹೃದಿತಾನುಸಾರಿ ಕವಿ ಕುಶೇದ್ಮಾ ಹರಣಾನುಯಾತಃ ನಿಷಾದ ವಿದ್ಧಾಂಡಜ ದರ್ಶನೋತ್ಥಃ ಶ್ಲೋಕತ್ವ ಮಾಪದ್ಯತ ಯಸ್ಯ ಶೋಕಃ ಅಂತ. ಕವಿ ಇವನು ಕುಶ, ದರ್ಭೆ ಇವುಗಳನ್ನೆಲ್ಲ ಆರಿಸಿಕೊಂಡು ಬರೋದಿಕ್ಕೆ ಅಂತ ಕಾಡಿಗೆ ಬಂದವನು. ಇವಳ ರೋದನ ಧ್ವನಿಯನ್ನ ಕೇಳಿ ಬಂದ. ಯಾಕೆ ಬಂದ? ಒಂದು ಹೆಣ್ಣು ಕ್ರೌಂಚಿ, ಆ ಹೆಣ್ಣು ಕೊಂಜೆಯ ಹೃದಯ ವಿದ್ರಾವಕವಾದ ಶೋಕಕ್ಕೆ ಮರುಗಿ ಇವನ ಶೋಕವೇ ಶ್ಲೋಕವಾಯಿತಲ್ಲ. ಒಂದು ಪಕ್ಷಿಯ ಶೋಕಕ್ಕೆ ರಾಮಾಯಣದಂಥ ಮಹಾಕಾವ್ಯ ಬರೆದವನು ತನ್ನ ಕಥಾನಾಯಿಕೆಯ ಶೋಕಕ್ಕೆ ಯಾವ ರೀತಿ ಸ್ಪಂದಿಸ್ತಾನೆ, ಆ ಕವಿ ಬಂದ ಅಂತ. ಕವಿಗಳಿಗೆ ಕಾರುಣ್ಯ ಉಂಟು, ಕಾರುಣ್ಯ ಇದ್ದವನೇ ಕವಿ ಆಗ್ತಾನೆ. ಕಾರುಣ್ಯ ಅಂತಂದ್ರೆ ಅಂತರಂಗ ಸಂವಿಭಾಗ, ಶೇರಿಂಗ್ ದಿ ಇಂಟರ್ನಲ್ ಫೀಲಿಂಗ್ಸ್, ಅದು ಕವಿಗೆ ಸಹಜವಾದದ್ದು ಅಂತ. ಅದಕ್ಕೆ ಮುನ್ನ ಇದೆಲ್ಲ ಕಾಳಿದಾಸನಿಂದಲೇ ಹಾಗೆ ತೆಗೆದುಕೊಂಡಿದ್ದಾನೆ. ನೃತ್ಯಂ ಮಯೂರ ಕುಸುಮಾನಿ ವೃಕ್ಷ ಅಂತ ಅಲ್ಲಿ ಹೇಳ್ತಾನೆ. ನೃತ್ಯವನ್ನ ನವಿಲುಗಳು ಬಿಟ್ಟವು, ಮರಗಳು ಹೂಗಳನ್ನೆಲ್ಲ ಉದುರಿಸಿಬಿಟ್ಟವು, ಕೋಗಿಲೆಗಳು ಆಲಾಪವನ್ನು ತೊರೆದವು, ಈ ಥರ ಆದವು. ಮೊರೆಯಲಲ್ಲವು ತುಂಬಿ, ಕುಣಿಯಲೊಲ್ಲವು ನವಿಲ್, ಬೆರೆಯಲೊಲ್ಲವು ಕೋಕಿ, ನಡೆಯಲೊಲ್ಲವು ಹಂಸೆ, ಕರೆಯಲೊಲ್ಲವು ಪಿಕಂ, ನುಡಿಯಲೊಲ್ಲವು ಶುಕಂ, ನಲಿಯಲೊಲ್ಲವು ಚಕೋರಿ, ನೆರೆಯಲೊಲ್ಲವು ಹರಣಿ, ಒರೆಯಲೊಲ್ಲವು ಕರಿಣಿ, ಪೊರೆಯಲೊಲ್ಲವು ಚಮರಿ, ಮೆರೆಯಲೊಲ್ಲವು ಸಿಂಗಂ, ಅರರೆ ಜಾನಕಿಯ ಶೋಕಂ ತಮ್ಮದೆಂದಾಕೆ ಯಂಗಮಂ ನೋಡಿ ನೋಡಿ. ಆ ನೋಡಿ ನೋಡಿ ಅಂತ ವೀಪ್ಸಾಯಾಮ್ ವಿರುಕ್ತಿ ಎಷ್ಟು ಸೊಗಸಾದದ್ದು. ಜೊತೆಗೆ ಅವು ಮಾಡಲ್ಲ 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 ಒಲ್ಲ 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 ಅಂತ ಎಷ್ಟು ಪ್ರಾಸಗಳಿಂದ ಹೇಳ್ತಾ ಇದ್ದಾನೆ.
ಆ ಒಂದು ಭಾವನೆಯನ್ನು ಬೆಳೆಸೋದಿಕ್ಕೆ ಇವೆಲ್ಲ ಕಾರಕವಾಗುತ್ತವೆ. ಕಾವ್ಯ ಬರೆಯೋದಿಕ್ಕೆ ಒಂದು ಟೆಕ್ನಿಕ್ ಕೂಡ ಬೇಕಾಗಿರುವಂಥದ್ದು, ಎಂಥ ಕಲೆಗೂ ಕೌಶಲ, ಸ್ಕಿಲ್ ಬೇಕಾಗಿರುವಂಥದ್ದು. ಇಲ್ಲದೇ ಇದ್ದರೆ ಕಟಿಂಗ್ಸ್ ಕೊಡದೆ ಪಾಲಿಷ್ ಮಾಡದೇ ಇರುವ ವಜ್ರದಂತೆ ಆಗಿಬಿಡುತ್ತದೆ. ಅದು ರಸ್ಟಿಕ್ ಆದ ಪ್ರತಿಭೆ. ಹಾಗಾಗಿ ಆ ಒಂದು ಸಂಸ್ಕಾರ ಪಡೆದಾಗಲೇ ಅಭಿಜಾತ ಕ್ಲಾಸಿಕಲ್ ಅಂತ ಅನಿಸಿಕೊಳ್ಳುತ್ತದೆ. ನೋಡಿ, ಆರ್ಕೆಸ್ಟ್ರಾದಲ್ಲಿ ಹಾಡೋದಕ್ಕೆ ಒಳ್ಳೆ ಧ್ವನಿ ಇದ್ದರೆ ಸಾಕು, ಒಂದಷ್ಟು ಶ್ರುತಿ ಜ್ಞಾನ ಇದ್ದರೆ ಸಾಕಾಗುತ್ತದೆ, ಲಯ ಜ್ಞಾನ ಇದ್ದರೆ ಸಾಕು. ಆದರೆ ಆ ಶ್ರುತಿಯನ್ನ ಎಲ್ಲಾ ಸ್ವರಗಳಲ್ಲಿ, ಎಲ್ಲಾ ಗಮಕಗಳಲ್ಲಿ ಚೆನ್ನಾಗಿ ಪಲುಕಿಸುವಂತಹ ಶಾರೀರವನ್ನ ಬೆಳೆಸಿಕೊಳ್ಳುವಂಥದ್ದು, ಕೇವಲ ಸ್ಥೂಲವಾದ ಲಯವನ್ನಲ್ಲದೆ ಲಯದ ಬೇರೆ ಬೇರೆ ವಿಭಾಗಗಳು, 6 ವಿಭಾಗಗಳು ಹೇಳ್ತಾರೆ, ಧೃತ, ಅನುಧೃತ, ಮತ್ತೆ ಕಾಕಪಾದ, ಗುರು, ಪ್ಲುತ ಅಂತ, ಅವುಗಳನ್ನೆಲ್ಲ ಗಮನಿಸಿಕೊಳ್ಳುವಂಥದ್ದು. ಆಮೇಲೆ ತಾಳಗಳಲ್ಲಿ ಇರುವಂತಹ ದಶಾಂಗಗಳು ಯಾವುದು, ರಾಗದಲ್ಲಿ ಇರುವಂಥದ್ದು ಯಾವುದು, ಒಂದು ರಾಗದಲ್ಲಿ ವಾದಿ, ಸಂವಾದಿ, ವಿವಾದಿ ಸ್ವರಗಳು ಯಾವುದು, ಅಂಶ ಯಾವುದು, ನ್ಯಾಸ ಯಾವುದು, ಗ್ರಹ ಯಾವುದು, ಇವುಗಳನ್ನು ಗಮನಿಸಿ ಹೇಗೆ ವಿಸ್ತರಿಸಬೇಕು, ಇದೆಲ್ಲ ಬಂದಾಗ ಕಂಠದ ಮೇಲಿನ ಹತೋಟಿ, ಮಾಧ್ಯಮದ ಮೇಲಿನ ಹತೋಟಿ ಬಂದು ಆಗ ಹಾಡುವುದು ಅಭಿಜಾತ ಅನ್ನಿಸಿಕೊಳ್ಳುತ್ತದೆ. ಹಾಗೆ ಇಂಥ ಪದ, ಇದಮಿಹ ಪದಂ ಮಾಭೂದೇವಂ ಭವತ್ವಿದ ಮನ್ಯಥ, ಈ ಪದ ಬೇಕು, ಈ ಪದ ಬೇಡ, ಈ ಛಂದಸ್ಸಿಗೆ ಇದು ಹೊಂದುತ್ತದೆ, ಈ ಅಲಂಕಾರಕ್ಕೆ ಇದು ಸರಿ ಅಂತ ಕಂಡು ಹಿಂದು ಮುಂದೆ ನೋಡಿ ನಯ ಮಾಡಿ ನಾಜೂಕು ಮಾಡಿ ಬರವಣಿಗೆ ಮಾಡುವುದಿದೆಯಲ್ಲ, ಅದು ಒಂದು ಯೋಗ ಅಂತ ಅನಿಸಿಕೊಳ್ಳುತ್ತದೆ. ನಾವು ಹಾಗೆ ಒಂದು ಸಾಮಾನು ಬೇಕು ಅಂದರೆ ಅಂಗಡಿಯಿಂದ ತರುವಾಗ, ಒಂದು ತರಕಾರಿ ಬೇಕು ಅಂದರೆ ಮನೆ ಮುಂದೆ ಗಾಡಿಯಲ್ಲಿ ಬರುವಾಗ ಆಯ್ಕೆ ಮಾಡಿ ಹಾಕ್ಕೊಳ್ತೀವಿ. ಒಂದು ಪದ್ಯ ಬರೀಬೇಕಂದ್ರೆ ಈ ಪದ ಬೇಕು, ಈ ಪದ ಬೇಡ ಅನ್ನುವ ವಿವಕ್ಷೆ ಇಲ್ಲದಿದ್ದರೆ ಏನು ಗತಿ? ತರಕಾರಿ ವ್ಯಾಪಾರಕ್ಕಿಂತಲೂ ಕೀಳಾಯ್ತಾ? ನೋಡಿ, ಈ ಕಾಲದಲ್ಲಿ ಪದ ಸಂಪದವೇ ಇರುವುದಿಲ್ಲ. ಚಂದಮಿದಾವುದೊಂದೆಡೆ ಇರಿವರ್ ಬಂಧವಿದೆಂತೊಡೆ ಹುಟ್ಟುದಂ ಕಿತ್ತೆಸೆವರ್ ಅಂತ ಬಹಳ ಹಿಂದೆಯೇ ಕಾವ್ಯಾವಲೋಕನದಲ್ಲಿ ಹೇಳ್ಬಿಟ್ಟ. ಈ ಛಂದಸ್ ಯಾವುದು ಅಂದ್ರೆ ಚೂರಿನಲ್ಲಿ ಚುಚ್ಚಿ ಬಿಡ್ತಾರೆ. ಇದು ಯಾವುದಪ್ಪ, ಇದು ಬಂಧ ಅಂತಂದ್ರೆ ಬಟ್ಟೆಯನ್ನೇ ಬಿಚ್ಚಿಬಿಡ್ತಾರೆ. ವ್ಯಾಕರಣ ಏನು, ಕ್ಯಾಕರಣ ಇವೆಲ್ಲ ಗೊತ್ತಾಗದೆ ಕಡೆಗೆ ಈಗಳಿನ ದೇಸಿಗೆ ಬೀಳ್ದ ಮಹಾಕವೀಶ್ವರರ್, ಈ ದೇಸಿ ಮಾಡರ್ನ್ ಪೊಯೆಟ್ರಿಗೆ ಬಿದ್ದಂತ ಮಹಾಕವೀಶ್ವರರು ಹಿಂಗೆಲ್ಲ ಮಾಡ್ತಾರೆ ಎನ್ನುವುದನ್ನ 1200 ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ ಹೇಳಿಬಿಟ್ಟ. ಇನ್ನೂ 800 ವರ್ಷಗಳ ಕೆಳಗೆ, ಕ್ರಿಸ್ತಶಕ 1100-200ರ ಆಸುಪಾಸಿನಲ್ಲಿ ಹೇಳಿದಂಥದ್ದು. ಹಾಗಾಗದೆ ಈ ಭಾವ ಕೋಶವನ್ನು ಜಾಗರಣ ಮಾಡೋಕ್ಕೆ ಇವುಗಳೇ ನಮಗೆ ಬೇಕಾಗಿರುವಂಥದ್ದು. ಇವುಗಳನ್ನು ತೆಗೆದುಕೊಂಡು ಒಂದು ಸಾಮಾನ್ಯ ನೋಡಿ, ಒಂದು ಬಟ್ಟೆ ಆಯ್ಕೆ ಮಾಡ್ಕೊಳ್ಳುವಾಗ ಕಲರ್ ಯಾವ ಥರ ಇರಬೇಕು, ಅದಕ್ಕೆ ಡೈರೆಕ್ಟ್ ಮ್ಯಾಚಿಂಗ್ ಇದ್ರೆ ತುಂಬ ವಿಕಾರ ಆಗಿಬಿಡುತ್ತೆ. ಇಂಡೈರೆಕ್ಟ್ ಮ್ಯಾಚ್ ಆಗಬೇಕು, ಸಜೆಸ್ಟೆಡ್ ಮ್ಯಾಚಿಂಗ್ ಆಗಬೇಕು, ಅದನ್ನೆಲ್ಲ ಗಮನಿಸಿಕೊಂಡು ಮಾಡ್ತಾರೆ. ಆ ಶೇಡ್ನಲ್ಲಿ ಮ್ಯಾಚಿಂಗ್ ಆಗಬೇಕು ಅಂತ, ಅಡಿಯಿಂದ ಮುಡಿವರೆಗೆ ಅದು ಪೂರ್ಣವಾಗಿ ಕಾಣಬೇಕಾದದ್ದು, ಹೊಂದಿಕೆಯಾಗಿ ಬರಬೇಕಾದದ್ದು. ಈಗ ಮಲ್ಲಿಗೆ ಮಾಲೆಯಲ್ಲಿ ಚೆಂಡು ಹೂವನ್ನು ಹಾಕಿ ಕಟ್ಟಿಬಿಟ್ರೆ ಎಷ್ಟು ದಿವ್ಯವಾಗಿರುತ್ತೆ, ಪಾಯಸಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕದಂಗೆ ಆಗುತ್ತೆ. ಮಲ್ಲಿಗೆಗೆ ಕನಕಾಂಬರವೇ ಸೇರಬೇಕು ಅಥವಾ ಪಚ್ಚೆತನೆಯ ಮರುಗವೇ ಸೇರಬೇಕು. ಹೀಗೆ ಅದಕ್ಕೊಂದು ಹದ ಉಂಟು, ಆ ರೀತಿಯಾಗಿ ಮಾಡಬೇಕಾದದ್ದು. ಕೇಸರಿ ಬಾತ್ ಮಾಡಿಬಿಟ್ಟಿದ್ರು ಅದರ ಜೊತೆಗೆ ನೀವು ಚಿತ್ರಾನ್ನವನ್ನು ಸ್ವೀಟ್ ಆಗಿ ಮಾಡಿದ್ರೆ ಆಡ್ ಪೇರು, ಅದು ಇಟಾಲಿಯನ್ಗೂ ಮಂಗೋಲಿಯನ್ಗೂ ಮದುವೆ ಮಾಡಿದಂತೆ ಇರುತ್ತೆ, ಸರಿಯಾಗುವಂಥದ್ದಲ್ಲ. ಕೇಸರಿ ಬಾತ್ ಮಾಡಿದ್ರೆ ಸರಿಯಾಗಿ ಖಾರ ಬಾತೆ ಮಾಡಬೇಕಾದದ್ದು. ಇವುಗಳು ಸಹಜವಾಗಿ ಗೊತ್ತಾಗುವಂಥ ಜೋಡಿ. ಆ ರೀತಿಯಲ್ಲಿ ಕಾವ್ಯಕ್ಕೆ ಕೂಡ ಇರಬೇಕು. ಇದನ್ನೆಲ್ಲ ಲಕ್ಷ್ಮೀಶ ಚೆನ್ನಾಗಿ ಮಾಡ್ತಾನೆ. ವಾಲ್ಮೀಕಿ ಬಂದು ದೇವಿ ಬಿಡು ಶೋಕಮಂ ಪುತ್ರ ಯುಗಮಂ ಪಡವೆ ಭಾವಿಸದಿರಿನ್ನು ಸಂದೇಹಮಂ ಜನಕಂಗೆ ನಾವನ್ಯರಲ್ಲ. ಅಮ್ಮ, ನಿಮ್ಮಪ್ಪಂಗೆ ನಾವು ಬೇರೆ ಅಲ್ಲ ಅಂತ ಇಲ್ಲಿ ಶ್ಲೇಷ ಇದೆ ನೋಡಿ. ಜನಕ ರಾಜರ್ಷಿ, ಆತನಿಗೆ ವಾಲ್ಮೀಕಿಯಾದಿಗಳ ಪರಿಚಯ ಚೆನ್ನಾಗಿದೆ ಅಂತ. ಜೊತೆಗೆ ಜನಕಂಗೆ ನಾವನ್ಯರಲ್ಲ, ನಿಮ್ಮ ಅಪ್ಪನೇ ನಾನು ಅಂತ ಅಂದುಕೋ ಅಂತ. ಜನಕ ಅನ್ನುವುದಕ್ಕೆ ಎರಡರ್ಥ ಉಂಟಲ್ಲ, ಅದನ್ನು ಇಷ್ಟು ಚೆನ್ನಾಗಿ ಕವಿ ಬಳಸ್ಕೊಳ್ತಾನೆ. ನಮ್ಮ ಆಶ್ರಮಕ್ಕೆ ಬಂದು ನೀಂ ಸುಖದೊಳೆರ್ದೊಡೆ ನಿನ್ನ ನಾವಾವ ಬೈಕಿ ಉಂಟು ಎಲ್ಲಮಂ ಸಲಿಸಿ ತಾನು ಓವಿಕೊಂಡಿರ್ಪೆನ್ ಅಂಜದಿರೆಂದು ಸಂತೈಸಿ. ಅಂಜದಿರು ಯಾಕೆ ಅಂದ್ರೆ, ಹೀಗೆ ಸನ್ಯಾಸಿ ವೇಷದಲ್ಲಿ ಬಂದು ರಾವಣ ಅಪಹರಣ ಮಾಡದ, ನಾನು ಅಂಥವನಲ್ಲಮ್ಮ ಅಂತ ತನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ ತಾನೇ ಹೇಳಿಕೊಳ್ಬೇಕು. ಪಾಪ ಅನಿವಾರ್ಯವಾಗಿ ಬಿಡುತ್ತದೆ. ಕೆಲವೊಮ್ಮೆ ತುಂಬಾ ಅನಿವಾರ್ಯದಲ್ಲಿ ನಮಗೆ ನಾವೇ ಇಂಟ್ರಡ್ಯೂಸ್ ಮಾಡಿಕೊಳ್ಳಬೇಕು. ಸಂಸ್ಕೃತ ನಾಟಕಗಳಲ್ಲಿ ಅದೇ ಪರಂಪರೆ ನಮ್ಮ ದೇಶಿ ನಾಟಕಗಳಲ್ಲಿ ಉಂಟು. ಕ್ಯಾರೆಕ್ಟರ್ ತನ್ನ ಪ್ರವೇಶದಲ್ಲಿ ತನಗೆ ತಾನೇ ಹೇಳ್ಕೊಂಡು ಬರುತ್ತೆ. ಇಲ್ಲ ಇನ್ಯಾವುದಾದ್ರೂ ಕ್ಯಾರೆಕ್ಟರ್ ಮಾಡಬೇಕು. ರಂಗಸ್ಥಳದಲ್ಲಿಯೇ ಬೇರೆ ಪಾತ್ರ ಇದ್ರೆ, ಓಹೋ ಅಯಮೇಶ ಸಮಾಯಾತಿ ಮಹಾಭಾಗ ಏಷ ತಾವತ್ ಅಂತ ಒಂದು ಪದ್ಯ ಹೇಳಿ ಅವನ ವರ್ಣನೆ ಏನು ಅಂತೆಲ್ಲ ಮಾಡು. ಅತ್ಯುಗ್ರ ದೀಪ್ತಿ ವಿಷದ ಸಮಗ್ರಗಣ್ಯ ಶೌರ್ಯೇಚ ಸಂಪ್ರತಿ ಸಶೋಕ ಮುಪೈತಿ ಧೀಮಾನ್ ಅಂತ ಕರ್ಣನ್ನ ಹೇಳಿಕೊಂಡು ಆ ಸೂತ್ರಧಾರ ಸ್ವಾಗತವನ್ನು ಮಾಡ್ತಾನೆ. ಹಾಗಲ್ಲದೆ ಇದ್ದಾಗ
ದೇವಿಯ ಧಾರಿಣ್ಯ ಪ್ರೇಷಿತಾಸ್ಮಿ ಅಂತ ಬಕುಳಾವಳಿಕ ದೇವಿ ಧಾರಣಿಯಿಂದ ನಾನು ಕಳಿಸಲ್ಪಟ್ಟಿದ್ದೇನೆ. ಯಾವ ತರಹ ನೃತ್ಯ ಶಿಕ್ಷಾಯಾಮ್ ಕಿದೃಶಿ ಮಾಲವಿಕಾ ಹೇಗಿದ್ದಾಳೆ ಅಂತ ಆರ್ಯ ಗಣದಾಸಹ ಯಶಸ್ ಸಮಾಯಾತಿ ಅಂತ ಹೇಳಿಕೊಂಡು ಅವಳೇನೆ ತಾನು ಪರಿಚಯ ಮಾಡಿಕೊಂಡು ಇನ್ನೊಂದು ಕ್ಯಾರೆಕ್ಟರ್ನು ಮಾಡಬೇಕಾದದ್ದು. ವಾಲ್ಮೀಕಿಗೆ ಆ ಅನಿವಾರ್ಯ ಬಂತು. ಹಾಗೆ ರಾವಣಾರ್ಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ರಾವಣಾರ್ಯ ರಾಣಿ ನೋಡಿ, ರಾಮ ಅನ್ನುವ ಶಬ್ದ ಬಳಸ್ತಾ ಇಲ್ಲ. ರಾವಣಾರಿ ಅಂತ ಹೇಳುವ ಮೂಲಕ ರಾಮನ ಕರ್ಕಶತೆ. ಅವನು ಬ್ರಾಹ್ಮಣ, ರಾವಣ ಅಲ್ಪ ಸ್ವಲ್ಪದ ಬ್ರಾಹ್ಮಣ ಅಲ್ಲ, ಗೋತ್ರ ಪ್ರವರ್ತಕ, ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದಂಥವನು. ಪುಲಸ್ತ್ಯ ಮಹರ್ಷಿ, ಅವನು ಚತುರ್ದಶ ಬ್ರಹ್ಮರಲ್ಲಿಯೂ ಒಬ್ಬ, ಬ್ರಹ್ಮನ ಮಾನಸ ಪುತ್ರ. ಆತನ ಮೊಮ್ಮಗ ವಿಶ್ರವಸ್ಸು ಬ್ರಹ್ಮರ್ಷಿ, ಆತನ ಮಗ. ಸ್ವಯಂ ದಶಕಂಠಗಳಿಂದ 4 ವೇದಗಳನ್ನ 6 ವೇದಾಂಗಗಳನ್ನ ನಿತ್ಯವೂ ಹೇಳ್ತಾ ಇದ್ದಂಥವನು. ವಿದ್ಯೆಗೆ ಏನೂ ಕೊರತೆ ಇಲ್ಲದವನು, ವೀಣಾವಾದನ ಕೋವಿದನಾದವನು. ವೀಣೆಯನ್ನ ಕರುಳನ್ನ ಕಿತ್ತಿ ನುಡಿಸುವ ಮೂಲಕ, ಅಲ್ಲಿ ಸಾಮಗಾನ ಮಾಡುವ ಮೂಲಕ ಶಿವನನ್ನು ಒಲಿಸಿದವನು. ಎಲ್ಲ ಮಾಡ್ದ. ಆದರೆ ಎಲ್ಲ ಚಿತ್ತಾರವನ್ನು ಒಂದು ಮಸಿ ನುಂಗಿತು ಅಂತ ಆಯಿತು. ಅಂಥ ರಾವಣನನ್ನ ಬ್ರಾಹ್ಮಣ ಅಂತ ಹಿಂಜರಿಯದೆ ಕೊಂದ ರಾಮ. ಕರ್ಕಶತ್ವ ಉಂಟು ಅಂತ, ಅದು ಒಂದು ಧರ್ಮದ ದೃಷ್ಟಿ ಅಂತ. ಹೀಗಾಗಿ ಲೋಕದ ಅಪವಾದದ ದೃಷ್ಟಿಯಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ನಿರಪರಾಧಿನಿಯಾದ ಸೀತೆಯನ್ನು ಕಾಡಿಗಟ್ಟಬೇಕಾಯಿತು ಅಂತ. ಇದು ಅಲ್ಲಿಯ ಸೂಚನೆ. ಜೊತೆಗೆ ವಾಲ್ಮೀಕಿ ರಾಮನ್ನ ಆಗ ನೆನೆಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಉತ್ಖಾತ ಲೋಕತ್ರಯ ಕಂಠಕೇಪಿ ಅಸ್ತೇವ ಮನ್ಯು ಭರತಾಗ್ರಜೇಮೆ, ಅದನ್ನ ಕಾಳಿದಾಸ ಕೂಡ ಹೇಳ್ತಾನೆ. 3 ಲೋಕದ ಕಂಟಕನಾದ ರಾವಣನನ್ನ ಮುಳ್ಳು ಕಿತ್ತಿಸುವಂತೆ ಕಿತ್ತೆಸೆದರೂ ಕೂಡ ಈ ಕೆಲಸ ಮಾಡಿದ ಕಾರಣ ಭರತನ ಅಣ್ಣನ ಮೇಲೆ ನನಗೆ ಮುನಿಸಿದೆ ಅಂತ ಭರತಾಗ್ರಜ ಅನ್ನುವ ಮಾತನ್ನು ಹೇಳ್ತಾನೆ. ರಾಮ ಅನ್ನುವ ಶಬ್ದ ಬಳಸಲ್ಲ. ಅದೆಲ್ಲ ಇವನ ಮನಸ್ಸಿನಲ್ಲಿ ಕೆಲಸ ಮಾಡಿರಬೇಕು. ಆಮೇಲೆ ಹೇಳುವುದು ನೋಡಿ, ಯಾವ ಯಾವ ಬಯಕೆ ಇದೆ ಅದನ್ನೆಲ್ಲ ನಾವು ಸಲ್ಲಿಸ್ತೀವಿ ಅಂತ. ಆ ಕ್ರಮದಿಂದ ನೋಡಿ, ದೇವಿ ಗೌರವದ ಸಂಬೋಧನೆ, ಬಿಡು ಶೋಕಮಂ, ಮೊದಲು ಇಮ್ಮಿಡಿಯೇಟ್ ಆಗಬೇಕಾದದ್ದು ಅಳಬೇಡ. ಮತ್ತೆ ಪುತ್ರಯುಗಮಂ ಪಡವೆ, ಆಮೇಲೆ ಮುಂದಕ್ಕೆ ನಿನಗೆ 2 ಮಕ್ಕಳು ಹುಟ್ಟುತ್ತಾರಮ್ಮ ಅಂತ ಮೊದಲೇನೆ ಯಾವುದೇ ವಿಧವಾದಂತಹ ಸ್ಕ್ಯಾನಿಂಗ್ ಟೆಸ್ಟು ಇಲ್ಲದೆ ವಾಲ್ಮೀಕಿ ಹೇಳ್ತಾ ಇರುವಂಥದ್ದು. 2 ಮಕ್ಕಳಾಗ್ತಾರೆ ಅಂತ, ಅದು ಮುಂದಿನ ಒಳ್ಳಿತು, ಅದು ಸಂತೋಷಕಾರಿ. ಆಮೇಲೆ ಭಾವಿಸದಿರಿನ್ನೂ ಸಂದೇಹಮಂ, ನಾನು ಯಾರು ಏನು ಅನ್ನೋದ್ರ ಬಗ್ಗೆ ಸಂದೇಹ ಬೇಡ, ರಾಮನ ಬಗ್ಗೆನೂ ಸಂದೇಹ ಬೇಡ ಅನ್ನುವಂಥದ್ದು. ನಿಮ್ಮ ಅಪ್ಪನಿಗೂ ನನಗೂ ಭೇದ ಇಲ್ಲ, ನಾನು ನಿಮ್ಮ ಅಪ್ಪನಂತೆ ನೋಡ್ಕೊಳ್ತೀನಿ. ವಾಲ್ಮೀಕಿ ಹುತ್ತದಿಂದ ಹುಟ್ಟಿದವನು, ಹುತ್ತ ಮಣ್ಣಿಂದ ಆದದ್ದು. ಹಾಗಾಗಿ ಈತ ಸೋದರ ಸಮಾನ ಸೀತೆಗೆ, ಅಣ್ಣನಂತೆ ತವರು ಮನೆಗೆ ಬಂದಂತೆ ಆಯಿತು. ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಹೇಳಿ ಸೀತೆಗೆ ಒಳ್ಳೆಯ ಸುಖಪ್ರಸವ ಆಗುತ್ತದೆ. ಕಾಳಿದಾಸ ಬಹಳ ಚೆನ್ನಾಗಿ ಹೇಳುವುದುಂಟು. ಅಮ್ಮ, ನೀನು ನಮ್ಮ ಆಶ್ರಮಕ್ಕೆ ಬಾ, ನಿನ್ನ ಕೈಗಾಗುವಂತಹ ಎಷ್ಟು ಸಾಧ್ಯವೋ ಅಷ್ಟು ಹೊರುವಂತಹ ಮಡಕೆಗಳಲ್ಲಿ ನೀರನ್ನ ಗಿಡಗಳಿಗೆ ಎರೆಯುವುದರ ಮೂಲಕ ಮಕ್ಕಳನ್ನ ಹೆರುವುದಕ್ಕೆ ಮುನ್ನವೇ ಮಕ್ಕಳಿಗೆ ಹಾಲು ಕುಡಿಸುವ ಆನಂದ ಏನು ಅನ್ನೋದನ್ನ ಅನುಭವಿಸು ಅಂತ ಹೇಳ್ತಾನೆ. ಇದು ಒಬ್ಬ ಕಾಳಿದಾಸ ಮಾತ್ರ ಬರೆಯಬಲ್ಲ. ಅವನ ಪ್ರಕೃತಿ ಪ್ರೇಮ ಎಷ್ಟು ಅವ್ಯಾಜವಾದದ್ದು ಅಂತಂದರೆ, ಒಂದು ದೇವದಾರು ವೃಕ್ಷವನ್ನ ಪಾರ್ವತಿ ಪರಮೇಶ್ವರರು ಅಡಾಪ್ಟ್ ಮಾಡಿಕೊಂಡು ಸ್ಕಂದನಿಗೆ 6 ಮುಖಗಳ ಸ್ಕಂದನಿಗೆ ತುಂಬಿದದೆಯ ಹಾಲನ್ನು ಕೊಟ್ಟ ಪಾರ್ವತಿ ಈ ದೇವದಾರುವಿಗೆ ಹಾಲೆರೆದು ಬೆಳೆಸಿದಳು. ಹಾಗಾಗಿ ಅಥಯೇ ಇದು ಅಂತದ್ದು. ಅಮುಂ ಪುರಃ ಪಶ್ಯಸಿ ದೇವದಾರುಂ ಪುತ್ರೀಕೃತೋಸೌ ವೃಷಭಧ್ವಜೇನ ಯೋ ಹೇಮಕುಂಭಸ್ತನ ನಿಸೃತಾಯ ಸ್ಕಂದಸ್ಯ ಮಾತು ಪಯಸಾಂ ರಸಜ್ಞ ಅನ್ನುವ ಮಾತನ್ನ ರಘುವಂಶದಲ್ಲಿ ಹೇಳ್ತಾನೆ. ಇಷ್ಟು ಪ್ರಕೃತಿ ಪ್ರೇಮ ಕಾಳಿದಾಸನಿಗೆ. ಹಾಗೆಯೇ ಸೀತೆಗೆ ಹೇಳ್ತಾನೆ, ಅನುರೂಪವಾದಂತಹ ಪಾತ್ರಗಳಲ್ಲಿ ನೋಡಿ, ಇವಳು ಗರ್ಭಿಣಿ, ಹೆಚ್ಚು ಹೊರಲಾರಳು. ಅದಕ್ಕಾಗಿ ಮಡಕೆ ಇದ್ರೆ ಮಡಕೆ, ಕುಡಿಕೆ ಇದ್ರೆ ಕುಡಿಕೆ, ದೊನ್ನೆ ಇದ್ರೆ ದೊನ್ನೆ, ಯಾವುದ್ರೊಳಗಾದ್ರೂ ಹಾಕು. ಆದರೆ ಮರಗಳಿಗೆ ನೀರೆರೆಯುವುದು ಅಂದರೆ ಮಕ್ಕಳಿಗೆ ಹಾಲು ಕುಡಿಸಿದಂತಹ ಒಂದು ಕೃತಾರ್ಥತೆಯ ಭಾವ ಅಂತ ಹೇಳುವ ಮೂಲಕ ಪ್ರಪಂಚದಲ್ಲಿ ಈಗ ಎಕಾಲಜಿ ಅಂತ, ಈಗಿನ ಎಕಾಲಜಿ ಎಕ್ಸಿಸ್ಟೆನ್ಷಿಯಲ್ ಎಕಾಲಜಿ, ಇವರ ಬುಡಕ್ಕೆ ಬತ್ತಿ ಇಡುವಂತೆ ಆಗಿದೆ. ಎಕಾಲಜಿಯನ್ನ ಗಮನಿಸಿಕೊಳ್ಳದೆ ಇರೋದ್ರಿಂದ, ಇವರ ಅಸ್ತಿತ್ವಕ್ಕೆ ಸಂಚಕಾರ ಬಂದಿರುವುದರಿಂದ ಪ್ರಕೃತಿ ಅಂತ ಹೇಳ್ತಿದ್ದಾರೆ. ಆದರೆ ಹಿಂದಿನವರು ಸಮೃದ್ಧವಾಗಿ ವನಸಿರಿ ಇದ್ದಾಗಲೇ ಆಗ ಇವುಗಳ ಮೇಲೆ ಪ್ರೀತಿ ತೋರಿಸಬೇಕು ಅಂತ ನೋಡಿದ್ರಲ್ಲ, ಅದು ತುಂಬಾ ದೊಡ್ಡದಾದದ್ದು. ಬಡವ ನ್ಯಾಯಕ್ಕೆ ಹೋರಾಡೋದ್ರೊಳಗೆ ಏನು ವಿಶೇಷ ಇಲ್ಲ. ಆದರೆ ಶ್ರೀಮಂತ ಬಡವನ ನ್ಯಾಯಕ್ಕೆ ಹೋರಾಡುವುದಿದೆಯಲ್ಲ, ಅದು ತುಂಬಾ ದೊಡ್ಡದಾದದ್ದು. ಆ ಕೆಲಸವನ್ನ ನಾವು ಕಾಣ್ತೀವಿ. ಆಮೇಲೆ ಲವಕುಶರು ಶ್ರೀರಾಮನ ಜೊತೆ ಮಾಡುವಂತಹ ಯುದ್ಧದ ಪ್ರಸಂಗ ಎಲ್ಲ ಬರುತ್ತದೆ. ಅದು ವೀರೋಚಿತವಾದಂಥದ್ದು. ಅದರ ಕಡೆಗೆ ನಾವೀಗ ಸದ್ಯದಲ್ಲಿ ಹೋಗುವುದಕ್ಕೆ ಸಮಯವಿಲ್ಲ. ಈ ಸೀತಾ ಪರಿತ್ಯಾಗದ ಭಾಗ ಮಾರ್ಮಿಕವಾದದ್ದು ಅಂತ ಅದನ್ನು ನಾನು ತೆಗೆದುಕೊಂಡೆ.
ಮತ್ತೆ ಬಬ್ರುವಾಹನನ ಕಾಳಗ ತುಂಬ ಚೆನ್ನಾಗಿದೆ. ಅಲ್ಲಿಯ ಒಂದೆರಡು ಸ್ವಾರಸ್ಯ, ಈ ಪಾತಾಳ ಲೋಕಕ್ಕೆ ಹೋಗಿ ಅವನು ದಿವ್ಯವಾದ ಆ ನಾಗಮಣಿಯನ್ನ ತೆಗೆದುಕೊಂಡು ಬರುವ ಸಂದರ್ಭ. ಅರ್ಜುನನನ್ನ ಕೊಂದ ಮೇಲೆ ತಂದೆಯನ್ನ ಕೊಂದ ಪಾತಕತನದಾಯಿತು ಅಂತ ದುಃಖಿಸುತ್ತಾನೆ. ಚಿತ್ರಾಂಗದೆ ಉಲೂಪಿಯರು ಬದುಕಿಸಿಕೊಳ್ಳಬೇಕು ಅಂತ ಪ್ರಯತ್ನ ಪಟ್ಟಾಗ ಆ ಮಣಿಯನ್ನ ತೆಗೆದುಕೊಂಡು ಬಂದು ವೃಷಕೇತುವನ್ನ ಅರ್ಜುನನ್ನ ಇಬ್ಬರನ್ನೂ ಕೊಂದ ಕಾರಣ ಅವರಿಬ್ಬರನ್ನ ಬದುಕಿಸಬೇಕು ಅಂತ. ಅಲ್ಲಿ ಕವಿ ನೋಡಿ, ಮೊದಲು ವೃಷಕೇತುವನ್ನ ಬದುಕಿಸಿ ಆಮೇಲೆ ಅರ್ಜುನನ್ನ ಬದುಕಿಸುವಂತೆ ಮಾಡ್ತಾನೆ. ಅದು ತುಂಬಾ ಒಳ್ಳೆಯ ಹೃದಯ ವೈಶಾಲ್ಯದ ಚಿತ್ರಣ. ಕಾರಣ ವೃಷಕೇತು ಕರ್ಣನ ಮಗ. ಈಗ ಕರ್ಣ ಸತ್ತು ಹೋಗಿದ್ದಾನೆ, ತಬ್ಬಲಿ. ಪಾಂಡವರ ಕುಲಕ್ಕೆ ಇರುವವನು ಒಬ್ಬನೇ ಸೆಕೆಂಡ್ ಜನರೇಷನ್ ಅವನು ಅಂತ ಆಗಿದ್ದ. ಈಗ ಬಬ್ರುವಾಹನ ಇದ್ದಾನೆ ಅಂತ ಗೊತ್ತಾದ ಮೇಲೆ ಅವನು ಇನ್ನೊಬ್ಬ ಇದ್ದಾನೆ ಅಂತ. ಹಾಗಾಗಿ ವೃಷಕೇತು ಚಿಕ್ಕವನು, ಮೊದಲು ಚಿಕ್ಕವರಿಗೆ ಮಾಡಿ ಆಮೇಲೆ ದೊಡ್ಡವರಿಗೆ ಮಾಡಿಸಿಕೊಳ್ಳಬೇಕಾದದ್ದು. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಕೂಡ ಬರ್ತದಲ್ಲ, ಗೃಹಸ್ಥನಾದವನು ಮೊದಲು ಮನೆ ಕೆಲಸದವರಿಗೆ ಊಟ ಹಾಕಬೇಕು, ಆಮೇಲೆ ಮಕ್ಕಳಿಗೆ, ಮುದುಕರಿಗೆ, ಅತಿಥಿಗಳಿಗೆ, ಅಭ್ಯಾಗತರಿಗೆ, ಭಿಕ್ಷುಕರಿಗೆ, ಆಮೇಲೆ ಮನೆ ಹೆಂಗಸರಿಗೆ, ಆಮೇಲೆ ತನಗೆ ಅಂತ. ಈಗ ಎಲ್ಲ ಉಲ್ಟಾ ಆಗ್ಬಿಟ್ಟಿದೆ. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಇರುವ ಇಂಥ ಔದಾರ್ಯಗಳನ್ನು ಯಾರೂ ಗಮನಿಸುವುದೇ ಇಲ್ಲ. ಕಾರಣ ಏನಂದ್ರೆ, ಈ ಔದಾರ್ಯದ ಮಾತಾಡೋರೆಲ್ಲ ಧರ್ಮಶಾಸ್ತ್ರಾದಿಗಳನ್ನು ಸುಡಬೇಕು ಅಂತಲೇ ಸಂಕಲ್ಪ ಮಾಡಿಕೊಂಡು ಬಂದಂತ ಸೆಕ್ಯುಲರಿಸ್ಟ್ಗಳು. ಆಗ ಮಣಿ ಸಿಗುವುದಿಲ್ಲ. ಧೃತರಾಷ್ಟ್ರ ಅಂತ ಒಬ್ಬ ನಾಗ, ಅವನು ಅರ್ಜುನಿಗೆ ಯಾಕೆ ಕೊಡಬೇಕು ಮಣಿಯನ್ನ, ನಮಗೇನು ತೀಟೆ ಅಂತೆಲ್ಲ ಗಲಾಟೆ ಮಾಡಿ ಕಡೆಗೆ ಆಗುವುದಿಲ್ಲ. ಆಗ ಅದನ್ನ ಬಲದಿಂದಲಾದರೂ ಪಡೆದು ಬರ್ತೀನಿ ಅಂತ ಬಬ್ರುವಾಹನ ಹೋಗ್ತಾನೆ. ಆ ಸಂದರ್ಭದಲ್ಲಿ ಅವನು ಬಗೆ ಬಗೆಯ ಬಾಣಗಳನ್ನು ಬಿಡುವಂಥದ್ದು ತುಂಬಾ ಸ್ವಾರಸ್ಯಕಾರಿಯಾಗಿದೆ. ಗರುಡಾಸ್ತ್ರವನ್ನು ಬಿಡ್ತಾನೆ, ಮಯೂರಾಸ್ತ್ರವನ್ನು ಬಿಡ್ತಾನೆ, ನಕುಲಾಸ್ತ್ರವನ್ನು ಬಿಡ್ತಾನೆ. ನೋಡಿ ಎಂತೆಂಥ ಅಸ್ತ್ರಗಳು! ಗೃಧ್ರಾಸ್ತ್ರ, ಗರುಡಾಸ್ತ್ರ, ಮಯೂರಾಸ್ತ್ರ, ಸಾರಂಗಾಸ್ತ್ರ, ನಕುಲಾಸ್ತ್ರ. ಅಂದ್ರೆ ಗೃಧ್ರ ಅಂದ್ರೆ ಹದ್ದುಗಳ ಹಾವನ್ನು ಕೊಲ್ಲುತ್ತವೆ, ನವಿಲುಗಳ ಹಾವನ್ನು ಕೊಲ್ಲುತ್ತವೆ. ಗರುಡ ಅಂತೂ ಸರಿಯೇ. ಹೀಗಾಗಿ ಈ ರೀತಿಯಾದ 3 ವಿಧವಾದ ಪಕ್ಷಿಗಳನ್ನ. ಆಮೇಲಿಂದ ನಕುಲ ಅಂದರೆ ಮುಂಗುಸಿ, ಅದು ಹಾವಿಗೆ ವಿರೋಧಿಯಾದದ್ದು. ಅದನ್ನ ಈ ರೀತಿಯಾದ ಅಸ್ತ್ರಗಳನ್ನೆಲ್ಲ ಬಿಡುವುದರ ಜೊತೆಗೆ ಮಧ್ವಸ್ತ್ರ ಅಂದ್ರೆ ಜೇನಿನ ಮಳೆ ಸುರಿಯುವ ಅಸ್ತ್ರವನ್ನ ಬಿಟ್ಟು ಅದರ ಮೇಲೆ ಪಿಪೀಲಿಕಾಸ್ತ್ರ, ಇರುವೆಗಳ ಅಸ್ತ್ರವನ್ನು ಬಿಡ್ತಾನೆ. ಹಾವುಗಳೆಲ್ಲ ಜೇನಿನಲ್ಲಿ ತೊಯ್ದು ತೊಪ್ಪೆ ಆದ ಮೇಲೆ ಆ ಜೇನಿಗೆ ಪ್ರಲೋಭಿತವಾಗಿ ಇರುವೆಗಳು, ಕಟ್ಟಿರುವೆಗಳು ಹೋಗಿ ಹಾವುಗಳನ್ನೂ ಸೇರಿಸಿ ತಿಂದಾಗ ಪೋಟೆಗೊಂಬುಗಳ ಪಳೆಮರದಂತೆ ತಿರುಳಿಲ್ಲ ದೋಟೆಗಳ ತಿಂತ್ರಣೀ ಫಲದಂತೆ ಗುಳಿಕ ಕರ್ಕೋಟಕಾದಿಗಳೊಡಲ್ ಪೊಳ್ಳಾದುವು ಇರುವೆಗಳ ಮುತ್ತಿಗೆಗೆ ಕಂಗೆಟ್ಟುವು ಅಂತ. ಆಗ ಪಿಪೀಲಿಕಾಸ್ತ್ರಕ್ಕೆ ಒದ್ದಾಡಿಬಿಡುತ್ತಂತೆ. ಏನಾಯಿತು ಅಂದ್ರೆ, ಪೊಳ್ಳಾದ ಮರದಂತೆ ಅವುಗಳ ಶರೀರ ಆಗ್ಬಿಟ್ವು. ಮತ್ತು ಹುಣಿಸೆ ಕಾಯಿಯಲ್ಲಿ ಪಾಕವಾಗಿ ಒಣಗಿದ ಮೇಲೆ ತಿಂತ್ರಿಣಿ ಫಲ ಅಂದ್ರೆ ಹುಣಿಸೆ, ಅದನ್ನ ಕಿತ್ತುಕೊಂಡು ಬಿಟ್ರೆ ಬರೀ ನಾರು ಉಳಿದಿದ್ದರೆ ಅದು ಹೇಗಿರುತ್ತೆ, ಹಾಗೆ ಇವುಗಳ ಮೈಯಲ್ಲಿ ಮೂಳೆ ಮಾತ್ರ ಉಳಿದು ಡೊಗರಾಗ್ಬಿಟ್ಟವು. ಆಗ ಸಂಧಾನಕ್ಕೆ ಬಂದರು ಅಂತ. ಅದರಿಂದಲೇ ಸ್ಫುರಂತಮಪಿ ನಾಗೇಂದ್ರಂ ಭಕ್ಷಯಂತಿ ಪಿಪೀಲಿಕಾ ಅಂತ ಪಂಚತಂತ್ರ ಹೇಳ್ತು. ಎಂಥ ಸಿಡಿಯುವ ನಾಗೇಂದ್ರ, ಸರ್ಪವೇ ಆಗಲಿ ಆನೆಯೇ ಆಗಲಿ, ಅದನ್ನ ಇರುವೆಗಳು ತಿಂದು ಬಿಡುತ್ತವೆ ಅಂತ. ಆಫ್ರಿಕಾದ ಇರುವೆಗಳ ಕಥೆಯನ್ನು ನೀವು ಕೇಳಿಯೇ ಇರಬೇಕು. ಅವುಗಳು ಬಂದರೆ ಸಕಲ ಚರಾಚರಗಳು ಓಡೋದಿಕ್ಕೆ ಆರಂಭ ಮಾಡಿಬಿಡುತ್ತವೆ ಅಂತ ನಾವು ಕೇಳಿದ್ದೀವಲ್ಲ, ಹಾಗಾಗುತ್ತದೆ. ಈ ರೀತಿಯಾದಂತಹ ಹೊಸ ಹೊಸ ಇನೋವೇಟಿವ್ ಆದ ಕ್ರಿಯೇಷನ್ಸ್ ಅನ್ನು ತುಂಬಾ ಚೆನ್ನಾಗಿ ಈ ಜೈಮಿನಿ ಭಾರತಕಾರ ಲಕ್ಷ್ಮೀಶ ಮಾಡ್ತಾನೆ. ಮತ್ತೆ ಅರ್ಜುನನನ್ನ ಬದುಕಿಸಿಕೊಡುವುದಾಗುತ್ತದೆ. ಆಗ ಕೃಷ್ಣ ಹೇಳ್ತಾನೆ, ಇನ್ನು ಮುಂದೆ ಬರುವ ರಾಜರೆಲ್ಲ ಬಲಕ್ಕಿಂತ ಮಿಗಿಲಾಗಿ ಭಕ್ತಿ ಬಲಕ್ಕೆ ಎದುರಾಗತಕ್ಕಂಥವರು, ಅವರನ್ನ ಎದುರಿಸಕ್ಕೆ ನಿನ್ನೊಬ್ಬರಿಂದ ಆಗೋಲ್ಲ, ಹಾಗಾಗಿ ನಾನು ಬರ್ತೀನಿ ಅಂತ. ಆಗ ಹೋಗ್ತಾ ಇದ್ದರೆ ಇಲ್ಲಿ ಇನ್ನೂ ಒಂದು ಸ್ವಾರಸ್ಯ ಬರುತ್ತೆ. ನೀಲಧ್ವಜ ಅವನು ಹಂಸಧ್ವಜನಿಗೆ ಕಪ್ಪ ಕಟ್ತಾ ಇದ್ದ. ಹಂಸಧ್ವಜ ಬಬ್ರುವಾಹನನಿಗೆ, ಬಬ್ರುವಾಹನ ಮಯೂರಧ್ವಜನಿಗೆ, ಮಯೂರಧ್ವಜ ಚಂದ್ರಹಾಸನಿಗೆ ಕಪ್ಪ ಕಟ್ತಾ ಇದ್ರು ಅಂತ. ಅಂದ್ರೆ ಉತ್ತರೋತ್ತರವಾಗಿ ಒಬ್ಬರಿಗಿಂತ ಇನ್ನೊಬ್ಬರು ಬಲಿಷ್ಠರು ಅನ್ನುವಂಥದ್ದು ಬರುತ್ತದೆ. ಈಗ ಮಯೂರಧ್ವಜ ಯಜ್ಞ ಮಾಡ್ತಾ ಇದ್ದಾನೆ, ಅಶ್ವಮೇಧ. ಅವನಾಗಲೇ 8ನೇ ಅಶ್ವಮೇಧಕ್ಕೆ ಕೈಗೊಂಡವನು. ಆ ಕುದುರೆಯ ರಕ್ಷಣೆಗಾಗಿ ಅವನ ಮಗ ತಾಮ್ರಧ್ವಜ ಇದ್ದಾನೆ. ಆ ತಾಮ್ರಧ್ವಜ ಯುದ್ಧದಲ್ಲಿ ಅರ್ಜುನನನ್ನ ಕೃಷ್ಣನನ್ನ ಎಲ್ಲ ಮೂರ್ಛೆಗೊಳಿಸಿಬಿಟ್ಟು 2 ಯಜ್ಞಾಶ್ವಗಳನ್ನು ತೆಗೆದುಕೊಂಡು ಬರ್ತಾನೆ. ಹಾಗೆ ತೆಗೆದುಕೊಂಡು ಬಂದಾಗ ತಂದೆ ಮಯೂರಧ್ವಜನಿಗೆ ಕೋಪ ಬರುತ್ತೆ.
ಸಾಕ್ಷಾತ್ ಹರಿಯೇ ಇದ್ದಾಗ ನೀನು ಕತ್ತೆಯಂತಹ ಈ ಎರಡು ಹರಿಗಳನ್ನು, ಎರಡು ಕುದುರೆಗಳನ್ನು ಯಾಕೆ ತೆಗೆದುಕೊಂಡು ಬಂದೆ? ಕೃಷ್ಣನ ತಗೊಂಡು ಬರಬೇಕಾಗಿತ್ತು ಅಂತ. ಇದು ಪಲ್ಲವಿಯಂತೆ ಮತ್ತೆ ಮತ್ತೆ ಬರುತ್ತೆ. ಕೃಷ್ಣ ಇರುವಾಗ ಮಿಕ್ಕಿದ್ದೆಲ್ಲ ಯಾಕೆ ಅಂತ. ಅದು ಕೃಷ್ಣ ಭಕ್ತಿಯ ಪಾರಮ್ಯ. ಆಮೇಲೆ ಅರ್ಜುನ ಮತ್ತು ಕೃಷ್ಣ ಇಬ್ಬರು ಮೂರ್ಛೆಯಿಂದ ಹೇಳ್ತಾರೆ. ಆಗ ಅರ್ಜುನಿಗೆ, ನೋಡಿದೆಯಪ್ಪ ಈ ಮಗನ ಪರಾಕ್ರಮ, ಇವನ ಪರಾಕ್ರಮ ಕಂಡದ್ದಾಯಿತು, ತಂದೆಯ ಇನ್ನ ದಾನ ವಿಕ್ರಮವನ್ನು ನೋಡೋಣ ಬಾ ಅಂತ ಹೇಳಿ ಅವನಿಗೆ ಒಂದು ವೇಷವನ್ನು ಬದಲಾಯಿಸಿ ಶಿಷ್ಯನಂತೆ ಮಾಡಿ ಅಥವಾ ಮಗನಂತೆ ಮಾಡಿ ತಾನು ವೃದ್ಧ ಬ್ರಾಹ್ಮಣನಂತೆ ವೇಷ ಬದಲಾಯಿಸಿಕೊಂಡು ಮಯೂರಧ್ವಜನ ಹತ್ತಿರಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ರಾತ್ರಿಯ ವರ್ಣನೆ ತುಂಬ ಚೆನ್ನಾಗಿ ಬರುತ್ತದೆ. ಅಭಿಸಾರಿಕೆಯರೆಲ್ಲ ಹೇಗೆ ಓಡಾಡ್ತಾ ಇದ್ರು ಅನ್ನುವಂಥದ್ದು ಎಲ್ಲ, ಅವರು ಕಪ್ಪು ಬೆಳಪು ಎರಡನ್ನ ಹೇಗೆ ಬೆರೆಸಿಕೊಳ್ತಾ ಇದ್ರು ಅನ್ನುವಂಥದ್ದೆಲ್ಲ ಬರುತ್ತದೆ. ಆ ಅಲಂಕಾರಗಳನ್ನು ವಿಸ್ತರಿಸಿ ವರ್ಣನೆ ಮಾಡುವುದಕ್ಕೆ ಸಮಯ ಒಂದು ಇಲ್ಲ. ಆಮೇಲೆ ಬೆಳಗಾಗುತ್ತದೆ. ಆ ಬೆಳಗಿನ ವರ್ಣನೆಯೂ ತುಂಬ ಸೊಗಸಾಗಿ ಬರುತ್ತದೆ. ಸೂರ್ಯೋದಯದ ವರ್ಣನೆಯಂತೂ ಬಹಳ ಬಹಳ ಸೊಗಸಾಗಿರುವಂಥ ಒಂದು ವರ್ಣನೆ. ಈ ಸಂದರ್ಭದಲ್ಲಿ ಈ ಗಂಡ ಹೆಂಡಿರ ಚಮತ್ಕಾರದ ಮಾತುಗಳ ವರ್ಣನೆ ಕೂಡ ಬರ್ತದೆ ರಾತ್ರಿಯಲ್ಲಿ. ಅಲ್ಲಿಯ ಒಂದೆರಡು ಪದ್ಯಗಳು ತುಂಬ ಸ್ವಾರಸ್ಯಕಾರಿ. ನಮ್ಮ ಪೌರಾಣಿಕ ಜ್ಞಾನ ಇಲ್ಲದೇ ಇದ್ದರೆ ಆಗೋದಿಲ್ಲ ಅನ್ನುವಂಥದ್ದಕ್ಕೆ ಈ ಒಂದು ಪದ್ಯ ತುಂಬ ಪ್ರಸಿದ್ಧವಾದದ್ದು ಹೌದು. ಉದಾಹರಿಸ್ತೀನಿ. ಹರ್ಷರ ಪ್ರಥಮಾವತಾರ ಲೋಚನೆ ಮಹೇಶ್ವರ ಚಾಪ ತುಂಗ ವಕ್ಷೋಜಾತೆ ಹಿಮಕರಾಭರಣ ಮೌರ್ವೀವೇಣಿ ತಾನಿರ್ದು ಮಂಜಳಂ ಮದನ ಬಾಣಾಕ್ಷಿ ಎಂದು ಸ್ಮರಕಾರ್ಮುಕ ಭ್ರೂಲತಾ ಶೋಭೆಯೆಂದು ಶಂಬರ ಮತನ ಶಿಂಜಿನೀ ಲೋಲ ಕುಂತಳೆಯೆಂದು ಕರೆದೆಗಡ ನೀನೆಂದು ಸವತಿ ಮತ್ಸರ ಕೊರ್ವಳೋಪನಂ ಕೋಪಿಸಿದಳು. ಒಬ್ಬಳು ಗಂಡನಿಗೆ ಹೇಳ್ತಾ ಇದ್ದಾಳೆ, ನೀನನ್ನ ಸವತಿಯನ್ನ ಸಿಕ್ಕಾಪಟ್ಟೆ ಹೊಗಳಿಬಿಟ್ಟಿದ್ದೀಯಾ, ಹಾಗಾಗಿ ನಿನ್ನ ಮೇಲೆ ಕೋಪ ಇದೆ ಅಂತ. ಯಾಕೆ? ಅವಳನ್ನ ನಾನು ಹೇಗಿದ್ದೀನಿ? ಹರಶರ ಪ್ರಥಮಾವತಾರ ಲೋಚನೆ. ಹರ ಶಿವನ, ಶರ ಬಾಣದ ಮೊದಲನೆಯ ಅವತಾರವನ್ನು ಕಣ್ಣಾಗಿ ಮಾಡಿಕೊಂಡವಳು. ಇದಕ್ಕೆ ನಮ್ಮ ಪುರಾಣ ಕಥೆಗಳೆಲ್ಲ ಗೊತ್ತಿರಬೇಕು. ಶಿವ ತ್ರಿಪುರಾಸುರ ಸಂಹಾರ ಮಾಡುವಾಗ ಸಾಕ್ಷಾತ್ ಮಹಾವಿಷ್ಣುವೇ ಆತನಿಗೆ ಬಾಣವಾದ. ಹೀಗಾಗಿ ಹರಶರ ಅಂದರೆ ವಿಷ್ಣು, ವಿಷ್ಣುವಿನ ಪ್ರಥಮಾವತಾರ ಅಂದರೆ ಮತ್ಸ್ಯಾವತಾರ. ಹೀಗಾಗಿ ಅವಳು ಮೀನಾಕ್ಷಿ ಎನ್ನುವ ಅರ್ಥ. ಹರಶರ ಪ್ರಥಮಾವತಾರ ಲೋಚನೆ, ಮೀನಾಕ್ಷಿಯಾಗಿ ನಾನಿದ್ದೀನಿ. ಮಹೇಶ್ವರ ಚಾಪ ತುಂಗ ವಕ್ಷೋಜಾತೆ, ನನ್ನ ವಕ್ಷಸ್ಥಲ ಶಿವನ ಬಿಲ್ಲಿನಷ್ಟು ಉನ್ನತವಾದದ್ದು ಅಂತ. ಮೇರು ಪರ್ವತ ಆಗ ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಇದ್ದದ್ದು. ಹಿಮಕರಾಭರಣ ಮೌರ್ವೀ ವೇಣಿ. ಹಿಮಕರ ಅಂದರೆ ತಂಪಾದ ಕಿರಣಗಳನ್ನು ಬೀರುವ ಚಂದ್ರ. ಅವನನ್ನು ಆಭರಣ ಮಾಡಿಕೊಂಡವನು ಶಿವ. ಅವನ ಮೌರ್ವಿ ಅಂದರೆ ಶಿವನ ತ್ರಿಪುರಾಸುರ ಸಂಹಾರದ ಕಾಲದಲ್ಲಿ ಮೇರು ಪರ್ವತ ಬಿಲ್ಲಾದಾಗ ವಾಸುಕಿ ಸರ್ಪವೇ ಮೌರ್ವಿ ಹೆದೆಯಾಗಿತ್ತು. ಜ್ಯಾ ಅಂತ ಕರೀತಾರೆ, ಶಿಂಜಿನಿ ಅಂತ ಕರೀತಾರೆ. ಬಿಲ್ಲಿನ ಹುರಿ, ಬಿಲ್ಲಿನ ಹಗ್ಗ, ಸ್ಟ್ರಿಂಗ್. ಅದು ಸರ್ಪವೇಣಿ ಅಂದರೆ ನಾಗವೇಣಿ ಅಂತ ಅರ್ಥ. ಹಾಗೆ ಇದ್ದು ನಾನು ಹಾಗಿದ್ರು, ನಾನಂಥವಳಾಗಿದ್ದರೂ ಕೂಡ ಮದನ ಬಾಣಾಕ್ಷಿ ಎಂದು ನನ್ನ ಸವತಿಯನ್ನು ನೀನು ಮದನ ಬಾಣಾಕ್ಷಿ. ಮನ್ಮಥನ ಬಾಣಗಳ ಕಣ್ಣು ಅಂದರೆ ಹೂಗಣ್ಣಿನವಳು, ತಾವರೆಗಣ್ಣು. ಅರವಿಂದವ ಶೋಚಕಂಚ ಚೂತಂಚ ನವಮಲ್ಲಿಕ ನೀಲೋತ್ಪಲಂಚ ಪಂಚೈತೆ ಪಂಚಬಾಣಸ್ಯ ಸಾಯಕ ಅಂತ ಅಮರಕೋಶದಲ್ಲಿ ಬರ್ತಾರೆ. ಅರವಿಂದ, ಅಶೋಕ ಮತ್ತು ಮಾವಿನ ಹೂವು, ನೀಲೋತ್ಪಲ, ಮಲ್ಲಿಕ ಇವುಗಳು 5 ಮನ್ಮಥನ ಬಾಣಗಳು ಅಂತ. ಹಾಗಾಗಿ ಅರವಿಂದ, ಅರವಿಂದ ಲೋಚನೆ ಅಂತ ಹೇಳಿ. ಸ್ಮರಕಾರ್ಮುಕ ಭ್ರೂಲತಾ ಶೋಭೆ, ಮನ್ಮಥನ ಬಿಲ್ಲು ಅದು ಕಬ್ಬು, ಕಬ್ಬಿನ ಜಲ್ಲೆಯ ಹಾಗೆ ಇರುವಂತಹ ಹುಬ್ಬು ಅವಳದು ಅಂತ ಹೇಳಿ. ಶಂಬರ ಮಥನ ಶಿಂಜಿನೀ ಲೋಲ ಕುಂತನೆ, ಶಂಬರಾಸುರನ್ನ ಕೊಂದವನು ಮನ್ಮಥ. ಅವನ ಮನ್ಮಥನ ಬಿಲ್ಲಿನ ಹೆದೆ, ಆ ಹುರಿ ದುಂಬಿಗಳಿಂದ ಆದದ್ದು. ಹಾಗಾಗಿ ಭ್ರಮರ ಕುಂತಲೆ, ದುಂಬಿಗಳು ಗೊಂಚಲಾಗಿರುವಂತೆ ಇಲ್ಲಿ ಕರ್ಲಿ ಹೇರ್ಸು, ಇಲ್ಲಿ ಮುಂಗುರಳಿನಲ್ಲಿ ಇರುವಂತಹದ್ದು ಅಂತ ಹೇಳಿಬಿಟ್ಟಿಯಲ್ಲ ಅಂತ ಕೋಪ ಮಾಡ್ಕೊಂಡು ದಬಾಯಿಸ್ತಾ ಇದ್ದಳು ಅಂತ. ಅವನಿಗಿಷ್ಟೆಲ್ಲ ಪುರಾಣ ಗೊತ್ತಿದ್ರೆ ಅವಳು ಯಾಕೆ ಬೈತಾ ಇದ್ದಾಳೆ, ಏನು ಬೈತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಇಲ್ಲದೆ ಇದ್ರೆ ಇದು ನಮ್ಮ ಕಾವ್ಯಗಳನ್ನು ಓದುವಾಗ ಆನುಷಂಗಿಕವಾಗಿ ತಿಳಿಯುವಂಥ ಕಥಾವೃತ್ತ ಅಂತ. ಹೀಗಾಗಿ ನಮ್ಮ ಸಂಸ್ಕೃತಿಯ ಪ್ರಚಾರ ತಾನೇ ತಾನಾಗಿ ಆಗುತ್ತೆ. ಇದರಿಂದ ಅದು, ಅದರಿಂದ ಇದು ಎರಡೂ ಕೂಡ ಬೇಕಾದದ್ದು. ಈ ದಾಸರ ರಚನೆಗಳಲ್ಲಿ ಮುಂಡಿಗೆಯ ಪದಗಳು ಅಂತ ಬರ್ತವೆ. ಬಹಳ ಕಠಿಣವಾಗಿರುವಂಥದ್ದು, ವೇದಾಂತ ತತ್ವವನ್ನು, ಪೌರಾಣಿಕ ಕಥೆಗಳನ್ನು ಎಲ್ಲ ಇಟ್ಟುಕೊಂಡಂಥದ್ದು. ಮತ್ತೆ ಪಾರಿಹಾರಿಕಿ ಅಂತ ಕರೀತಾರೆ ಈ ಥರದ್ದನ್ನು. ಕುಮಾರವ್ಯಾಸಂದು ಬಹಳ ಪ್ರಸಿದ್ಧ ವೇದ ಪುರುಷನ ಸುತನ ಸಹೋದರನ ಅಂತ ಕೇಳಿದ್ದೀರಲ್ಲ, ಆ ಥರದ್ದು ತುಂಬ ಬರುತ್ತವೆ ದಾಸರ ಪದಗಳಲ್ಲಿ. ತುಂಬ ಕಷ್ಟ ಅದನ್ನು ಪರಿಹಾರ ಮಾಡುವಂಥದ್ದು.
ಹಾಗೆಯೇ ಯಕ್ಷಗಾನಗಳಲ್ಲಿ ಕೂಡ ಬರ್ತವೆ. ಇವುಗಳನ್ನು ಬಿಡಿಸುವಂಥವರು ನಾನು ಕಂಡಂತೆ ಸಾಮಾನ್ಯವಾಗಿ ಯಕ್ಷಗಾನದ ತಾಳಮದ್ದಳೆ ಅರ್ಥಧಾರಿಗಳು. ಅವರಿಗೆ ಪುರಾಣದ ಕಥೆಗಳೆಲ್ಲ ಕರತಲಾಮಲಕವಾಗಿರುತ್ತೆ. ಯಾರಿಗೆ ಯಾರ ಮಗ, ಯಾರ ಮೊಮ್ಮಗ, ಯಾರು ಸತ್ತರೆ ಇವರಿಗೆ 3 ದಿವಸ ಸೂತಕ, ಯಾರು ಹುಟ್ಟಿದರೆ ಇವರಿಗೆ 1 ದಿವಸದ ಸೂತಕ, ಇವೆಲ್ಲ ಕೂಡ ಚೆನ್ನಾಗಿ ಗೊತ್ತಿರುವಂತಹದ್ದು. ನೋಡಿ, ನಮ್ಮ ಡಾನ್ಸ್ನವರುಗಳು ನಾವು ಇಂಡಿಯನ್ ಕಲ್ಚರ್ನ ಟಾರ್ಚ್ ಬೇರರ್ಸ್ ಅಂತ ವಿ ಆರ್ ಪ್ರಾಕ್ಟೀಸಿಂಗ್ ದಿಸ್ ಡಿವೈನ್ ಆರ್ಟ್ ಅಂತ ಜಂಬ ಕೊಚ್ಚಿದ್ದೆ. ಅವರಿಗೆ ಸರಿಯಾಗಿ ಒಂದು ಸಂಸ್ಕೃತ ಶಬ್ದವನ್ನು ಉಚ್ಚಾರ ಮಾಡೋದಕ್ಕೆ ಬರೋದಿಲ್ಲ. ನನಗೆ ಒಬ್ಬ ಡಾನ್ಸರ್ ಕವಿರಾಜ ಮಾರ್ಗ ನಾನು ಇಂಗ್ಲಿಷಲ್ಲಿ ಬರ್ಕೊಂಡು ಖುವಿರಾಜ ಮಗ್ಗ ಅಂತ ಓದಿದ್ದು ಇವತ್ತಿಗೂ ಕಿವಿಯಲ್ಲಿ ಅನುರಣಿಸ್ತಾ ಇದೆ. ಮ್ಯಾಂಚೆಸ್ಟರ್ನಲ್ಲಿ ಓದಿದ್ದು ಆ ಮಹಾತಾಯಿ, ಕನ್ನಡದಿಂದಲೇ ಬಂದಂತ ಹೆಣ್ಣು ಮಗಳು ಅಂತ ಬೇರೆ ಜಂಬ, ಖುವಿರಾಜ ಮಗ್ಗ ಅಂತ. ಇದೇನು ಅಂತ ಒಂದು ದೊಡ್ಡ ತೊಡಕಿನ ಒಗಟು ಅಂತ ಹೇಳಿ ಅದನ್ನು ಬಿಡಿಸೋದ್ರೊಳಗಾಗಿ ಸಾಕಷ್ಟು ಕಷ್ಟವಾಯಿತು. ಈ ತರ ಉಂಟು. ಅದಕ್ಕೆ ಪದ್ಮಾ ಸುಬ್ರಹ್ಮಣ್ಯಂ ಅವರು ಒಮ್ಮೆ ಹೇಳಿದ್ರು, ಯಕ್ಷಗಾನದವರ ಹತ್ರಕ್ಕೆ ಹೋಗಿ ಡಾನ್ಸ್ನವರು ಭಾರತೀಯ ಸಂಸ್ಕೃತಿ ಪುರಾಣ ಪುಣ್ಯ ಕಥೆಗಳನ್ನು ತಿಳ್ಕೊಳ್ಳಿ ಅಂತ. ಒಬ್ಬ ನರ್ತಕಿ ಬೆಂಗಳೂರಿನವರೇ, ನಾಟ್ಯಾಚಾರ್ಯರು ಕೂಡ, ಜೊತೆಗೆ ವಿಶುದ್ಧವಾದಂಥ ತಂಜಾವೂರು ಶೈಲಿ ಶಿಖರ ತಾವು ಅಂತ ಕೂಡ ಹೇಳ್ಕೊಳ್ತಾರೆ. ರಾಮಾನುಜ ಅಂತಂದ್ರೆ ರಾಮನ ತಮ್ಮ ಲಕ್ಷ್ಮಣ ಅಂತ ಗೊತ್ತಾಗದೆ ರಾಮಾನುಜಾಚಾರ್ಯರು ಅಂತ ಒಂದು ರಾಮಾಯಣದ ಕಥೆಯಲ್ಲಿ ರಾಮಾನುಜರು ಅಂತ 3 ನಾಮ ತೋರಿಸಿ, ತ್ರಿದಂಡ ತೋರಿಸಿ, ಕೈ ಮುಗಿದು ಏನೆಲ್ಲ ಆಭಾಸ ಮಾಡಿದ್ರು ಅಂತಂದ್ರೆ ಯಾಕೆ? ಪುರಾಣದ ಪ್ರಜ್ಞೆ ಇಲ್ಲ. ಇದು ತುಂಬಾ ಅವಿವೇಕ. ಮತ್ತೆ ಇನ್ನೊಬ್ಬ ನರ್ತಕಿ ಎಲ್ಲಾ ಸ್ಟೈಲ್ಗಳು ಕಲಿತು ಎಲ್ಲಾ ಪ್ರಯೋಗವನ್ನು ಮಾಡಿಕೊಂಡು ಭೂವ್ಯೋಮಗಳನ್ನು ಒಂದು ಮಾಡ್ತಾ ಇರ್ತಕ್ಕಂಥ ನರ್ತಕಿ ಒಬ್ರು. ಅವರು ನಮ್ಮ ಪುರಾಣ ಅರ್ಥವಾಗೋದಿಲ್ಲ, ಹಾಗಾಗಿ ನಾವು ಬೇರೆ ಡಾನ್ಸ್ ಮಾಡಬೇಕು ಅಂತ, ಬೇರೆ ಕಥೆಗಳನ್ನು ಇಟ್ಕೊಂಡು ಮಾಡಬೇಕು ಅಂತ. ನಾನು ಹೇಳುವುದಿಷ್ಟೇ, ನಮ್ಮ ನೃತ್ಯದ ಶೈಲಿಗೆ ಈ ಪುರಾಣ ಕಥಾನಕಗಳು ಒಗ್ಗಿವೆ. ನಿಮಗೆ ಇವು ಆಗೋಲ್ಲ ಅಂದ್ರೆ ನೃತ್ಯ ಶೈಲಿಯನ್ನೇ ಬಿಡಿ, ಯಾರು ಬೇಡ ಅಂತಂದ್ರು. ಈಗ ನಾನು ಇಂಗ್ಲಿಷ್ನಲ್ಲಿ ಕರ್ನಾಟಕ ಸಂಗೀತದ ಹಾಡು ಹಾಡಬೇಕು ಅಂತಂದ್ರೆ ಅದು ಇಂಗ್ಲಿಷು ಆಗೋಲ್ಲ, ಕರ್ನಾಟಕ ಸಂಗೀತವೂ ಆಗೋದಿಲ್ಲ. ಅದಕ್ಕೆ ಬೇಡ, ನಮ್ಮ ಭಾರತೀಯ ಭಾಷೆಗಳ ಆ ಒಂದು ರಚನಾ ಪದ್ಧತಿಗೆ ತಕ್ಕಂತೆ ಆ ಸಂಗೀತ ಬೆಳೆದಿರುತ್ತದೆ. ನಾವು ಭರತನಾಟ್ಯ ಮಾಡ್ತಾ ಬ್ರೈಡ್ ಬರ್ನಿಂಗ್ ಅಂತ ತೋರಿಸ್ತೀವಿ ಅಂತಂದ್ರೆ ಕಾಂಟೆಂಪ್ರರಿ ಡಾನ್ಸ್ಗಳಂತೆಲ್ಲ ಮಾಡ್ತಾರೆ. ಅದು ನನಗೆ ಒಂದು ಸ್ವಲ್ಪವೂ ಇಷ್ಟವಾಗೋದಿಲ್ಲ, ರಸವಿರೋಧಿ. ನಾಟಕ ಮಾಡ್ಬೋದು, ಅದಕ್ಕಿಂತ ಡಾನ್ಸ್ ಅಂತ ಯಾಕೆ ಮಾಡಬೇಕು? ಈ ನಾಟ್ಯ, ಶಾಸ್ತ್ರೀಯವಾದ ನಾಟ್ಯಕ್ಕೆ ಪುರಾಣ ಕಲ್ಪನೆಗಳು ಒಗ್ಗಿ ಬಂದಿವೆ. ಮತ್ತೆ ಕಾಂಟೆಂಪ್ರರಿ ವಿಷಯಗಳನ್ನೆಲ್ಲ ಹೇಳ್ಬೋದು. ಒಮ್ಮೆ ಒಬ್ಬರು ನರ್ತಕಿ ಬಂದಿದ್ರು, ನಮಗೆ ನೋಡಿ ಮೆಟ್ಲರ್ಜಿ ಬಗ್ಗೆ ಒಂದು ಕಾನ್ಫರೆನ್ಸ್ ಇದೆ, ಅದಕ್ಕಾಗಿ ಡಾನ್ಸ್ ಮಾಡಬೇಕು, ಹಾಗಾಗಿ ಮೆಟ್ಲರ್ಜಿ ಬಗ್ಗೆ ಏನಾದ್ರು ಬರ್ಕೊಡಿ ಡಾನ್ಸಿಂಗ್ ಐಟಮ್ ಅಂತ. ಖಂಡಿತ ನಾನು ಬರ್ಕೊಡೋದಿಲ್ಲ, ಅದು ರಸ ಇರೋದಿಲ್ಲ ಅಂತಂದ್ರೆ. ಮತ್ತೆ ಹೀಗೆ ಸೀತೆಯನ್ನು ತೋರಿಸಿ ಹೌ ಮೆಟಲ್ಸ್ ಆರ್ ಮಿಸ್ಯೂಸ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಅಂತ ತೋರಿಸೋದಿಕ್ಕೆ, ಸೀತೆ ಮಣ್ಣಿನ ಮಗಳು ಅಂದ್ರೆ ಖನಿಜ, ಭೂಮಿಜೆ ಅವಳು. ಸೀತೆಯನ್ನ ರಾವಣ ತಪ್ಪಾಗಿ ನಡೆಸಿಕೊಂಡ, ಅಯೋಧ್ಯ ಪ್ರಜೆಗಳು ತಪ್ಪಾಗಿ ನಡೆಸಿಕೊಂಡ್ರು. ಈ ದೃಷ್ಟಿಯಿಂದ ಕಂಡ್ರೆ ಹೌ ಮೆಟಲ್ಸ್ ಆರ್ ಮಿಸ್ಯೂಸ್ಡ್ ಅಂತ ಆಗುತ್ತದೆ. ಹಾಗೆ ಬೆಂಕಿಯ ಮಗಳು ದ್ರೌಪದಿ, ಅಗ್ನಿಯಲ್ಲಿ ಹುಟ್ಟಿದಂಥವಳು. ಮೆಟಲ್ ವೆನ್ ಪೋರ್ಡ್ ಇಂಟು ವೆನ್ ಸಬ್ಜೆಕ್ಟೆಡ್ ಟು ಹೀಟ್ ಇಟ್ ಮೆಲ್ಟ್ಸ್. ಹಾಗಾಗಿ ಅವಳು 5 ಜನರ ಗಂಡಂದರ ಮಾನಸದಲ್ಲಿ ಮೂಸೆಯಲ್ಲಿ ಎರಕವಾದಂಥವಳು. ಅವಳ ಗತಿ ಏನಾಯಿತು? ಈ ದೃಷ್ಟಿಯಿಂದ ಮೆಟಲರ್ಜಿಕಲ್ ಅಪ್ರೋಚ್ ಅಂತ ಯಾಕೆ ಮಾಡಬಾರ್ದು? ಅದೇ ರಾಮಾಯಣ ಮಹಾಭಾರತವನ್ನು ಬೇರೊಂದು ದೃಷ್ಟಿಕೋನ ಕೊಟ್ಟು ಮಾಡಬಹುದಲ್ಲ. ರಸ ಇದ್ರೆ ಏನು ಸರಿಯಾಗುತ್ತದೆ. ಸಮಕಾಲೀನ ಅಂತ ಮಾಡುವ ಕಥೆಗಳು ಆ ದಿವಸ ಮಾತ್ರ ಬಾಳುತ್ತವೆ, ಮತ್ತೆ ಸತ್ತೋಗುತ್ತವೆ. ಅರೆ, ವೈಶ್ವಿಕವಾದಂಥ ಭಾವನೆಗಳಿಟ್ಟುಕೊಂಡವು ಎಂದೂ ಮಾಯುವುದಿಲ್ಲ ಅಂತ. ಹೀಗೆ ನಮ್ಮ ಕಾವ್ಯಗಳನ್ನು ಕಾಣುವಾಗ ಪುರಾಣ ತುಂಬ ಮುಖ್ಯವಾಗುತ್ತದೆ. ಮತ್ತು ಪುರಾಣ ಪ್ರಪಂಚ ದೊಡ್ಡ ಮೌಲ್ಯ ಇರುವಂಥದ್ದು. ಅದನ್ನ ಲಿಟ್ರಲ್ ಸತ್ಯ ಅಂತ ನಂಬಬೇಡಿ, ನಂಬಿದರೆ ಅವಿವೇಕ. ಅದು ನಮ್ಮಲ್ಲಿ ಇನ್ನೂ ಒಂದು ಉಂಟು. ಕೆಲವರು ಪುರಾಣವನ್ನು ಅಕ್ಷರ ಸತ್ಯ ಅಂತ ನಂಬುತ್ತಾರೆ. ಪುರಾಣವನ್ನು ಅರ್ಥವಾದ ಅಂತಲೇ ಆಚಾರ್ಯರು ಹೇಳ್ತಾರೆ. ಅರ್ಥವಾದ ಅಂತಂದ್ರೆ ಪಂಚತಂತ್ರದ ಕಥೆಯಂತೆ ಯಾವುದೋ ಒಂದು ತತ್ವಕ್ಕಾಗಿ ಬಂದಂತಹದ್ದು ಅಂತ. ತತ್ವ ಮುಖ್ಯವೇ ಹೊರತು ಕಥೆ ಲಿಟ್ರಲ್ ಆಗಿ ಮುಖ್ಯ ಅಲ್ಲ. ಪುರಾಣಗಳಲ್ಲಿ ಬರುತ್ತೆ ಭೂಮಿಯನ್ನ 8 ಆನೆಗಳು ಹೊತ್ತಿವೆ ಅಂತ. ಭೂಮಿಯನ್ನೆಲ್ಲ ಸುತ್ತಕೊಂಡು ಬನ್ನಿ, 8 ಆನೆಗಳೆಲ್ಲ ಏನೂ ಕಾಣಿಸೋದಿಲ್ಲ. ಅಲ್ಲಿಯ ತತ್ವ ಏನೋ, ಇಷ್ಟು ಭಾರವಾದದ್ದನ್ನ ಹೊರುವಂತಹದ್ದಕ್ಕೆ ಒಂದು ಆಧಾರ ಇರಬೇಕು ಅನ್ನುವ ಕಲ್ಪನೆ. ಮತ್ತೆ ನಮಗೆ ಕಾವ್ಯ ಕಲ್ಪನೆಗೆ, ಅಲಂಕಾರಕ್ಕೆ ಅಂಥದ್ದು ಬೇಕಾಗುತ್ತೆ. ಅದನ್ನು ಮೆಟಾ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಕವಿಗಳು ಮಾಡಿಕೊಳ್ತಾರೆ, ಸೂರ್ಯೋದಯಕ್ಕೆ ತಾವರೆ ಅರಳುತ್ತೆ, ನೈದಿಲೆ ಮುಚ್ಚಿಕೊಳ್ಳುತ್ತೆ ಅಂತ. ಆದರೆ ಎಲ್ಲ ಬೊಟಾನಿಸ್ಟ್ಗಳಿಗೂ ಗೊತ್ತು, ಸೂರ್ಯ ಮುಳುಗದ ಮೇಲೂ ತಾವರೆ ಅರಳೆ ಇರುತ್ತೆ, ಮತ್ತೆ ಸೂರ್ಯ ಉದಯಿಸಿದ್ದಾಗಲೂ ನೈದಿಲೆ ಅರಳೆ ಇರುತ್ತೆ ಅಂತ. ಆದರೆ ಅದು ಕಲ್ಪನೆಗಾಗಿ ಮಾಡಿಕೊಂಡಂಥದ್ದು, ಅದರ ಮೂಲಕ ಪ್ರಯೋಜನ ಉಂಟು. ಅದನ್ನ ಅರ್ಥವಾದ ಆಹಾರ್ಯ ಸತ್ತ ಅಂತ ಕರೀತಾರೆ. ಪುರಾಣವನ್ನು ಹಾಗೆ ತೆಗೆದುಕೊಳ್ಳಬೇಕು. ಇರಲಿ, ಆ
ಮಯೂರಧ್ವಜನ ಹತ್ತಿರಕ್ಕೆ ಬ್ರಾಹ್ಮಣ ವೇಷಧಾರಿಯಾಗಿ ಕೃಷ್ಣ ಬಂದು ತನ್ನ ಮಗನನ್ನ ಸಿಂಹವೊಂದು ಹಿಡಿದುಕೊಂಡಿದೆ, ಅವನಿಗೆ ಮದುವೆ ಮಾಡಬೇಕು ಅಂತ ಇದ್ದೆ, ನನಗೆ ಅವನೇ ಆಧಾರ, ನಿನ್ನ ಅರ್ಧ ಶರೀರವನ್ನ ಕೊಟ್ಟರೆ ಆ ಸಿಂಹ ಬಿಡುತ್ತದಂತೆ, ಅದು ಒಬ್ಬ ಸರ್ವಾಂಗ ಸಂಪನ್ನನಾದ ಸುಪುಷ್ಟನಾದ ರಾಜನ ಶರೀರ ಬೇಕು, ಚಕ್ರವರ್ತಿಯ ಶರೀರ ಅಂತ, ನನಗೆ ನೀನಲ್ಲದೆ ಯಾರು ಸಿಗ್ತಾರೆ ಅಂತ. ಆಗ ಹೆಂಡತಿ ಬಂದು ಹೇಳ್ತಾಳೆ ವಿಂಧ್ಯಾವಳಿ, ನಾನೇ ಅರ್ಧಾಂಗಿ, ನಾನೇ ಬಲಿಯಾಗ್ತೀನಿ ಅಂತ. ಇಲ್ಲ, ಆ ಪಾಪಿ ಸಿಂಹ ದಕ್ಷಿಣಾರ್ಧವನೇ ಬೇಕೆಂದು ಉಸಿರಿದುದು, ಬಲಗಡೆಯೇ ಬೇಕು ಅಂತ ಕೇಳಿದೆ, ಎಡಗಡೆ ಅಲ್ಲ, ಬೆಟರ್ ಹಾಫ್ ಅಲ್ಲ ಬೇಕಾಗಿರೋದು, ಬೆಸ್ಟ್ ಹಾಫ್ ಅಂತ. ಆಗ ತಲೆಯ ಮೇಲೆ ಗರಗಸವನ್ನ ಇಟ್ಟು ತಾಮ್ರಧ್ವಜ ಮತ್ತು ಹೆಂಡತಿ ಇಬ್ಬರೂ ಸೀಳ್ತಾರೆ. ಆಗ ಎಡಗಣ್ಣಿಂದ ನೀರು ಸೋರ್ತೆ. ಆಹಾ, ನೀನು ಕಣ್ಣೀರಿಡ್ತಾ ದಾನ ಕೊಡ್ತಾ ಇದೀಯಾ, ಬೇಡ ಅಂತಂದಾಗ ಅವನಿಗೆ ಅರ್ಧ ತಲೆ ಸೀಳುತ್ತೆ. ಮಾರ್ಮಿಕವಾಗಿ ಕವಿ ಹೇಳ್ತಾನೆ, ತಲೆಯನ್ನ ಒತ್ತಿ ಹಿಡಿದು ನೋಡಿ ಓಡೋಗ್ತಿದ್ದಾರೆ ಸ್ವಾಮಿ ಹೇಳಿ ಅಂತಂದಾಗ ಅವನು ಕೇಳ್ತಾನೆ, ನಿಲ್ಲಿ ನಿಲ್ಲಿ, ಯಾಕೆ ಓಡೋಗ್ತಿದ್ದೀರಾ ಅಂದ್ರೆ, ಈ ತರಹ ನೀನು ಕಣ್ಣೀರಿಡಿದು ಕೊಡ್ತಾ ಇದೀಯಾ ಅಂದ್ರೆ, ಅಲ್ಲ, ಬಲಗಡೆಯ ಭಾಗ ಸದ್ವಿನಿಯೋಗವಾಯಿತು, ಎಡಗಡೆಯದು ಅಲ್ವಲ್ಲ ಅಂತ ದುಃಖ ಅಂತ. ಅಂದ್ರೆ ಇದು ನಿಜವಾ, ಯಾರಿಗಾರು ತಲೆ ಕುಯ್ಯೋಕ್ ಸಾಧ್ಯವಾ ಅಂತೆಲ್ಲ ಪ್ರಶ್ನೆ ಕೇಳುವುದಿಲ್ಲಿ ಅಸಂಗತ. ದಾನಶೀಲತೆ, ಉದಾರತೆ ಅನ್ನುವುದು ಯಾವ ಮಟ್ಟಕ್ಕೆ ಹೋಗುತ್ತದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ದೃಷ್ಟಾಂತ ಯಾವುದು ಬರುತ್ತೆ? ನಾವು ಕಾವ್ಯದಲ್ಲಿ ಕಾಣಬೇಕಾದದ್ದು ಅದೇನೆ, ಪುರಾಣದಲ್ಲಿ ಕಾಣಬೇಕಾದದ್ದು ಅದೇನೆ. ಇದು ನಿಜವಲ್ಲ ಅಂತಂದ್ರೆ ನಷ್ಟ ನಮಗೆ. ಇದನ್ನು ನಿಜ ಅಂತ ಭಾವಿಸಿದರೆ ಉಂಟಾಗುವ ಭಾವಶುದ್ಧಿ, ಉಂಟಾಗುವಂತಹ ಮೌಲ್ಯ ಪ್ರಜ್ಞೆ, ಅದು ಬಹಳ ಮುಖ್ಯ ಅಂತ. ಜೈಮಿನಿ ಭಾರತದಲ್ಲಿ ಈ ಥರದ್ದು ಚಂದ್ರಹಾಸನ ಕಥೆಯೂ ಬರುತ್ತೆ. ಅದು ತುಂಬ ನನಗೆ ಇಷ್ಟವಾದದ್ದು. ಅದನ್ನ ಏನೂ ಹೇಳೋದಕ್ಕೆ ನನಗಾಗ್ತಾ ಇಲ್ಲ. ಬಕದಾಲ್ಭ್ಯ ಪ್ರಸಂಗ ಮತ್ತೂ ರಮಣೀಯವಾದದ್ದು, ಅದಕ್ಕೂ ಸಮಯವಾಗ್ತಾ ಇಲ್ಲ. ಹಾಗಾಗಿ ಕಡೆಯ ಮಂಗಳ ಪದ್ಯದಿಂದ ಈ ಹೊತ್ತಿಗೆ ಸಮಾಪನ ಅಂತ ಮಾಡಬಹುದು. ತುಂಬ ಅಸ್ತವ್ಯಸ್ತವಾದ ಭಾಷಣಕ್ಕೆ ದಯಮಾಡಿ ಕ್ಷಮೆ ಕೋರ್ತಾ ಇದ್ದೀನಿ. ತಾವು ಉದಾರಿಗಳಾಗಿ ಈ ಲೋಪದೋಷಗಳನ್ನು ಮನ್ನಿಸಬೇಕು. ಅಂತೆಯೇ ಈ ಕಾರ್ಯಕ್ರಮದ ಪ್ರಾಯೋಜಕರಾದ ಶ್ರೀಮತಿ ಸುಷಮಾ ಹಾಗೂ ಶ್ರೀಕಾಂತರಿಗೂ ವಂದನೆ ಸಲ್ಲುತ್ತದೆ. ಪುಣ್ಯಮಿದು ಕೃಷ್ಣ ಚರಿತಾಮೃತಂ ಸುಕವೀಂದ್ರ ಗಣ್ಯಮಿದು, ಶೃಂಗಾರ ಕುಸುಮ ತರು ತುರುಗಿದ ಅರಣ್ಯಮಿದು, ನವರಸ ಪ್ರೌಢಿ ಲಾಲಿತ್ಯ ನಾನಾ ವಿಚಿತ್ರಾರ್ಥಂಗಳ ಗಣ್ಯಮಿದು, ಶಾರದೆಯ ಸಮೋಹನಾಂಗ ಲಾವಣ್ಯಮಿದು, ಭಾವಕರ ಕಿವಿದೊಡವಿಗೊದವಿದ ಹಿರಣ್ಯ, ಇದು ಬಂಗಾರ ಭೂತಳದೊಳೆನೆ ವಿರಾಜಿಪುದು ಲಕ್ಷ್ಮೀಪತಿಯ ಕಾವ್ಯ ರಚನೆ ಅಂತ ಸುಮಾರು 400 ವರ್ಷಗಳಿಂದ ತೊಡಕಿಲ್ಲದೆ ಅಳಿವಿಲ್ಲದೆ ಬಂದ ಕಾವ್ಯಕ್ಕೆ ಮತ್ತೂ ಹಲವಾರು ಶತಾಬ್ದಿಗಳ ಆಯುಷ್ಯ ಉಂಟು ಅನ್ನುವ ಮಾತಿನಿಂದ ಈ ಒಂದು ಅನೌಪಚಾರಿಕವಾದ ಉಪನ್ಯಾಸವನ್ನು ಮುಗಿಸೋಣ. ಓಂ ತತ್ಸತ್.